ಇದ್ರಲ್ಲಿ ನಾನು ಸಕ್ಸಸ್ಫುಲ್ ಆಗ್ಬೋದು, ಒಂದು ನೇಮ್ ಮಾಡ್ಬೋದು ಅಂತ ಅನಿಸಿತ್ತ ನಿಮಗೆ? ಇಲ್ಲಿ ಏನ್ ಮಾಡ್ತೀನಿ ಅನ್ನೋದು ನನಗೆ ಗೊತ್ತಿಲ್ಲ. ಸೊ ದುಡಿಯೋಲ್ಲ ಒಂದು ಸ್ವಲ್ಪ ಸೇವ್ ಮಾಡಿದ್ರೆ ಸಮಥಿಂಗ್ ಕ್ಯಾನ್ ಬಿ ಡನ್ ಅಂತ ಒಂದೇ ಇದು. ಒಂದು ಕಡೆ ಕೆಲಸ, ಈ ಕಡೆ ಸಿನಿಮಾ, ಇವೆರಡನ್ನು ಹೇಗೆ ಮ್ಯಾನೇಜ್ ಮಾಡ್ತಾರೆ? ಅದೇ ಸರ್, ಇಟ್ಸ್ ವೆರಿ ಟಫ್ ಜಾಬ್. ಒಂದು ಇಂಜಿನಿಯರ್, ಒಂದ್ ಕಡೆ ಸಿನಿಮಾ, ಇವೆರಡೂ ಹಿಂಗ್ ಬಂದಾಗ ನಿಮಗೆ ತುಂಬಾ ಇಷ್ಟ ಆಗುತ್ತೆ ಯಾವಾಗ? ಸಿನಿಮಾನೇ ಸರ್, ಏನು ಹೇಳಿ ಸಿನಿಮಾನೇ. ಅಂದ್ರೆ ಈ ಸಿನಿಮಾ ಕಳ್ಕೊಳ್ಳೋದೇ ಜಾಸ್ತಿ, ಇದರಲ್ಲಿ ನಾವು ಸರ್ವೈವ್ ಆಗೋದು ಕಷ್ಟ, ಆ ಥರದ್ದು ಯಾವತ್ತೂ ಅನಿಸ್ಲಿಲ್ಲ? ಕಳ್ಕೊಂಡ್ರೆ ಸ್ವಲ್ಪ ಮಿನಿಮಲ್ ರಿಸ್ಕ್ ಆದ್ರೆ ಇವತ್ತು ರಿಸ್ಕ್ ಇದೆ, ಇಲ್ಲ ಅಂತಲ್ಲ. ಕ್ಯಾಲ್ಕುಲೇಟೆಡ್ ರಿಸ್ಕ್ ಅಂತಾರಲ್ಲ, ಅದನ್ನ ತಗೊಂಡೇ ಮಾಡ್ತಾ ಬಂದಿದ್ದೀನಿ. ರಿಸ್ಕ್ ತಗೊಂಡು ಸಿನಿಮಾ ತೋರಿಸೋದು ರಿಸ್ಕ್ ಅಂತ ಅನಿಸಲ್ವಾ? ವಿತೌಟ್ ರಿಸ್ಕ್ ಯು ಕ್ಯಾನ್ ಡೂ ಎನಿಥಿಂಗ್ ಇನ್ ಲೈಫ್ ಸರ್. ರಿಸ್ಕ್ ಇಸ್ ಪಾರ್ಟ್ ಆಫ್ ಲೈಫ್. ಇಲ್ಲೂ ಬರುತ್ತೆ ರಿಸ್ಕ್, ಅಲ್ಲೂ ಬರುತ್ತೆ ರಿಸ್ಕ್. ಸೊ ಎಲ್ಲ ಸರಿ, ಅದಾದ್ಮೇಲೆ ಒಂದು ಬ್ಲಾಕ್ ಬಸ್ಟರ್ ಸಿನಿಮಾ ನೀವು ಕೂಡ ನಿರ್ಮಾಣಕ್ಕೆ ಬರ್ತೀರಿ, ಅದೇ ರ್ಯಾಂಬೋ. So something should ignite you, sir, or excite you. Then that becomes an important story. Then that should get translated on screen. ಸೊ ಸಿನಿಮಾ ಮಾಡಿದ್ರೆ ಇಲ್ಲಿ ಹಣ ಗಳಿಸ್ಬೋದಾ, ಅಥವಾ ಹಣ ಗಳಿಸುವಂತ ಸಿನಿಮಾ ಹೇಗೆ ಮಾಡ್ಬೋದು? ಸಿನಿಮಾ ಮಾಡಕ್ಕೆ ಆಸಕ್ತಿ ಇದ್ರೆ ಸಿನಿಮಾ ಅಂತ ಬರಬೇಕು ಅಷ್ಟೇ, ಬಿಟ್ರೆ ಹಣ ಮಾಡಕ್ಕಂತ ಬರಲೇಬಾರದು. ನಿಮ್ ಪ್ರಕಾರ ಒಂದು ಒಳ್ಳೆ ಸಿನಿಮಾಗೆ ಬಜೆಟ್ ಮುಖ್ಯ ಆಗುತ್ತೋ, ಅಥವಾ ಟೆಕ್ನಿಷಿಯನ್ ಮುಖ್ಯ ಆಗ್ತಾರೋ, ಅಥವಾ ಕಂಟೆಂಟ್ ಮುಖ್ಯ ಆಗುತ್ತೋ? ಸರ್ ಫಸ್ಟ್ ಕತೆ ಸರ್, ಕತೆ ಇದ್ರೇನೆ ಬೇರೆ ಎಲ್ಲ. ದೂರದಿಂದ ನಿಂತು ನೋಡಿದ್ರೆ ಸಿನಿಮಾ ವಾವ್ ಕಲರ್ಫುಲ್ ಆಗಿರ್ತದೆ, ಹತ್ರ ಬಂದು ನೋಡಿದಾಗ ಲೈಫ್ ಕಲರ್ಫುಲ್ ಆಗಿರುತ್ತಾ? ಸಿ ವಿಜುವಲ್ಸ್ ಆರ್ ಕಲರ್. ದ ಪರ್ಸನ್ ಹೂ ಮೇಕ್ಸ್ ವಿಜುವಲ್ಸ್, ಹಿಸ್ ಲೈಫ್ ಇಸ್ ನಾಟ್ ಕಲರ್ಫುಲ್. ಈಗ ಏಳುಮಲೆ ರನ್ನಿಂಗ್ ಸಕ್ಸಸ್ಫುಲಿ, ಇದು ಕತೆ ಯೂನಿಕ್ ಆಗಿದೆ, ಇದು ವರ್ಕ್ ಆಗೋ ಚಾನ್ಸಸ್ ಜಾಸ್ತಿ ಇದೆ, ಬಟ್ ಸ್ಟಿಲ್ ದರ್ ಇಸ್ ರಿಸ್ಕ್. ಆ ತರ ಸ್ಟಾರ್ಟ್ ಆಗಿದ್ದೆ ಕತೆ ಏಳುಮಲೆ. ಏಳುಮಲೆ ಮಾಡುವಾಗ ಈ ತರದ ಒಂದು ಜನರ ರಿಯಾಕ್ಷನ್ ಎಕ್ಸ್ಪೆಕ್ಟ್ ಮಾಡಿದ್ರ? ಸರ್ ಖಂಡಿತ ಕಂಟೆಂಟ್ ಕನೆಕ್ಟ್ ಆಗುತ್ತೆ ಅನ್ನೋದಿತ್ತು, ಬಟ್ ಈ ರೇಂಜ್ಗೆ ಜನ ನಿಂತ್ಕೊಂಡು ಪ್ರಮೋಟ್ ಮಾಡ್ತಾರೆ ಅನ್ನೋದು ವಾಸ್ ಲೈಕ್ ವೆರಿ ಶಾರ್ಪ್ ಸರ್. ಫೈನಲಿ ಫುಲ್ ಹ್ಯಾಪಿ ಅಂತೂ ಇದ್ದಾರೆ ಅಟ್ಲಾಂಟಾ. ಎಲ್ಲರ ಬಾಯಲ್ಲೂ ಏಳುಮಲೆ ಅನ್ನೋ ಸಿನಿಮಾ ನಾಗೇಂದ್ರ ಮಾಡಿದನೋ ಅಥವಾ ತರುಣ ಮಾಡಿದನೋ ಅನ್ನೋದು ಬಿಟ್ರೆ, ಅದು ಗೊತ್ತಿದೆಯೋ ಗೊತ್ತಿಲ್ಲ ಅನ್ನೋದಕ್ಕಿಂತ ಏಳುಮಲೆ ಟೈಟಲ್ ಇಸ್ ರಿಜಿಸ್ಟರ್ಡ್ ಆಲ್ ಓವರ್ ದ ವರ್ಲ್ಡ್. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಸಿನಿಮಾ ಸೆಳೆತವೇ ಅಂಥದ್ದು. ಇಲ್ಲಿ ಯಾವಾಗ ಯಾರಿಗೆ ಬೇಕಾದರೂ ಸಿನಿಮಾ ಮೇಲೆ ಪ್ರೀತಿ ಬರ್ಬೋದು, ಆದರೆ ಸಿನಿಮಾ ಪ್ರೀತಿ ಬರೋದು ಬೇರೆ, ಆದರೆ ಸಿನಿಮಾ ನಮ್ಮನ್ನು ಒಪ್ಕೊಳ್ಳೋದು ಬೇರೆ. ಸೊ ಆ ಅಪ್ಪಿಕೋ ಮತ್ತು ಒಪ್ಪಿಕೋ ಅನ್ನೋದು ಇದೆಯಲ್ಲ, ಬಹಳ ಸಮಸ್ಯೆಯ ಪದ ಅದು. ಯಾಕೆ ಈ ಮಾತನ್ನು ಹೇಳ್ತಿದ್ದೀನಿ ಅಂತಂದರೆ, ಸಾಕಷ್ಟು ಜನ ಸಿನಿಮಾವನ್ನು ಪ್ರೀತಿಸ್ತಾರೆ, ಆರಾಧಿಸ್ತಾರೆ, ಆದರೆ ಸಿನಿಮಾ ರಂಗದಲ್ಲಿ ಇದ್ದು ಉಳಿಯೋದು ತುಂಬಾ ಕಷ್ಟ. ಅಂಥದ್ರಲ್ಲಿ ಕಳೆದ 25 ವರ್ಷಗಳಿಂದ, ಅದು ನಮ್ಮ ಕನ್ನಡ ನೆಲದಲ್ಲ, ಸಾಗರದ ಆಚೆ ಇರುವಂತಹ ಒಬ್ಬ ವ್ಯಕ್ತಿ ಸಿನಿಮಾವನ್ನು ಆಳವಾಗಿ ಪ್ರೀತಿಸಿ ಅಲ್ಲಿಂದಲೇ ಒಂದಷ್ಟು ಸಿನಿಮಾಗಳ ನಿರ್ಮಾಣ ಮಾಡಿ, ನಿರ್ದೇಶನ ಮಾಡಿ, ಅದಕ್ಕೆ ಕತೆ, ಚಿತ್ರಕಥೆ, ಸಂಭಾಷಣೆ ಎಲ್ಲ ವಿಭಾಗಗಳಲ್ಲೂ ತಮ್ಮನ್ನು ತೊಡಗಿಸಿಕೊಂಡು ಈ ಸಿನಿಮಾ ರಂಗದಲ್ಲಿ ತಮ್ಮನ್ನು ತಾವು ಒಂದು ಛಾಪನ್ನು ಮೂಡಿಸ್ಕೊಂಡು ಯಶಸ್ವಿಯಾಗೋದಿದೆಯಲ್ಲ, ಅದು ದೊಡ್ಡ ವಿಷಯ. ಸೊ ನಾನೀಗ ಹೇಳ್ತಾ ಇರೋ ವಿಷಯ ಬೇರೆ ಯಾರೂ ಅಲ್ಲ, ಕನ್ನಡ ಚಿತ್ರರಂಗದಲ್ಲಿ ತಮ್ಮದೇ ಆದಂಥ ಹೆಸರನ್ನು ಮಾಡಿರುವಂತಹ ನಿರ್ಮಾಪಕ ಕಮ್ ಸಾಫ್ಟ್ವೇರ್ ಇಂಜಿನಿಯರ್ ಅಟ್ಲಾಂಟಾ ನಾಗೇಂದ್ರ ಅವರು ಕಳೆದ 25 ವರ್ಷಗಳಿಂದಲೂ ಕೂಡ ಸಿನಿಮಾ ನಂಟನ್ನು ಇಟ್ಕೊಂಡಿರುವಂಥವ್ರು. ಆದರೆ ಬೇಸಿಕಲಿ ಅವರು ಸಾಫ್ಟ್ವೇರ್ ಇಂಜಿನಿಯರಿಗೂ ಮತ್ತು ಸಿನಿಮಾಗೂ ಎತ್ತಣ ಸಂಬಂಧ ಅಂತ ನೀವು ಕೇಳ್ಬೋದು. ಆದರೆ ಆ ಸೆಳೆತ ಹೇಗಿತ್ತು, ಅವರು ಯಾಕೆ ಈ ಇಂಡಸ್ಟ್ರಿಗೆ ಎಂಟ್ರಿ ಆದರು, ಒಂದಷ್ಟು ವಿಚಾರಗಳನ್ನು ಅವರ ಬಾಯಲ್ಲೇ ಮಾತಾಡ್ತಾ ಹೋಗೋಣ. ಸರ್ ನಮಸ್ಕಾರ. ಸರ್ ಥ್ಯಾಂಕ್ಸ್ ಫಾರ್ ಇನ್ವೈಟಿಂಗ್ ಮೀ. ಕರೆದಿದ್ದಕ್ಕೆ ಭಾಳ ಖುಷಿ ಆಯಿತು. ಥ್ಯಾಂಕ್ ಯು ಸರ್. ಯಾಕಂದರೆ ಪಾಡ್ಕಾಸ್ಟಲ್ಲಿ ಒಂದಿಷ್ಟು ಸ್ಪೆಷಲ್ ಗೆಸ್ಟ್ಗಳನ್ನ ನಾವು ಕರೆಸಿ ಮಾತಾಡಿಸ್ತಾ ಇರ್ತೀವಿ. ಸೊ ಅಟ್ಲಾಂಟಾ ನಾಗೇಂದ್ರ ನಮಗೆ ಯಾಕೆ ವಿಶೇಷ ಅನಿಸಿದರೆ, ನೀವು ಸಾಗರದ ಆಚೆ ಇದ್ದರೂ ಕೂಡ, ವಿದೇಶದಲ್ಲಿದ್ದರೂ ಕೂಡ ಕನ್ನಡ ಸಿನಿಮಾ, ಕನ್ನಡ ಮೇಲಿನ ಪ್ರೀತಿ, ಕನ್ನಡ ಮೇಲಿನಿರ್ತಕ್ಕಂಥ ಅಪಾರವಾದಂಥ ಗೌರವ ನಿಮಗಿದೆ. ಆ ಕಾರಣಕ್ಕೆ ನೀವು ಒಂದಷ್ಟು ಸಿನಿಮಾಗಳನ್ನು ಮಾಡ್ತಾ ಇದ್ದೀರಿ. ಸದ್ದಿಲ್ದಲೇ ಒಂದಿಷ್ಟು ಸಿನಿಮಾಗಳನ್ನು ಮಾಡಿ ಯಶಸ್ಸು ಕೂಡ ಪಡ್ಕೊಂಡಿದ್ದೀರಿ. ರೀಸೆಂಟಾಗಿ ಏಳುಮಲೆ ಅನ್ನೋ ಒಂದು ಅದ್ಭುತವಾದಂಥ ಸಿನಿಮಾ ನಿರ್ಮಾಣ ಮಾಡಿದಿರಿ, ಅದು ಸಕ್ಸಸ್ಫುಲ್ ಆಗ್ತಾ ಇದೆ. ಸೊ ನಾಗೇಂದ್ರ ಅವರು ಬೇಸಿಕಲಿ ಎಲ್ಲಿನವರು, ಅವರ ವಿದ್ಯಾಭ್ಯಾಸ ಹೇಗಿತ್ತು, ಶಿಕ್ಷಣ ಮುಗಿದ ನಂತರ ಏನೆಲ್ಲ ಮಾಡಿದ್ರು? ಸರ್ ಹುಟ್ಟಿ ಬೆಳೆದಿದ್ದೆಲ್ಲ ಬೆಂಗಳೂರು, ವಿಜಯನಗರ ಪ್ರಾಪರ್. ಸೊ 1975ರಿಂದ ವಿಜಯನಗರನೇ, ಇಲ್ಲಿ ಬೆಂಗಳೂರಿಯನ್. ಸೊ ಕನ್ನಡದವನು ಅಂತ ಹೇಳಿದ್ರೆ ತಪ್ಪಾಗಲ್ಲ. ನೀವು ಹೇಳಿದ್ರಲ್ಲ ಕನ್ನಡ ಅಭಿಮಾನ, ಭಾಷೆ ಅಭಿಮಾನ ಎಲ್ಲಿಂದ ಬಂತು ಮನೇಲಿ.
ಮನೇಲಿ ಕನ್ನಡನೇ ಮಾತಾಡಬೇಕು, ಓಕೆ. ಬರೋರೆಲ್ಲರ ಜೊತೆಲೂ ಕನ್ನಡ ಮಾತಾಡ್ಬೇಕು. ಅವಾಗಿಂದನು ಸ್ಕೂಲಲ್ಲಿ ಇಂಗ್ಲೀಷ್ ಮಾತಾಡ್ಕೊ, ಮನೇಲಿ ಕನ್ನಡ ಮಾತಾಡೋದು. ಸೊ ಇದೇ ನಮಗೆ ಕಲ್ಚರ್ ಚಿಕ್ಕ ವಯಸ್ಸಿಂದ ಹಂಗೆ ಮುಗಿಸ್ಕೊಂಡ್ಬಂದ್ವಿ. ಆಮೇಲೆ ಸ್ಕೂಲು ಎಲ್ಲ ವಿಜಯನಗರದಲ್ಲೇ ಮಾಡಿ, ಆಮೇಲೆ ಇಂಜಿನಿಯರಿಂಗು ಡಾಕ್ಟ್ರು, ಇದೆರಡೇ ಆಪ್ಷನ್ ನಮಗೆ, ಬೇರೆ ಆಪ್ಷನ್ನೇ ಇಲ್ಲ. ಸೊ ಒಂದು ಸಿನಿಮಾಟೋಗ್ರಫಿ ಮಾಡ್ತೀನಿ ಅಂತ ನಾವು ಅಪ್ಪನಿಗೆ ಹೇಳಿದೆ 10ನೇ ಕ್ಲಾಸ್ ಆದಮೇಲೆ. ಈ ಪರ್ಸೆಂಟೇಜ್ ನೋಡ್ಬಿಟ್ಟು ಸಿನಿಮಾಟೋಗ್ರಫಿಗೆ ಹೋಗ್ತೀಯ, ಫೋಟೋ ಸ್ಟುಡಿಯೋ ತೆಗಿತೀಯ ಅಂತ ಬೈದ್ರು. ಸೊ ಹಂಗಾಗಿ ಅಲ್ಲಿಗೆ ಆಪ್ಷನ್ ಇಲ್ಲ ಅಂತ ಕ್ಲೋಸ್ ಮಾಡ್ಬಿಟ್ರು. ಕ್ಲೋಸ್ ಮಾಡ್ತೀಯ ಅಂದರೆ ಇಂಜಿನಿಯರಿಂಗ್ ಮಾಡು, ಇಲ್ಲ ಡಾಕ್ಟ್ರು ಮಾಡಿ, ಎರಡೇ ಆಪ್ಷನ್ ನಿನಗೆ. ಮಾಡಿದ್ರೆ ಇದು ಮಾಡು, ಇಲ್ಲ ಅಂದರೆ ಮನೇಲೇ ಇರು, ಏನೂ ಓದ್ಬೇಡ ಅಂತ. ಸೊ PUC ಸೇರ್ಕೊಂಡೆ. ಸೊ PUC ಅವಾಗಿನ ಕಾಲದಲ್ಲೆಲ್ಲ ಮ್ಯಾನೇಜ್ಮೆಂಟ್ ಅನ್ನೋದಿಲ್ಲ, ಬರೀ CET ರ್ಯಾಂಕಿಂಗ್. ಸೊ CET ರ್ಯಾಂಕಿಂಗ್ ಮೆಡಿಕಲ್ಲು ಇತ್ತು, ಇಂಜಿನಿಯರಿಂಗ್ ಇತ್ತು. ಸೊ ಮೆಡಿಕಲ್ ಬೇಡ ಅಂತ ಬಿಟ್ಟು ಇಂಜಿನಿಯರಿಂಗ್ ಸೇರಿಕೊಂಡೆ. ಸೊ ಬ್ಯಾಂಗ್ಳೂರ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, ಸಿಟಿ ಮಾರ್ಕೆಟ್ ಹತ್ರ ಇರುವಂಥ ಕಾಲೇಜು. ಅಲ್ಲಿ ಕಂಪ್ಯೂಟರ್ ಸೈನ್ಸ್ ವಾಸ್ ದ ಫಸ್ಟ್ ಬ್ರಾಂಚ್ ಸ್ಟಾರ್ಟ್ ಆಗಿದ್ದು ಅದೇ. 1987-88 ಫಸ್ಟ್ ಸ್ಟಾರ್ಟ್ ಆಯಿತು. ಆ ಕಾಲೇಜೇ ಸೇರ್ಕೊ ಅಂತೇಳಿ ಅಲಾಟ್ಮೆಂಟಲ್ಲಿ ಅಲ್ಲಿ ಸಿಕ್ತು. ಅಲ್ಲಿ ಇಂಜಿನಿಯರಿಂಗ್ ಸೇರ್ಕೊಂಡೆ. ಅಲ್ಲಿ ಇಂಜಿನಿಯರಿಂಗ್ ಅಲ್ಲಿ ಸೇರ್ಕೊಂಡಾಗ ನನಗೆ ಕಲ್ಚರಲ್ ಶಾಕ್. ಕನ್ನಡ ಯಾರೂ ಮಾತಾಡ್ತಿಲ್ಲ. ಇಲ್ಲಿ ನೋಡಿದ್ರೆ ನಾವೆಲ್ಲ ಕನ್ನಡ ಮಾತಾಡ್ಕೊಂಡು ಬೆಳೆದಿದ್ದೀವಿ, ಕನ್ನಡ ಯಾರೂ ಮಾತಾಡಲ್ಲ. ಇಂಗ್ಲೀಷು, ಹಿಂದಿ, ತಮಿಳು ಇಷ್ಟು ಮಾತಾಡ್ತಿದ್ರು. ನಮ್ಗೆ ಬರುತ್ತೆ, ಬೇರೆ ಭಾಷೆ ಬರಲ್ಲ ಅಂತಲ್ಲ, ಬಟ್ ಕನ್ನಡ ಫುಲ್ ಕಡಿಮೆ. ಆಮೇಲೆ ಪ್ರಿನ್ಸಿಪಾಲ್ ಕನ್ನಡದವ್ರೇನೆ, ಒಂದಷ್ಟು ಜನ ಕನ್ನಡದವ್ರು. ಏನು ಸರ್ ಯಾರೋ ಕನ್ನಡನೇ ಮಾತಾಡಲ್ಲ, ಏನಪ್ಪ ಮಾಡೋದು, ಇಂಜಿನಿಯರಿಂಗ್ ಕಲ್ಚರ್ ಇರೋದೇ ಹಿಂಗೆ, ನೀನು ಇಲ್ಲೇ ಇರ್ಬೇಕು ಇನ್ನೊಂದು 4 ವರ್ಷ. ಸರ್ ಏನಾರು ಒಂದು ಫಂಕ್ಷನ್ ಎಲ್ಲಾರ ಕನ್ನಡ ಬೋಟ ಏನಾರು ಮಾಡ್ಬೋದಲ್ಲ, ನೀನು ಏನು ಮಾಡ್ತೀಯ ಮಾಡಪ್ಪ, ತೊಂದರೆ ಇಲ್ಲ, ಏನು ಮಾಡ್ತೀಯ ಮಾಡು. ಸೊ ಅವಾಗ ಕನ್ನಡ ರಾಜ್ಯೋತ್ಸವ ಟೈಮಲ್ಲಿ ಕನ್ನಡ ಹಾಡು ಹೇಳೋದು, ಮಿಮಿಕ್ರಿ ಮಾಡೋದು, ಈ ಥರದ್ದೆಲ್ಲ ಒಂದಷ್ಟು ಮಾಡ್ತಾ ಇದ್ವಿ. ಅಂದರೆ ಸ್ಟಾರ್ಟಿಂಗ್ ನಾನು ಒಬ್ಬ ಮಾಡೋಕ್ಕೆ ಶುರು ಮಾಡಿದ್ರೆ ಒಂದಷ್ಟು ಜನ ಎಲ್ಲ ಬಂದು ಸೇರಿಕೊಂಡ್ರು. ಅಲ್ಲಿ ನಮಗೆ ಫೋಕಸ್ ಇಂಜಿನಿಯರಿಂಗ್ ಪಾಟಿಗೆ ಇಂಜಿನಿಯರಿಂಗ್ ನಡೀತಾ ಇತ್ತು. ಅದು ಕರಿಕ್ಯುಲಮ್ ಅದು ಮುಗಿಸ್ಲೇಬೇಕು, ಎಲ್ಲರೂ ಮನೇಲಿ ಇಟ್ಕೊಳ್ಳಲ್ಲ. ಸೊ ಅದು ಪಾಟಿಗೆ ಅದು ನಡೀತಾ ಇದೆ. ಸೈಡಲ್ಲಿ ಇದೆಲ್ಲ ಮಾಡ್ತಾ ಇದ್ವಿ. ಅದಾದ್ಮೇಲೆ ಎತ್ನಿಕ್ ಡೇ ಬರೋದು. ಸೊ ಮಿಸ್ಟರ್ ಎತ್ನಿಕ್ 3 ಸಲ ಆಗಿದ್ದೆ. ಸೊ ಬೇರೆ ಬೇರೆ ಬಟ್ಟೆಗಳು ಹಾಕೊಂಡ್ಬರೋದು, ಆಮೇಲೆ ಪಟಾಪಟಿ ಚಡ್ಡಿ ಹಾಕೊಂಡು ಗೌಡ್ರು ಸ್ಟೈಲಲ್ಲಿ ಹೋಗೋದು. ಎಲ್ಲ ಯೂನಿಕ್ ಆಗಿ ಏನಾರು ಪಕ್ಕ ದೇಸಿ ಈ ಥರ ಮಾಡಿ ಮುಗಿಸ್ಕೊಂಡು ಆಮೇಲೆ ಇಂಜಿನಿಯರಿಂಗ್ ಮುಗೀತು. ಇಂಜಿನಿಯರಿಂಗ್ ಮುಗಿದ್ಮೇಲೆ ಏನು ಮಾಡೋದು? ಸೊ ಈಗ ನಮ್ಮ ಅಪ್ಪ ಹೇಳಿದಾಯ್ತು, ಡಿಗ್ರಿ ಮಾಡಾಯ್ತು, ಡಿಸ್ಟಿಂಕ್ಷನ್ ಬಂದಾಯ್ತು, ಕೊಟ್ಬಿಡೋಣ, ಈಗೆಲ್ಲ ಸಿನಿಮಾಗೆ ಹೋಗೋಣ ಅಂತಾನೆ ಇದ್ದಿದ್ದು. ಇನ್ನೂ ಅದು ಒಳಗೆ ಬಿಡ್ಲಿಲ್ಲ. ಸೊ ಆಮೇಲೆ ಅಪ್ಪನಿಗೆ ಹೇಳಿದೆ, ಅವರು ರಿಟೈರ್ಡ್ ಆಗ್ತಿರೋ, ಹೇಳಿದ್ರೆ ಇನ್ನೊಂದು ವರ್ಷಕ್ಕೆ ರಿಟೈರ್ಡ್ ಆಗ್ತೀನಪ್ಪ, 1 ವರ್ಷದ ತನಕ ನೀನು ಕೆಲ್ಸಕ್ಕೆ ಸೇರ್ಕೋಬೇಕು, ಇಲ್ಲ ಅಂದರೆ ಮನೇಲಿ ಇಟ್ಕೊಳಕ್ಕಾಗಲ್ಲ. ಯಾಕಂದ್ರೆ ನಾನು ರಿಟೈರ್ ಆದ್ಮೇಲೆ ನಾನೇನು ಮಾಡೋಕ್ಕಾಗಲ್ಲ, ಏನೊಬ್ಬ ಬುದ್ಧಿವಂತ ಓದಿದ್ಯಾ, ಏನಾರು ಸಾಫ್ಟ್ವೇರ್ ಕೆಲ್ಸಕ್ಕೆ ಸೇರ್ಕೊ ಅಂದರು. ಏನಪ್ಪ ಏನು ಮಾಡೋಕ್ಕಾಗ್ತಿಲ್ಲ, ಬಟ್ ಆಪ್ಷನ್ಸ್ ಅವತ್ತು ಕಡಿಮೆ. ಸಿನಿಮಾ ನಂಬ್ಕೊಂಡು ಬದುಕಕ್ಕೂ ಆಗ್ತಿರ್ಲಿಲ್ಲ, ನಮ್ಗೆ ಯಾರು ಗೊತ್ತಿರಲಿಲ್ಲ, ಅದು ಇಂಪಾರ್ಟೆಂಟ್. ಆಮೇಲೆ ಸಾಫ್ಟ್ವೇರ್ ಇಂಜಿನಿಯರಿಂಗ್ ಕೆಲಸಕ್ಕೆ ಸೇರ್ಕೊಂಡೆ. ಸದಾಶಿವನಗರದಲ್ಲಿ ಒಂದು ಸ್ಟಾರ್ಟ್ಅಪ್ ಕಂಪ್ನಿ ಇತ್ತು. ಸೊ ಇಲ್ಲಿಗೆ ಬಸ್ ಇಟ್ಕೊಂಡು ಬಂದು ಇಲ್ಲಿ ಸದಾಶಿವನಗರದಲ್ಲಿ ನಿಮ್ಮ ಆಫೀಸ್ ತುಂಬ ಹತ್ರ. ನಂಗೆ ಹಳೆ ಮೆಮೊರೀಸ್ ಎಲ್ಲ ಜ್ಞಾಪಕ 3,000 ರೂಪಾಯಿ ಫಸ್ಟ್ ಕೆಲ್ಸಕ್ಕೆ ಸೇರ್ಕೊಂಡಿದ್ದು. 3,000 ಆ 3 ಸಾಲ 1,500 ರೂಪಾಯಿ ಮನೆಗೆ ಕೊಡ್ತಿದ್ದೆ, ಇನ್ನು 1,500 ರೂಪಾಯಿ ನಾನು ಜೀವನ ಮಾಡ್ತಿದ್ದೆ. ಹಿಂಗೆ ಸ್ಟಾರ್ಟ್ ಆಗಿದ್ದು ಜರ್ನಿ. ಸೊ ಅವಾಗ ನಮಗೆ ಏನು ಆಪ್ಷನ್ಸ್ ಏನಿಲ್ಲ, ಕೆಲಸ ಮಾಡಬೇಕು, ಕಲಿಬೇಕು ಅಂತಿತ್ತು. ಆಮೇಲೆ ಒಂದು ಇಂಟ್ರೆಸ್ಟಿಂಗ್ ಇನ್ಸಿಡೆಂಟ್ ಲೈಫಲ್ಲಿ ಏನಾಯಿತು ಅಂದರೆ, ಅಮೆರಿಕಾಗೆ ಹೋಗ್ಬೇಕು ಅಂತ ತುಂಬ ಜನಕ್ಕೆ ಆಸೆ. ಯಾಕಂದ್ರೆ ಕಂಪ್ಯೂಟರ್ ಸೈನ್ಸ್ ಮಾಡಿದ್ಮೇಲೆ ಅವತ್ತಿನ ಕಾಲಕ್ಕೆ Y2K ಇದೆಲ್ಲ ಇತ್ತಲ್ವ. ನಾವು ಮುಗಿಸಿದ್ದು 97 ಅಲ್ಲಿ, 98 ತುಂಬ ಎಲ್ಲ ಅಮೆರಿಕಾಗೆ ಹೋಗ್ಬೇಕು. ನಮ್ಗೆ ಅದು ಯಾವುದೂ ಇಲ್ಲ. ಒಳ್ಳೆ ಕೆಲಸ ಸಿಗ್ಬೇಕು, ಒಳ್ಳೇದಿರ್ಬೇಕು, ಬೆಂಗಳೂರಲ್ಲೇ ಇರಬೇಕು, ಸಿನಿಮಾ ಬದಲು ಏನೋ ಮಾಡ್ಬೇಕು, ಇಷ್ಟೇ ಇದ್ದಿದ್ದು. ಬಟ್ ಅದು ಹೇಳ್ಕೊಳಕ್ಕಾಗಲ್ಲ, ಅದೆಲ್ಲ ಒಳಗೆ ಇರೋದು. ಹೇಳ್ಕೊಳಕ್ ಹೋದ್ರೆ ಚೆನ್ನಾಗಿ ಬೈಸ್ಕೊಂತ ಇದ್ವಿ. ಸೊ ಆಗ್ತಿರ್ಲಿಲ್ಲ. ಸೊ ಅವಾಗ ಎಲ್ಲರೂ ಹೇಳಿದ್ರು ಅಮೆರಿಕಾಗ ಕೆಲ್ಸಕ್ಕೆ ಅಪ್ಲೈ ಮಾಡು ಅಂತ. ಸೊ ಅವಾಗ ಸುಮ್ಮನೆ ಹಿಂಗೆ ಅಪ್ಲೈ ಮಾಡಿದೆ. ಅದಾದ್ಮೇಲೆ ಅಪ್ಲೈ ಮಾಡಿದೆ. ನಮ್ಮನ್ನೆಲ್ಲ ಯಾರು ಕರೀತಾರೆ, ಇದೇ ನಮ್ಮ ಇಂಟೆನ್ಷನ್, ನಮ್ಗೆ ಗೊತ್ತಿಲ್ವಲ್ಲ ಏನು ನಡೆಯುತ್ತೆ, ಇಟ್ಸ್ ನ್ಯೂ. ಸೊ ಅದು ಅಪ್ಲೈ ಮಾಡಿ ಬಿಟ್ಟೆ. ಅದಾದ್ಮೇಲೆ ಒಂದಿನ ಇಂಟರ್ವ್ಯೂ ಕರೆದಿದ್ರು. ನಾನು ಇಂಟರ್ವ್ಯೂಗೆ ಹೋಗೋದಿಲ್ಲ ಅಂತ ಪ್ರಿಪೇರ್ ಆಗ್ಬಿಟ್ಟು ಯಾರು ಫ್ರೆಂಡ್ ಸಿಕ್ಕಿದ್ರು, ಇವತ್ತು ಇಂಟರ್ವ್ಯೂ ಇತ್ತಲ್ಲ ಯಾಕೆ ಹೋಗ್ಲಿಲ್ಲ ಅಂದೆ. ಇಲ್ಲ ಪಿಕ್ಚರ್ ಚೆನ್ನಾಗಿದೆ, ರಿಲೀಸ್ ಆಗಿದೆ, ಪಿಕ್ಚರ್ಗೆ ಹೋಗ್ತೀನಿ ಬೈದು ಅವ್ರು ಪಿಕ್ಚರ್ನ ಸ್ಟಾಪ್ ಮಾಡಿಸಿ ಆ ಇಂಟರ್ವ್ಯೂ ಕರ್ಕೊಂಡು ಹೋದ್ರು. ಸೆಂಟ್ ಮಾರ್ಕ್ಸ್ ರೋಡಲ್ಲಿ ಒಂದು ಹೋಟ್ಲಲ್ಲಿ ಇಂಟರ್ವ್ಯೂ ನಡೀತಾ ಇತ್ತು. ಹೋದೆ, ಮಾತಾಡಿದೆ. ಸರಿ, ಯು ಆರ್ ವೆರಿ ಗುಡ್, ಓಕೆ ವಿಲ್ ಗಿವ್ ಎನ್ ಆಫರ್, ಆ ಥರ ಅಂತ ಮಾತಾಡಿದ್ರು. ಇವ್ರು ಯಾರಪ್ಪ ಇವರು, ಯಾರೋ ಫೇಕ್ ಇರಬೇಕು ಅಂದ್ಕೊಂಡು ನಾವು ಸುಮ್ಮನಾಗ್ಬಿಟ್ಟು ಲೆಟರ್ ತೊಗೊಂಡು ಬಂದೆ. ಲೆಟರ್ ತೊಗೊಂಡ್ಬಂದ್ಬಿಟ್ಟು ವೆಬ್ಸೈಟ್, ಅವಾಗ ಇಂಟರ್ನೆಟ್ಗೆ 100 ರೂಪಾಯಿ ಕೊಟ್ಟು ಒಂದು ಅರ್ಧ ಗಂಟೆ ನೋಡಬೇಕು ವೆಬ್ಸೈಟ್. ಸೊ ಆ ವೆಬ್ಸೈಟ್ ಎಲ್ಲ ಹಾಕಿ ನೋಡಿದಾಗ ಇದ್ಯಾವುದೋ ಚೆನ್ನಾಗಿದೆಯಲ್ಲ ಕಂಪನಿ ಅಂತ ಫ್ರೆಂಡ್ಸ್ಗೂ ಒಂದಷ್ಟು ಜನಕ್ಕೆ ಕಳಿಸ್ದೆ. ಚೆನ್ನಾಗಿದೆ ಕಂಪನಿ, ಇದು ಹೋಗ್ಬಿಡು ಅಂದರು. ನಾನು ಹೋಗೋದಿಲ್ಲ, ನಾನು ಸಿನಿಮಾ ಮಾಡಬೇಕು ಅಂತ. ಆಮೇಲೆ ಸರಿ ಪಾಸ್ಪೋರ್ಟ್ ಕಳಿಸು, ವೀಸಾ ಬರಲಿ, ಆಮೇಲೆ ಯೋಚನೆ ಮಾಡೋದು. ಸೊ ಪಾಸ್ಪೋರ್ಟ್ ಕಳಿಸು, ವೀಸಾ ಲಕ್ಕಿಲಿ ವೀಸಾನು ಬಂದ್ಬಿಡ್ತು. ಯಾಕಂದ್ರೆ ಪ್ರಾಪರ್ ಕಂಪನಿ ಅದು, ಕನ್ಸಲ್ಟಿಂಗ್ ಆ ಥರ ಇಂದೇನಿಲ್ಲ, ಬಂದ್ಬಿಡ್ತು. ಹೋಗಲ್ಲ ಅಂತ ಮನೇಲಿ ನಮ್ಮಪ್ಪ ಹೋಗುವಂತ, ಬಟ್ ನಮ್ಮಮ್ಮ ಹೋಗ್ಬೇಡ, ಇವರೆಲ್ಲ ಯಾರು ಹೋಗ್ಬೇಡ ಅಂತ. ನನಗೆ ಇವ್ರು ಎಲ್ಲ ಇಂಟೆನ್ಷನ್ಗಿಂತ ಸಿನಿಮಾನೇ ಮಾಡಬೇಕು,
ಹೋಗೋದೇ ಬೇಡ, ಡಿಸ್ಕಾರ್ಡ್ ಮಾಡ್ಬಿಟ್ಟು ಇದೇ ಸಾಫ್ಟ್ವೇರ್ ಕಂಟಿನ್ಯೂ ಮಾಡೋಣ, ಒಂದು ಸ್ವಲ್ಪ ದುಡ್ಡು ಸೇವ್ ಮಾಡ್ಕೊಂಡ್ರೆ ತಿಂಗಳಿಗೆ 3,000 ಅಂತ ಮನೆ ಕೊಟ್ಬಿಡ್ಬೋದು, ಬಟ್ ನಾನು ಕೆಲಸಕ್ಕೆ ಹೋಗಲ್ಲ. ಸೊ ಆ ಥರ ಕೇಳಿದ್ರೆ ಸಾಫ್ಟ್ವೇರ್ ಇಂಜಿನಿಯರ್ ಅಂತ ಹೇಳ್ಕೊಂಡು ಹೋಗೋಣ, ಇದೇ ಪ್ಲಾನ್ ಇಲ್ಲ. ಸಿನಿಮಾದಲ್ಲಿ ಮಾಡ್ತಾರಲ್ಲ ಆ ಥರ ಪ್ಲಾನ್ ಮಾಡ್ಕೊಂಡು ಹೆಂಗೆ ಮಾಡ್ಕೊಂಡು ಒಂದು ವರ್ಷಕ್ಕೆ ಎಷ್ಟು 30-35 ಸಾವಿರ ಇದ್ರೆ ಸಾಕು, ಒಂದು ವರ್ಷಕ್ಕೆ ಗಾಂಧಿನಗರಕ್ಕೆ ಹೋಗೋಣ, ಯಾರನ್ನಾರು ಹಿಡಿದ್ರೆ ಏನಾದ್ರು ಒಂದಾಗುತ್ತೆ ಅಂತ ಆ ಥರ ಮೈಂಡ್ ಸೆಟ್ಟಲ್ಲಿ ಇದ್ದವನ್ನ ಇವರು ನಾಗೇಂದ್ರ ಒಂದು ಕೆಲಸ ಮಾಡೋ, ಅಮೆರಿಕ ಒಳ್ಳೆ ಆಪ್ಷನ್ನು, ಅಮೆರಿಕಾಗೆ ಹೋಗು, ಅಲ್ಲಿ ಸಿನಿಮಾ ಕಲಿಬೋದು, ಸಿನಿಮಾ ಸ್ಕೂಲ್ ಇದೆ, ಇಲ್ಲಿ ನಿಮ್ಮ ಅಪ್ಪನ ಮುಂದೆ ಸಿನಿಮಾ ಸ್ಕೂಲ್ಗೆ ಹೋಗೋಕ್ಕಾಗಲ್ಲ ಅಂತ ಯಾರೋ ಒಬ್ರು ಬಂದು ನನ್ನ ಟ್ರಿಕ್ ಮಾಡ್ಬಿಟ್ರು, ಸೊ ಚೇಂಜ್ ಮಾಡ್ಬಿಟ್ರು. ಪರವಾಗಿಲ್ವಲ್ಲ, ದುಡ್ಡು ಸಿಗುತ್ತೆ, ಇಲ್ಲಿ 3,000 ರೂಪಾಯಿ ಯಾರಿಲ್ಲ, ಹೋದ್ರೆ ರೂಮಲ್ಲಿ ಒಬ್ಬನೇ ಇರ್ಬೋದು, ಕಾರ್ ಇರುತ್ತೆ, ಆ ಥರ ಒಂಥರ ಮಿಡಲ್ ಕ್ಲಾಸ್ ಫ್ಯಾಮಿಲಿಗೆ ಇಫ್ ಯು ಶೋ ಸಮಥಿಂಗ್ ಡಿಫ್ರೆಂಟ್ ಅಲ್ಲ, ಅದು ಕೈಂಡ್ ಆಫ್ ಅಟ್ರಾಕ್ಟೆಡ್. ಸೊ ಹಾಗಾಗಿ ನಾನು ಆ ಕೆಲಸ ತಗೊಂಡು 2000ಕ್ಕೆ ಅಟ್ಲಾಂಟಾಗೆ ಹೋದೆ. ಅಟ್ಲಾಂಟಾಗೆ ಹೋದ್ಮೇಲೆ ಅಲ್ಲಿ ಕನ್ನಡ ಕೂಟ ಅದು ಇದನ್ನ ಎಕ್ಸ್ಪ್ಲೋರ್ ಮಾಡಿದ್ರೆ ಇದೆ ತುಂಬ ಕಡಿಮೆ ಜನ ಬರೋರು. ಕನ್ನಡ ಸಿನಿಮಾ ಅಂದರೆ ಸರ್ 98ರಲ್ಲಿ ಒಂದು ಸಿನಿಮಾ ತೋರಿಸಿದ್ವಿ, ಈಗ 2000ರಲ್ಲಿ ಆಕಸ್ಮಿಕ ಅಂತ ಒಂದು ಸಿನಿಮಾ ಇದು ನಾವು 94ರಲ್ಲೇ ನೋಡಿರೋ ಸಿನಿಮಾ ಇವತ್ತು ನೋಡ್ತಾ ಇದ್ರಲ್ಲ ನೀವು ಸರ್, ಅಷ್ಟೇ ಸರ್ ಇರೋದು, ಹಿಂಗೆ ಇದೆ ಅಂತ. ಸೊ ಅವಾಗ ಅನಿಸ್ತು ಏನೋ ಒಂದು ಮಾಡಬೇಕು ಕನ್ನಡಕ್ಕೆ ಅಂತ. ಅವಾಗ ಒಳ್ಳೊಳ್ಳೆ ಕನ್ನಡ ಸಿನಿಮಾಗಳಿಗೆ, ಅವಾಗೆಲ್ಲ ಇಮೇಲ್ ಮಾಡೋದು ಕಷ್ಟ, ಸಿಗೋ ಫೋನ್ ಅಂತೂ ಇಂಟರ್ನ್ಯಾಷನಲ್ ಕಾಲಿಂಗ್ ವಾಸ್ ವೆರಿ ಎಕ್ಸ್ಪೆನ್ಸಿವ್, ವಾಟ್ಸಪ್ ಇರಲಿಲ್ಲ, ಏನಿರಲಿಲ್ಲ. ಅಲ್ಲಿ ಯಾರಾದ್ರೂ ಬರೋರು, ರಮೇಶ್ ಬಂದರು, ರಮೇಶನ್ನ ಪರಿಚಯ ಮಾಡ್ಕೊಳ್ಳೋದು, ಹಿಂಗೆ ಪರಿಚಯ ಮಾಡ್ಕೊಂಡು ಅವರು ನಾಗೇಂದ್ರ ಈ ಸಿನಿಮಾ ತೋರಿಸ್ತೀಯಾ. ಸೊ ದಟ್ಸ್ ಹೌ ಮೈ ಸಿನಿಮಾ ಜರ್ನಿ ಸ್ಟಾರ್ಟೆಡ್. ಅಲ್ಲಿ ಇಲ್ಲಿ ಬರೋ ಕನ್ನಡ ಸಿನಿಮಾ, ಚೆನ್ನಾಗಿರೋ ಕನ್ನಡ ಸಿನಿಮಾನ ಅಲ್ಲಿ ತೋರಿಸೋದು. ಸೊ ಆ ಥರ ಮಾಡಿದಾಗ ಏನಾಗ್ತದೆ, ಸ್ವಲ್ಪ ಸರ್ಕಲ್ ಬೆಳೀತಾ ಬಂತು. ಆಮೇಲೆ 2 ವರ್ಷಕ್ಕೊಂದ್ಸಲ ಬೆಂಗಳೂರಿಗೆ ಬಂದಾಗ ಸರ್ ನಾನು ಬರ್ತಾ ಇದ್ದೀನಿ, ಇನ್ಫಾರ್ಮ್ ಮಾಡ್ಬಿಡ್ತೇನೆ ಸರ್, 1 ತಿಂಗಳು ಇರ್ತೀನಿ, ನೀವು ಯಾವಾಗ ಕರೆದ್ರು ಬರ್ತೀನಿ. ಅವಾಗ ಐ ಯೂಸ್ ಟು ಮೀಟ್ ಲಾಟ್ ಆಫ್ ಪೀಪಲ್. ಒಂದು ಈ ಸಿನಿಮಾ ಚೆನ್ನಾಗಿದೆ ಅಲ್ಲಿ ತೋರಿಸೋಣ. ಆಮೇಲೆ ಪರ್ಸನಲ್ ರಿಲೇಶನ್ಶಿಪ್, ಸರ್ ನಾನು ಈ ಥರ ಎಲ್ಲ ಮಾಡ್ಕೊತಾ ಇದ್ದೀನಿ, ಕೋರ್ಸ್ ಎಲ್ಲ ಮಾಡ್ತಾ ಇದ್ದೀನಿ, ನನಗೇನಾದ್ರು ಚಾನ್ಸ್ ಕೊಡೋದು, ಒಳ್ಳೆ ಕತೆ ಇದ್ರೆ ನೋಡು ಯಾರನ್ನಾರು ಹುಡುಕ್ಬೋದು ಅಂತ. ಸೊ ಲಿಟಲ್ ಬಿಟ್ ಆಫ್ ಕಾನ್ಫಿಡೆನ್ಸ್ ಬರೋಕ್ಕೆ ಶುರು ಆಯಿತು. ಸೊ ಸಿನಿಮಾ ತೋರಿಸೋದ್ರಿಂದ ಸಿನಿಮಾ ಕನೆಕ್ಷನ್ ಬೆಳೆಯುತ್ತೆ, ಬೆಳೆದ್ರೆ ನಾವು ಏನಾರು ಒಂದು ಮಾಡ್ಬೋದು. ಆ ನಿಟ್ಟಿನಲ್ಲಿ ಮಾಡ್ತಾ ಇರಬೇಕಾದ್ರೆ ಒಂದಷ್ಟು ಸಿನಿಮಾಗಳು ತೋರಿಸಿದ್ಮೇಲೆ ಏನಾಯಿತು, ಇನ್ನೊಬ್ರು ಡೈರೆಕ್ಟರ್ ಪರಿಚಯ ಆದರು, ಶಾಪ ಅಂತ ಒಂದು ಸಿನಿಮಾ ಮಾಡಿದ್ರು, ಆ ಡೈರೆಕ್ಟರ್ ಪರಿಚಯ ಆದರು, ಅವರು ಅಶೋಕ್ ಪಟೇಲ್ ಅವರು ಪರಿಚಯ ಆದರು. ಅವ್ರು ಹೇಳಿದ್ರು, ನಾಗೇಂದ್ರ ನಾವೆಲ್ಲ ಯಾಕೆ ಸೇರ್ಕೊಂಡು ಸಿನಿಮಾ ಮಾಡ್ಬಾರ್ದು, ನಿಮಗೂ ಅವರು ಸಿನಿಮಾ ಓದಿದ್ದಾರೆ, ನಾನು ಸಿನಿಮಾ ಓದಿದ್ದೀನಿ, ಸೊ ಏನಾರು ಒಂದು ಕೊಲಾಬ್ರೇಷನ್ ಮಾಡುವ ಅಂತ ಬಂದಾಗ ಮನಮೂರ್ತಿ ಹತ್ರ, ಅವಾಗ ಅವರು ತುಂಬ ಫೇಮಸ್, ಮಾಡ್ರೆ ಎಲ್ಲ ಸಿನಿಮಾ ಎಲ್ಲ ಹಿಟ್ಟಾಗಿತ್ತು. ಅವರು ಅಮೆರಿಕಾದಲ್ಲಿದ್ದರು. ಸರ್ ನೀವು ಮ್ಯೂಸಿಕ್ ಮಾಡ್ತೀರಾ ಅಂತೇಳಿ, ಅವ್ರು ಮ್ಯೂಸಿಕ್ ಮಾಡೋ ಥರ ಒಂದು ಆಪ್ಷನ್ ಇದೆ ಅಂತ ಗೊತ್ತಾದಾಗ ಕಡಿಮೆ ದುಡ್ಡಲ್ಲಿ ಏನು ಮಾಡ್ಬೋದು ಅಂದ್ಬಿಟ್ಟು 16mm ಶೂಟ್ ಮಾಡೋಣ ಅಂತ ಜೋಗ್ ಫಾಲ್ಸ್ ಅಂತ ಒಂದು ಕತೆ ಮಾಡ್ಕೊಂಡಿದ್ದು. 16mm ಶೂಟ್ ಮಾಡಿದೆ. ಆವಾಗ 16mm ವಾಸ್ ಆಲ್ಮೋಸ್ಟ್ ಅಬ್ಸಲ್ಯೂಟ್, ಜನ ಯೂಸ್ ಮಾಡ್ತಿರಲಿಲ್ಲ. 35mm ಮಾಡ್ಕೊಂಡು DIಗೆ ಹೋಗೋರು, ನಾವಿನ್ನ ಓಲ್ಡ್ ಸ್ಕೂಲಲ್ಲಿ ಯೋಚನೆ ಮಾಡ್ತಾ ಇದೀವಿ. ಆವಾಗ ಯಾರೋ ಹೇಳಿದ್ರು, ಸರ್ ಚೈತರ ಪ್ರೇಮಾಂಜಲಿ ಅನ್ನೋ ಸಿನಿಮಾನು 16mm ಮಾಡಿದ್ರು, ಬಟ್ 8 ಪ್ರಿಂಟ್ ಮೇಲೆ ಮಾಡೋಕ್ಕಾಗಲ್ಲ, ಯಾಕಂದ್ರೆ ನೆಗೆಟಿವ್ ಟೇರ್ಔಟ್ ಆಗಿಬಿಡುತ್ತೆ. ಸೊ ಇದು ಕಷ್ಟ, ಒಂದು ಕೆಲಸ ಮಾಡೋಣ 35mm ಮಾಡೋಣ, ಲಿಮಿಟೆಡ್ ಲೊಕೇಶನ್ಸ್ ಅಲ್ಲಿ ಮಾಡೋಣ ಆಗುತ್ತೆ ಅಂತ. ಅವಾಗ ಅಶೋಕ್ ಕಶ್ಯಪ್ ಕ್ಯಾಮ್ರಾಮನ್ ಬಂದು ಮಾಡೋಕ್ಕೆ ಶುರು ಮಾಡಿದ್ರು. ಕಡಿಮೆ ಬಡ್ಜೆಟಲ್ಲಿ ಸ್ಟಾರ್ಟ್ ಮಾಡಿ ಶುರು ಮಾಡಿದ್ವಿ. ಆವಾಗ ನನಗೆ ರೈಟಿಂಗ್ ಆಸಕ್ತಿ ಇತ್ತು, ನನಗೆಲ್ಲ ಫ್ರೀಡಮ್ ಇತ್ತು. ಸ್ಕ್ರೀನ್ ಪ್ಲೇ ವರ್ಷನ್ ಮಾಡಿದ್ವಿ, ಡೈಲಾಗ್ಸ್ ವರ್ಷನ್ ಮಾಡಿದ್ವಿ, ರಮೇಶ್ ಜೊತೆಲಿ ಕುತ್ಕೊಂಡು ಎಂಟೈರ್ ಸ್ಕ್ರಿಪ್ಟ್ನ ರೀಡ್ ಮಾಡಿಸಿದೆ, ಕಂಪ್ಲೀಟ್ ರೈಟಿಂಗು, ಮಧ್ಯೆ ಡೈಲಾಗ್ಸ್ ಚೇಂಜ್ ಮಾಡು ಅಂತ ಹೇಳಿದ್ರು, ಎಲ್ಲದಕ್ಕೂ ಚೇಂಜ್ ಮಾಡಿದ್ವಿ. ಸೊ ದಟ್ ಕೈಂಡ್ ಆಫ್ ಗೇವ್ ಮಿ ದ ಫುಲ್ ಫ್ಲೆಡ್ಜ್ಡ್ ಫೀಲಿಂಗ್, ಓ ಐ ಕ್ಯಾನ್ ರೈಟ್, ಐ ಕ್ಯಾನ್ ಡೈರೆಕ್ಟ್, ಆ ಥರ ಮಾಡ್ಕೊಂಡು ಬಂದ್ವಿ. ಅದಾದ್ಮೇಲೆ ಆ ಸಿನಿಮಾ ರಿಲೀಸ್ ಆದಾಗ ರಿಲೀಸೇ ಬೇರೆ ಪ್ಯಾಟರ್ನು, ನಂಗೆ ಹೆದರಿಕೆ ಆಗೋಯ್ತು, ಥಿಯೇಟರ್ ಸಿಗಲ್ಲ, ಜನ ಬರಲ್ಲ, ಇದೆಲ್ಲ ಐ ವೆಂಟ್ ಥ್ರೂ ದಟ್ ಹೋಲ್ ಪ್ರಾಸೆಸ್. ಬಟ್ ಒಳ್ಳೆ ಡಿಸ್ಟ್ರಿಬ್ಯೂಟರ್ ಇದ್ರು, ರಾಜಶ್ರೀ ಫಿಲ್ಮ್ಸ್ ಅಂತ, ಅಮೆರಿಕ ಸಿನಿಮಾನ ಡಿಸ್ಟ್ರಿಬ್ಯೂಟ್ ಮಾಡಿದ್ದು, ಅವ್ರು ಮಾಡಿದ್ರು. ಬಟ್ ಅವ್ರು ಕಂಟೆಂಟ್ ಕೊಡೋದು ತುಂಬ ಕಡಿಮೆ. ಸೊ ಥಿಯೇಟರ್ನ ಅವ್ರನ್ನ ಎನ್ಕರೇಜ್ ಮಾಡಲ್ಲ. ಸೊ PVR ಅಲ್ಲಿ ಮಲ್ಟಿಪ್ಲೆಕ್ಸ್ ಅಲ್ಲಿ ರಿಲೀಸ್ ಮಾಡಿದ್ವಿ. ದ ಫಸ್ಟ್ ಕನ್ನಡ ಮೂವಿ ಟು ರನ್ 25 weeks ಇಸ್ ಜೋಗ್ ಫಾಲ್ಸ್, PVR ಮಲ್ಟಿಪ್ಲೆಕ್ಸ್ ಫೋರ್ಮಲ್ಲಿ. ಅವ್ರು ಪ್ರಿಂಟ್ ಕೇಳಿದ್ರು ನಾನು ಕೊಡಲ್ಲ ಅಂತ ಹೇಳಿದ್ದೆ, ಮಲ್ಟಿಪ್ಲೆಕ್ಸ್ಗೆ ಕೊಡಲ್ಲ, ಸಿಂಗಲ್ ಥಿಯೇಟರ್ ಬೇಕು ಅಂತ. ಅದಕ್ಕೆ ಅವ್ರು ಹೇಳಿದ್ರು, ಸರ್ ದಿಸ್ ಇಸ್ ಪರ್ಸೆಂಟೇಜ್ ನೋ ರೆಂಟ್, ಪ್ಲೀಸ್ ಗಿವ್ ಇಟ್ ಅಂತ. ಯಾರೋ ಬಾಂಬೆಯಿಂದ ಕಾಲ್ ಮಾಡಿದ್ರು. ಸರಿ ಅಂತ ಒಂದು ಪ್ರಿಂಟ್ ಕೊಟ್ಟೆ. ಆ ಒಂದು ಪ್ರಿಂಟ್ 25 ವಾರ ಹೋಯ್ತು. ಸೊ ಅಲ್ಲೇ 25 ವಾರದ ಶೀಲ್ಡ್ ಫಸ್ಟ್ ಮಾಡಿಸಿ ಅವ್ರಿಗೆ ಕೊಟ್ಟಿದ್ದು. ಪಾಪ 100ನೇ ದಿನಕ್ಕೆ ಅವರೇ ವಿಜಯ ಕರ್ನಾಟಕದಲ್ಲಿ ಒಂದು ಫುಲ್ ಪೇಜ್ ಆ್ಯಡ್ ಹಾಕ್ಸಿದ್ರು ಫ್ರೀಯಾಗಿ, ನನ್ನ ಕೇಳಲೂ ಇಲ್ಲ. ಆಮೇಲೆ ಯಾರೋ ಫೋಟೋ ತೆಗೆದು ಕಳಿಸಿದ್ರೆ, ಏನಿದ್ದು ನಾನು ಆಡೇ ಕೊಟ್ಟಿಲ್ವಲ್ಲ ಅಂತ. ವಿಜಯ ಕರ್ನಾಟಕ ವಾಸ್ ವೆರಿ ಹ್ಯಾಪಿ ದಟ್ ಎ ಕನ್ನಡ ಫಿಲ್ಮ್ ರ್ಯಾನ್ ಫಾರ್ 100 days ಅಂತೇಳಿ ಅವರು ಆ್ಯಡ್ ಕೊಟ್ಟರು. ಇನ್ನೂ ಕಟ್ಟಿಂಗ್ ನನ್ನ ಹತ್ರ ಇದೆ. ಸೊ ಆ ಥರ ಅಲ್ಲಿಗೆ ಸ್ಟಾರ್ಟ್ ಆಗಿದ್ದ ಜರ್ನಿ, ಅಲ್ಲಿ ಸ್ಟಾರ್ಟ್ ಆಯಿತು. ಅದಾದಮೇಲೆ ಸಮ್ವೇರ್ ಐ ಫೆಲ್ಟ್ ಸಿನಿಮಾ ಜರ್ನಿ ಒಂಥರ ಆದರೆ ನಾವು ಅನ್ಕೊಳ್ಳೋದೊಂದು, ನಾವು ಮಾಡೋಕ್ಕಾಗದಿರೋದು ಇನ್ನು. ಸೊ ಅಲ್ಲಿಗೆ ನಾನು ಪಾಸ್ ತಗೊಂಡೆ. ಒಂದು ಸಿನಿಮಾ ಮಾಡಿದೆ, ಹಿಟ್ಟಾಯಿತು, ಪಾಸ್ ತಗೊಂಡು ಅಲ್ಲಿಂದ ಫುಲ್ ಪ್ಲೆಜ್ಡ್ ಫಿಲ್ಮ್ ಸ್ಕೂಲ್ಗೆ ಸೇರ್ಕೊಂಡೆ. ಇನ್ನ ಕಲಿಬೇಕು. ಸ್ಕೂಲ್ಗೆ ಹೋಗಿರಲಿಲ್ಲ, ಸಣ್ಣ ಪುಟ್ಟ ಮಾಡ್ತಿದ್ದೆ. ಒಂದು ಕೋರ್ಸ್ ಮಾಡೋದು, 1 ವಾರಕ್ಕೆ 2 ವಾರಕ್ಕೆ ಕೋರ್ಸ್, ಆ ಥರ ಮಾಡ್ತಿದ್ದೆ. 2004 ಆದಮೇಲೆ 5 ಆದಮೇಲೆ
ಇದರಲ್ಲೇ ಇರಬೇಕು ಅಂದರೆ ನನಗೆ ಇನ್ನೂ ಒಳ್ಳೆ ನಾಲೆಜ್ ಬೇಕು ಅಂತ ಅನಿಸ್ತು ನನಗೆ. ಒಂದು ಸಿನಿಮಾ ಮಾಡಿದ ಎಕ್ಸ್ಪೀರಿಯನ್ಸ್ ಇತ್ತು. ಲಾಟ್ ಆಫ್ ಥಿಂಗ್ಸ್ ವಿ ಕುಡ್ ಹವ್ ಡನ್ ಬೆಟರ್. ನನಗೆ ಇಂಜಿನಿಯರಿಂಗ್ ಕಲಿಸಿದ್ದೆ, ತುಂಬ ವಿಷಯಗಳು ತುಂಬ ಚೆನ್ನಾಗಿ ಮಾಡ್ಬೋದಾಗಿತ್ತು. ಬಟ್ ಒಂದೇ ಆಪರ್ಚುನಿಟಿ ನಿಮಗೆ ಒಂದು ಸಿನಿಮಾ ಮಾಡೋದಕ್ಕೆ, ಅದನ್ನು ತುಂಬ ರಿಫೈನ್ ಆಗಿ ಮಾಡ್ಬೇಕು, ಚೆನ್ನಾಗಿ ಮಾಡ್ಬೇಕು ಅಂತ. ಅವಾಗ ಐ ಸ್ಟಾರ್ಟೆಡ್ ಗೆಟಿಂಗ್ ಇನ್ ಟು ಮೋರ್ ಆ್ಯಂಡ್ ಮೋರ್ ಟುವರ್ಡ್ಸ್ ಥಿಯೇಟ್ರ್, ಆ್ಯಕ್ಟಿಂಗ್ ಕಲಿಯಕ್ಕೆ ಶುರು ಮಾಡಿದೆ. ಸೊ ಅಲ್ಲಿ ನಮ್ಮ ಅಮೆರಿಕನ್ ಟೀಚರ್ ಒಬ್ರು ಇದ್ರು, ಅವರು ಹಿಂದಿ ಫಿಲ್ಮ್ಸ್ ಎಲ್ಲ ಮಾಡಿದ್ದಾರೆ, ಇಂಗ್ಲೀಷ್ ಫಿಲ್ಮ್ಸ್, ಹಿಂದಿ ಫಿಲ್ಮ್ಸ್ ಎಲ್ಲ ಆದರೂ ಮಾಡಿದ್ದಾರೆ. ನಾಗೇಶ್ ಕುಕ್ನೂರ್ಗೂ ಅವರೇ ಕೋಚ್. ಸೊ ಅವ್ರು ನನಗೆ ಪಾಠ ಹೇಳ್ಕೊಡೋಕೆ ಶುರು ಮಾಡೋದು. ಆ್ಯಕ್ಟಿಂಗ್ ಅಂದರೆ ಇಟ್ಸ್ ನಾಟ್ ಅಬೌಟ್ ಜಸ್ಟ್ ಟೆಲ್ಲಿಂಗ್ ದ ಡೈಲಾಗ್ಸ್. ರಿಯಾಕ್ಷನ್ ಮಾಡಿದ್ರೆ ಸಾಕು, ನೀನು ಆ್ಯಕ್ಟೇ ಮಾಡೋ ಅವಶ್ಯಕತೆ ಇಲ್ಲ. ಸೊ ರಿಯಾಕ್ಷನ್ ಹೆಂಗೆ, ಯಾವ ಥರ ನೀನು ರಿಯಾಕ್ಟ್ ಮಾಡಬೇಕು, ಆಮೇಲೆ ಬಾಡಿ ಲ್ಯಾಂಗ್ವೇಜ್, ಹಿಂಗೆ ಮಾತಾಡ್ಬೇಕು, ಹಿಂಗೆ ಕೈ ಕಟ್ಕೋಬಾರ್ದು, ಆಮೇಲೆ ಸ್ಲೋ ಆಗಿ ಮಾತಾಡಬೇಕು, ತುಂಬ ಅಗ್ರೆಸಿವ್ ಆಗಿ ಫಾಸ್ಟ್ ಆಗಿ, ಇದೆಲ್ಲ ತುಂಬ ಹೇಳ್ಕೊಟ್ರು. ಅವಾಗ ಹೇಳ್ಕೊಟ್ಟ ಎಲ್ಲ ಮಾಡ್ತಿದ್ದಾಗ ಇನ್ನೊಂದಷ್ಟು ಜನ ಪರಿಚಯ ಆದರು. ಅವಾಗ ಹೇಳಿದ್ರು, ನಾಗೇಂದ್ರ, ನಾವೆಲ್ಲ ಅಟ್ಲಾಂಟಾದಲ್ಲೇ ಇದ್ದೀವಿ, ವೈ ಡೋಂಟ್ ವಿ ಮೇಕ್ ಎ ಫಿಲ್ಮ್ ಇಯರ್, ಏನಾದ್ರು ಒಂದು ಕತೆ ಮಾಡಿ ಇಲ್ಲಿ ನೇಟಿವಿಟಿ ಇಟ್ಕೊಂಡು ಒಂದು ಸ್ಮಾಲ್ ಬಡ್ಜೆಟ್ ಮಾಡೋಣ ಅಂತ. ಅವಾಗ IT ತುಂಬ ಫೇಮಸ್, ನಮ್ಗೆ IT ಬಗ್ಗೆ ತುಂಬ ಚೆನ್ನಾಗಿ ಗೊತ್ತು. IT ಮತ್ತು ಮಾಫಿಯಾ ಬ್ಲೆಂಡ್ ಮಾಡ್ಕೊಂಡು ಒಂದು ಸಣ್ಣ ಕತೆ ಮಾಡಿದ್ದು. ಅದನ್ನು ಮುಂಬೈ ಕನೆಕ್ಷನ್, MUMBHAI, ಮುಂಬೈ ಅಂದರೆ ಮಾಫಿಯಾಗೂ IT ಕನೆಕ್ಷನ್ ಏನಿದೆ ಅಂತ ಒಂದು ಕತೆ ಮಾಡ್ಕೊಂಡು ಅದ್ರ ಮೇಲೆ ಒಂದು ಸಿನಿಮಾ ಮಾಡೋಣ ಅಂತ ಸ್ಟಾರ್ಟ್ ಆಯ್ತು. ಅದು 2009 ಸ್ಟಾರ್ಟ್ ಮಾಡ್ಬಿಟ್ಟು ಅವತ್ತು ಹಿಂದಿನಲ್ಲೇ ಮಾಡಿದ್ದು. ನಿಮ್ಮ ಡೈರೆಕ್ಷನ್? ನನ್ನ ಡೈರೆಕ್ಷನ್, ನಾನೇ ಸ್ಟೋರಿ, ಸ್ಕ್ರೀನ್ ಪ್ಲೇ, ಡೈಲಾಗ್ಸ್ ಎಲ್ಲ ನಂದೇ. ಬಟ್ ಆವಾಗ ಮಾಡ್ಬೇಕಾದ್ರೆ ಡಿಜಿಟಲ್ ಇರಲಿಲ್ಲ. ಕರೆಕ್ಟ್. ಐ ವಾಸ್ ದ ಫಸ್ಟ್ ಒನ್ ಡಿಜಿಟಲ್ ತಗೊಂಡು ಮಾಡಿದ್ದು. ಸೊ ಡಿಜಿಟಲ್ ಕ್ಯಾಮ್ರಾ, ಈಗ ನೀವು ಹೇಳ್ತಿರಲ್ಲ ಡಿಜಿಟಲ್ ಕ್ಯಾಮ್ರಾ, ಹಳೇದು ಕ್ಯಾಮ್ ಕಾರ್ಡರ್ ಥರ ಬರ್ತಿತ್ತಲ್ಲ, ಆ ಕ್ಯಾಮ್ ಕಾರ್ಡರ್ಗೆ 35mm ಲೆನ್ಸ್ ಫಿಟ್ ಮಾಡೋದು. ಈಗ ಅದು ಕ್ಯಾಮ್ರಾ ರೆಡ್ ಅಂತ ಬಂದಿತ್ತು, ಬಟ್ ರೆಡ್ ಕ್ಯಾಮ್ರಾ ತುಂಬಾ ಎಕ್ಸ್ಪೆನ್ಸಿವ್. ಸೊ ನಾವು ಕ್ಯಾಮ್ ಕಾರ್ಡರ್ಗೆ ಫ್ರಂಟ್ ಅಲ್ಲಿ ಒಂದು 35mm ಲೆನ್ಸ್ ಹಾಕಿ ಅದಕ್ಕೆ ಎಕ್ಸ್ಟ್ರಾ ಫಿಟ್ಟಿಂಗ್ ಬರುತ್ತೆ, ಅದನ್ನೆಲ್ಲ ಎಕ್ಸ್ಪ್ಲೋರ್ ಮಾಡಿ ಆ ಥರ 35mm ಫೀಲ್ ಬರೋ ಥರ ಶೂಟ್ ಮಾಡಿದ್ವಿ. ಸೊ ಅವಾಗ 1K 2Kನೂ ಇರಲಿಲ್ಲ. 1Kಲಿ ಶೂಟ್ ಮಾಡಿ ಒಂದಷ್ಟು ಸೀನ್ಸ್ ಎಲ್ಲ ಶೂಟ್ ಮಾಡಿ ಪ್ರೊಜೆಕ್ಟ್ ಮಾಡಿದ್ವಿ. ಸ್ವಲ್ಪ ಗ್ರೈನ್ಸ್ ಬರ್ತಾ ಇತ್ತು, ಸರ್ DIL ಕರೆಕ್ಷನ್ ಮಾಡ್ಕೋಬೋದು ಅಂತ ಹೇಳಿ. ಸೊ ಅಲ್ಲಿಗೆ ಸ್ಟಾರ್ಟ್ ಮಾಡಿದ್ದು. ಅದೊಂದು 2 years ಜರ್ನಿ. ಅಲ್ಲಿ ಲೋಕಲ್ ಅಟ್ಲಾಂಟಾದಲ್ಲೇ ಶೂಟ್ ಮಾಡಿ, ಆ ಸ್ಟೋರಿನೂ ಅಟ್ಲಾಂಟಾದಲ್ಲೇ ಸೆಟ್ ಮಾಡಿ, ಒಂದಷ್ಟು ಜನರ ಹತ್ರಲೆಲ್ಲ ಮಾಡಿಸ್ಕೊಂಡು, ಅಲ್ಲಿ ಸುನಿಧಿ ಚೌಹಾನ್ನ ಕರೆಸಿ ಅವ್ರ ಕೆಲವೊಂದು ಐಟಮ್ ಸಾಂಗ್ ಥರ ಮಾಡಿದ್ದು. ಅಲ್ಲಿ ಮಾಫಿಯಾಗೆ ಒಂದು ಸಾಂಗ್ ಬೇಕು ಕಮರ್ಷಿಯಲ್ ಅನ್ಬಿಟ್ಟು ಐಟಮ್ ಸಾಂಗ್ ಥರ ಮಾಡಿದ್ದು. ಅವಾಗ ಸುನಿಧಿ ಚೌಹಾನ್ ಅವರು ಅಲ್ಲಿಗೆ ಬಂದಿದ್ರು. ಅವ್ರ ಹತ್ರ ಕೇಳಿದೆ, ನಾಗೇಂದ್ರ, ಓಕೆ ನೋ ಪ್ರಾಬ್ಲಮ್, ಗಿವ್ ವಾಟ್ ಎವರ್ ಮನಿ ಯು ವಾಂಟ್, ಐಲ್ ಸಿಂಗ್ ದ ಸಾಂಗ್. ಬಾಂಬೆಗೆ ಯಾರನ್ನ ಕಳಿಸಿ ಸಾಂಗ್ ಮಾಡಿಸ್ಕೊಂಡ್ವಿ. ಅದಕ್ಕೆ ಸ್ಟೀಫನ್ ಅಂತ ಒಬ್ರು ನಮ್ಮ ಕನ್ನಡದವರೇನೆ ಮ್ಯೂಸಿಕ್ ಡೈರೆಕ್ಟರ್, ಪ್ರಯೋಗ್ ಅಂತ ಕೇಳಿದ್ರಲ್ಲ, ಅವರು ಮ್ಯೂಸಿಕ್ ಮಾಡಿಕೊಟ್ರು. ಬ್ಯಾಕ್ಗ್ರೌಂಡ್ ಮ್ಯೂಸಿಕ್. ಫಿಲ್ಮ್ ಫೆಸ್ಟಿವಲ್ ಅಲ್ಲಿ ಒಂದು 7-8 ಅವಾರ್ಡ್ ಎಲ್ಲ ಬಂತು. ಸೊ ಅದು ಬಂತು. ಅದಾದ್ಮೇಲೆ ಶುರುವಾಗಿದ್ದೆ ರ್ಯಾಂಬೋ. ಸೂಪರ್. ಅದಕ್ಕೊಂದು ಸ್ವಲ್ಪ ಹಿಂದೆ ಹೋಗೋಣ. ಈಗ ಸಿನಿಮಾ ಮಾಡಿದಾಗ ನೀವೆಲ್ಲ ಈ ಲೈನ್ ಸಿಕ್ಕಾಗ ನಿಮಗೆಲ್ಲ ಅನ್ಸ್ತಾ ಇದ್ರಲ್ಲಿ ನಾನು ಸಕ್ಸಸ್ಫುಲ್ ಆಗ್ಬೋದು, ಒಂದು ನೇಮ್ ಮಾಡ್ಬೋದು ಅಂತ ಅನಿಸಿತ್ತಾ ನಿಮಗೆ? ಇಲ್ಲ ಸರ್, ಆನೆಸ್ಟ್ಲಿ ಸ್ಪೀಕಿಂಗ್ ನೋ. ಇಟ್ಸ್ ಡಿಫಿಕಲ್ಟ್. ಫಿಲ್ಮ್ ಬ್ಯಾಕ್ಗ್ರೌಂಡ್ ಇಲ್ಲ, ಏನೂ ಇಲ್ಲ, ಹೆಂಗಿದ್ರಲ್ಲಿ ಮಾಡೋದು ಅನ್ನೋದು ಗೊತ್ತಿರಲಿಲ್ಲ. ಸೊ ಹಾಗಾಗಿ ಇದು ಈ ಪಾತ್ ಎಲ್ಲೋಗುತ್ತೆ ಅನ್ನೋದು ಗೊತ್ತಿರಲ್ಲ. ಅದಕ್ಕೆ ನಾನು ಇವತ್ತಂಕೂ ಕೆಲಸ ಬಿಟ್ಟಿಲ್ಲ. ಕೆಲಸ ಸಲೀಸಾಗಿ ಆ್ಯಕ್ಟ್ ಮಾಡ್ತಾ ಇದ್ದೀನಿ ಅಂದ್ರೆ ಅಲ್ಲಿ ಏನಾಗುತ್ತೆ ಅನ್ನೋದು ಗೊತ್ತಿಲ್ಲ. ಯಾಕಂದ್ರೆ ತುಂಬಾ ಕತೆಗಳು ಕೇಳಿದ್ದೀನಿ. ಆಮೇಲೆ ಎಷ್ಟು ಮೇಲೋದ್ರು ಅಷ್ಟು ಕೆಳಗೆ ಬಿದ್ದಿರೋರ್ನೆಲ್ಲ ಉದಾಹರಣೆಗಳು ಕೇಳಿದಾಗ ಇಲ್ಲಿ ಏನ್ ಮಾಡ್ತೀನಿ ಅನ್ನೋದು ನನಗೆ ಗೊತ್ತಿಲ್ಲ. ಸೊ ದುಡಿಯೋಲ್ಲ ಒಂದು ಸ್ವಲ್ಪ ಸೇವ್ ಮಾಡಿದ್ರೆ ಸಮಥಿಂಗ್ ಕ್ಯಾನ್ ಬಿ ಡನ್ ಅಂತ ಒಂದೇ ಇದಕ್ಕೋಸ್ಕರ ಇವತ್ತಿಗೂ ಇಷ್ಟು ಸಿನಿಮಾ ಮಾಡ್ತೀನಿ ನಾನು ಕನ್ಸಲು ಅನ್ಕೊಂಡಿರಲಿಲ್ಲ. ಇದ್ರೆ ಯಾವುದೂ ಇಲ್ಲ ಸರ್, ಹೇಳಿದ್ರೆ ಎಕ್ಸಾಗ್ರೇಷನ್ ಆಗುತ್ತೆ. ಬಟ್ ಆನೆಸ್ಟ್ಲಿ ಒಂದು ಸ್ವಲ್ಪ ಇನ್ಸ್ಪಿರೇಷನ್ ಆಗುತ್ತೆ ಬಿಡಿ ಬೇರೆಯವ್ರಿಗೆ. ಅಲ್ಲ, ಕರೆಕ್ಟ್. ಬಟ್ ಅಗೇನ್ ನೀವು ಈ ಪಾತ್ ಇಸ್ ಎ ವೆರಿ ಡೆಡಿಕೇಟೆಡ್ ಪಾತ್ ಸರ್, ಅಂಡ್ ಲಾಟ್ ಆಫ್ ಪರ್ಸನಲ್ ಟೈಮ್ ಯು ನೀಡ್ ಟು ಟೇಕ್ ಇಟ್ ಆಫ್. ಅಲ್ಲ, ಆ್ಯಸ್ ಎ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಒಂದು ಕಡೆ ನಿಮ್ಮ ಕೆಲಸ, ಈ ಕಡೆ ಸಿನಿಮಾ, ಇವೆರಡನ್ನು ಹೇಗೆ ಮ್ಯಾನೇಜ್ ಮಾಡೋದು? ಅದೇ ಸರ್, ಇಟ್ಸ್ ವೆರಿ ಟಫ್ ಜಾಬ್ ಹೇಳ್ತೀನಿ. ಯಾಕೆ ಅಂದರೆ ನೀವು ಬೆಳಗ್ಗೆ 8:00 ಆಫೀಸ್ಗೆ ಹೋದ್ರೆ 6:30 ತನಕ ಕೆಲಸ ಮಾಡಲೇಬೇಕು. ಓಕೆನಾ? ವಾಪಸ್ ಬಂದ ಮೇಲೆ ಅವಾಗ ನೀವು ಎದ್ದೇಳ್ತೀರಾ. ಸೊ ನಿಮ್ಮ ಜೊತೆ ಕೋಆರ್ಡಿನೇಟ್ ಮಾಡ್ಬೇಕಾದ್ರೆ ನಾನು 2 ಗಂಟೆ ತನಕ ಕೆಲಸ ಮಾಡಬೇಕು. ಸೊ ಟಿಲ್ 2 o'clock. ಸೊ 2 to 7:30 ಅಷ್ಟೇ, 5 hours 4.5 hours ಅಷ್ಟೇ ಮಲಗಬೇಕು. ಮತ್ತೆ ಸಾಟರ್ಡೆ ಸಂಡೇ ಯು ಹ್ಯಾವ್ ಟು ವರ್ಕ್ ವಿತ್ ದ ಪೀಪಲ್. ಸೊ ಅಷ್ಟು ಡೆಡಿಕೇಶನ್ ನೀವು ಕೊಟ್ರೆ ಈ ಥರ ಸಿನಿಮಾ ಆಗೋದು. ನೀವು ಎಲ್ಲೇ ಇರಿ, ಇಟ್ ಡಸಂಟ್ ಮ್ಯಾಟರ್. ಬಟ್ ಅಷ್ಟು ಡೆಡಿಕೇಶನ್, ಪರ್ಸಿವರೆನ್ಸು, ಆಮೇಲೆ ನೀವು ಅನ್ಕೊಂಡಾಗ ಯಾವುದೂ ಆಗಲ್ಲ. ಸಾಫ್ಟ್ವೇರಲ್ಲೂ ಆಗಲ್ಲ, ಸಿನಿಮಾದಲ್ಲೂ ಆಗಲ್ಲ. ಎಲ್ಲೋ ಒಂದು ಕಡೆ ಬಗ್ ಬರುತ್ತೆ, ರೀಸ್ಟಾರ್ಟ್ ಆಗುತ್ತೆ ಸಾಫ್ಟ್ವೇರಲ್ಲಿ. ಸಿನಿಮಾದಲ್ಲಿ ಇನ್ನೇನೋ ಪ್ರಾಬ್ಲಮ್ ಆಗುತ್ತೆ, ಓವರ್ ಬಡ್ಜೆಟ್ ಆಗುತ್ತೆ, ಸಿಗ್ತಿಲ್ಲ. ಸೊ ನಿಮಗೆ ಆ ಪ್ರಾಬ್ಲಮ್ ಸಾಲ್ವಿಂಗ್ ಸ್ಕಿಲ್ಸ್ 2 ಕಡೆನೂ ಇರುತ್ತೆ. ಬಟ್ ನಿಮಗೆ ಟೈಮ್ ಮ್ಯಾನೇಜ್ಮೆಂಟ್ ಭಾಳ ಡಿಫಿಕಲ್ಟ್. ಬಟ್ ಇಂಪಾಸಿಬಲ್ ಅಂತಲ್ಲ, ತುಂಬ ಜನ ಮಾಡಿದ್ದಾರೆ, ನಾನು ಮಾಡಿದ್ದೀನಿ, ತುಂಬ ಜನನೂ ಮಾಡಿದ್ದಾರೆ. ಆದರೆ ನೀವು ಟೈಮ್ ಮ್ಯಾನೇಜ್ಮೆಂಟ್ ಮಾಡ್ಕೊಂಡು ಮಾಡಬೇಕು. ಸೊ ಶುರುವಲ್ಲಿ ಏನು ತೊಂದರೆ ಇಲ್ಲ ನಮಗೆ, ಬ್ಯಾಚುಲರು. ಸೊ ತುಂಬ ಟೈಮ್ ಇತ್ತು, ವಿ ಯೂಸ್ ಟು ಡೆಡಿಕೇಟ್ ಟೈಮ್. ಬಟ್ ಇವತ್ತಿಗೂ 4 o'clock
ನಾನು ಮಲಗದೆ ಬೆಳಗ್ಗೆ 4 o'clock ನನ್ನ ಟೈಮ್. ಯಾಕಂದ್ರೆ ಏಳು ಮಲೆ ಪ್ರೊಡಕ್ಷನ್ ರಾಂಬೋ ಟೈಮಲ್ಲಿ ಪಿಕ್ಚರ್ ಇಲ್ದಿರೋ ಟೈಮಲ್ಲಿ ಎಸ್ ಐ ಆಮ್ ರಿಲ್ಯಾಕ್ಸ್ಡ್. ಸೊ ವೆನ್ ಇಟ್ ಕಮ್ಸ್ ಯು ಡೋಂಟ್ ನೋ ವೆನ್ ಇಟ್ ಕಮ್ಸ್. ಬಟ್ ಬಂದಾಗ ಆ 1 ವರ್ಷ ಬಿಕಾಸ್ ನಾನು ಒನ್ ಲೈನಿಂದ ಟ್ರಾವೆಲ್ ಮಾಡ್ತೀನಲ್ಲ ರಿಲೀಸ್ ತನಕ, ನಾವು ರೆಗ್ಯುಲರ್ ತರ ಅಲ್ಲ, ನಾನು ಐ ಗೆಟ್ ಇನ್ ಟು ಆಲ್ ದ ಆಸ್ಪೆಕ್ಟ್ಸ್ ಎಡಿಟಿಂಗ್ ಇಂದ. ಆವಾಗ ಆ 1.5 years ಇಸ್ ವೆರಿ ಹೆಕ್ಟಿಕ್. ನಾನು ಟೈಮ್ ಸ್ಪೆಂಡ್ ಮಾಡಿಲ್ಲ ನನ್ನ ಫ್ಯಾಮಿಲಿ ಅಂತ ನಾನು ಬಯಸ್ಕೊಂಡು ಎಲ್ಲ ಆಗಿದೆ. ಬಟ್ ನಾನು ಕನ್ಸ್ಟೆಂಟ್ ಕ್ಲಿಯರ್ ಆಗಿತ್ತು, ನಾನು ಸಿನಿಮಾ ಮಾಡಲೇಬೇಕು ಅನ್ನೋದಿತ್ತಲ್ಲ, ಹಾಗೆ ಟೈಮ್ ಮ್ಯಾನೇಜ್ಮೆಂಟ್ ಅಗೇನ್ ಅದಕ್ಕೊಂದು ಡೆಡಿಕೇಶನ್ ಪಾತ ಸರ್ ಅಷ್ಟೇ. ಇಫ್ ಯು ಆರ್ ವೆರಿ ಪರ್ಟಿಕ್ಯುಲರ್ ಯು ಕ್ಯಾನ್ ಆಲ್ವೇಸ್ ಅಚೀವ್ ಇಟ್. ಯೂಶಲಿ ಎಲ್ಲರ ಮನೇಲೂ ಸಿನಿಮಾ ಅಂತ ತಕ್ಷಣ ಮೂಗು ಮುರಿದು ಬಿಡ್ತಾರೆ ಏಯ್ ಅಂತ. ನಾಗೇಂದ್ರ ಅವ್ರಿಗೆ ಆರಂಭದಿಂದ ಆಸಕ್ತಿ ಇತ್ತು, ಎಲ್ಲ ನಿಜ. ನೀವು ಅಪ್ಪನ ಆಸೆ ಈಡೇರಿಸ್ಕೊಂಡು ಜಾಬ್ ಸೇರಿದ್ರಿ, ಹೋಗಿ ಅಟ್ಲಾಂಟಾಗ ಹೋದ್ರಿ, ಅಲ್ಲಿ ಸೆಟಲ್ಡ್ ಆದ್ರಿ. ಅದಾದ್ಮೇಲೆ ಸಿನಿಮಾ ಅಂತ ಬಂದಾಗ ಮನೆಯವರಿಂದ ರಿಯಾಕ್ಷನ್ ಹೇಗಿತ್ತು? ಇಲ್ಲ, ಇದು ಬಹಳ ಒಳ್ಳೆ ಪ್ರಶ್ನೆ. ಆಕ್ಚುಲಿ ಬಂದೆ, ಸಿನಿಮಾ ಮಾಡ್ತಾ ಇದೀನಿ ಅಂತನೂ ಹೇಳಲಿಲ್ಲ. ಆಲ್ರೆಡಿ ಹೋಗಿದ್ರಿ ಸಿನಿಮಾಗೆ ಇಳಿದು? ಜೋಕ್ ಫಸ್ಟ್ ಇದು 2003 ಸ್ಟಾರ್ಟ್ ಆಗಿ ಸ್ಕ್ರಿಪ್ಟ್ ವರ್ಕ್ ಆಗಿ ಮ್ಯೂಸಿಕ್ ಮಾಡಿ ಯಾವುದೂ ಹೇಳಿಲ್ಲ. 2004 ಶೂಟಿಂಗ್ ಬಂದ್ವಿ, ಮೇಲ್ ಶೂಟಿಂಗ್ ಬಂದ್ವಿ. ಶೂಟಿಂಗ್ ಸ್ಟಾರ್ಟ್ ಆಗ್ಬಿಟ್ಟಿದೆ. ಶೂಟಿಂಗ್ ಅಲ್ಲಿ ತನಕನೇ ಹೇಳಿಲ್ಲ, ಭಯ ಏನು ಹೇಳ್ತಾರೆ ಏನಂತ. ಅದಾದ್ಮೇಲೆ ನಂದಿ ಹಿಲ್ಸ್ ಅಲ್ಲಿ ಶೂಟಿಂಗ್ ಮಾಡ್ತಾ ಇದ್ವಿ. ಕಲರ್ಸ್ ಕನ್ನಡದವರು ಬಂದೆಲ್ಲ ಶೂಟ್ ಮಾಡ್ಕೊಂಡು, ಸರ್ ಇವತ್ತು ಟಿವಿ ಹಾಕಿದ್ರೆ ನಿಮ್ಮಲ್ಲಿ ನೋಡ್ತಾರೆ ಅಂದ್ರು. ಇವಾಗ ಕಲರ್ಸ್ ಕನ್ನಡ ನಮ್ಮಲ್ಲಿ ಅದೇ ಸೀರಿಯಲ್ ನೋಡ್ತಾರಪ್ಪ, ಟಿ ಎನ್ ಸೀತಾರಾಮ ಅವ್ರಿಗೆ, ಅದು ಬೇಡ. ಇಲ್ಲ ಸರ್ ಶೂಟ್ ಆಗೈತಿ ಇವತ್ತು ಬರುತ್ತೆ ಅಂತ. ಅವ್ರು ನೋಡಿ ಶಾಕ್ ಆಗೋದು ಬೇಡ ಅನ್ಬಿಟ್ಟು ಹೇಳ್ದೆ, ಈ ತರ ಟಿವಿಲಿ ನನ್ನ ಬಗ್ಗೆ ಬರುತ್ತೆ ಅಂತ. ಸರಿ ಅಂತ ನೋಡಿದ್ರು. ನೋಡಿದ ತಕ್ಷಣ ಅದೇನ್ ರಿಯಾಕ್ಷನ್ ಆಗುತ್ತಿಲ್ಲ. 1 ವಾರ ಮಾತಾಡೇ ಇಲ್ಲ ನಮ್ಮಪ್ಪ, ಮಾತಾಡಲೇ ಇಲ್ಲ. ಹೋಗೋದ್ರ ಮೇಲೆ ಬರ್ತೀನಿ, ಮಾಡಿ ಮೇಲೆ ರೂಮ್ ಇದೆ, ಹೋಗ್ತೀನಿ ಬರ್ತೀನಿ, ಮಾತಾಡ್ತಾನೆ ಇರಲಿಲ್ಲ. ಏನಾಯ್ತು ಅಂದರೆ ಅವಾಗ ಹೇಳಿದ್ರು, ಸಿನಿಮಾ ಇಸ್ ಅ ವೆರಿ ಡಿಫಿಕಲ್ಟ್ ಪಾತ್, ಇಷ್ಟು ಚೆನ್ನಾಗಿದೆ ಕೆಲಸ ಎಲ್ಲ, ಯಾಕೆ ಬೇಡ ನೋಡು, ಯೋಚನೆ ಮಾಡು, ದುಡ್ದಿರೋ ದುಡ್ಡೆಲ್ಲ ಕಳ್ಕೊಂಡ್ರೋನೇ ನೋಡಿದ್ದೀನಿ ನಾವು, ಬೇಡ. ನನ್ನ ಫ್ರೆಂಡ್ಸ್ಗೆ ಹೇಳಿದ್ರು ಅಂತೂ ನನ್ನ ಮಾತಾಡ್ಸೋದು ಬಿಟ್ಬಿಡ್ತಾರೆ. ಯಾಕಂದರೆ ಅದು ಆ ಪಾತ್ ಯಾರಿಗೂ ಗೊತ್ತಿಲ್ಲ, ನಮ್ಮಲ್ಲಿ ಯಾರೂ ಮಾಡಿಲ್ಲ ಅಂತ. ಅದೊಂದು ಅಬ್ಸ್ಟಕಲ್ ಇತ್ತು ಸರ್. ಬಟ್ ದಟ್ ಅಬ್ಸ್ಟಕಲ್ ಅವರು ಸಿನಿಮಾ ನೋಡಿದ್ಮೇಲೆ ಪರವಾಗಿಲ್ಲ ಸುಮಾರಾಗಿ ಮಾಡ್ತೀಯ, ಬಟ್ ಇದೇ ಲಾಸ್ಟ್ ಮಾಡಬೇಡ ಅಂತ ಹೇಳಿ ಲಾಸ್ಟ್ ಮಾಡಬೇಡ ಅಂತ. ಬಿಕಾಸ್ ಅವ್ರಿಗೆ ಆಲ್ ದೇ ವರ್ಡ್ ಇಸ್ ಪೇಪರಲ್ಲಿ ಬರೋದನ್ನು ನೋಡಿದ್ರಲ್ಲ ಸರ್, ಆ ಥರದ್ದೆಲ್ಲ ನೋಡ್ಬಿಟ್ಟು ಅವ್ರಿಗೇನೋ ಬೇಡ ಈ ಪಾತು ಅಂದರು. ಅದಾದ್ಮೇಲೆ ನಾನು ಒಂದು ಸ್ವಲ್ಪ ಬ್ರೇಕ್ ತಗೊಂಡೆ ಸಿನಿಮಾ ಆದ್ಮೇಲೆ. ಆಮೇಲೆ ಸ್ವಲ್ಪ ಫಿನಾನ್ಷಿಯಲಿ ಸ್ಟೇಬಲ್ ಆಗಿದ ತಕ್ಷಣ ನೀವು ಯಾರು ಮಾತು ಕೇಳ್ತೀರಾ, ಫಿನಾನ್ಷಿಯಲಿ ನೀವು ಯಾರು ಮಾತು ಕೇಳಲ್ಲ. ಅವಾಗ ನಾನು ಅವಾಗ ಹೇಳಿದೆ, ನೋಡಪ್ಪ ದಟ್ಸ್ ಫೈನ್, ಐ ವಿಲ್ ಕಂಟಿನ್ಯೂ ಬಟ್ ಐ ವಿಲ್ ನಾಟ್ ಲೀವ್ ದ ಜಾಬ್. ದೆನ್ ಹಿ ವಾಸ್ ಹ್ಯಾಪಿ. ಕೆಲಸ ಬಿಡದೆ ಮಾಡ್ತೀನಿ ಅಂದ್ರೆ ಓಕೆ, ಕೆಲಸ ಬಿಟ್ಟು ಮಾಡ್ತೀನಿ ಅಂದ್ರೆ ಬೇಡ ಅಂದ್ರೆ. ಅದಕ್ಕೆ ಇಲ್ಲಿ ತನಕ ನಾನು ಕೆಲಸ ಬಿಡದೇನೆ ಮಾಡ್ತಾ ಒಳ್ಳೆ ಕೆಲಸ. ಅದೇ ಕೆಲವರು ಏನ್ ಮಾಡ್ಬಿಡ್ತಾರೆ, ಒಂದ್ ಜಾಗ ಸಿಕ್ತು ಅಂದ ತಕ್ಷಣ ಬಿಟ್ಬಿಟ್ಟು ಹೋಗ್ಬಿಡ್ತಾರೆ. ಬಟ್ ನೀವು ಎರಡೂ ಕಾಲ ಮೇಲೆ ಇಟ್ಟು ಹೋಗೋದಿದೆಯಲ್ಲ, ಅದು ಬಹಳ. ಇಲ್ಲ ಸರ್, ದಟ್ ಈಸ್ ಒನ್ ಥಿಂಗ್ ಐ ವಾಂಟ್ ಟು ಟೆಲ್ ಎವ್ರಿಬಡಿ. ಅಂದ್ರೆ ದರ್ ಇಸ್ ನೋ definite success. There is no success for life. Yes. It's all up and down. When it's all up and down and you have adjusted to a particular lifestyle, ಅಲ್ವಾ? ಅಮೆರಿಕಾದಲ್ಲಿ ನಿಮ್ಗೊಂದು ಲೈಫ್ ಸ್ಟೈಲ್ ಅಂತ ಇರುತ್ತೆ. ಕಾಂಪ್ರಮೈಸ್ ಮಾಡಿ ನೀವು ಒಬ್ರು ಇರ್ಬೋದು, ಬಟ್ ನಿಮ್ಮ ಫ್ಯಾಮಿಲಿ ಇರುತ್ತಾ, ರೈಟ್? ಸೊ ಮೆನಿ ಥಿಂಗ್ಸ್ ವಿಲ್ ಕಮ್, ಅಲ್ವಾ? ಹಾಗಾಗಿ ಮೈ ಸಜೆಷನ್ ಇಸ್ ಟ್ರೈ ಥಿಂಗ್ಸ್ ಪ್ಯಾರಲಲಿ ಟಿಲ್ ಯು ಕ್ಯಾನ್ ಮ್ಯಾನೇಜ್ ಆಲ್ ಬೈ ಯುವರ್ ಸೆಲ್ಫ್. ಇವತ್ತು ನಾನು ಮ್ಯಾನೇಜ್ ಮಾಡ್ಬೋದು, ಬಟ್ ಐ ಕೆನಾಟ್ ಲಿವ್ ಇಟ್. ಬಿಕಾಸ್ ನಂದು ಫಿಲಾಸಫಿ ಹೆಂಗೆ ಗೊತ್ತಾ ಸರ್, ಬೆಳಗ್ಗೆ ನೀವು ನಿದ್ದೆ ಇಲ್ಲ ಹೋಗ್ತೀವಲ್ಲ, ಟೀ ಕುಡಿತೀವಿ, ಕುತ್ಕೊಂಡಿದ್ದ ನಾನು ಸಾಫ್ಟ್ವೇರಲ್ಲಿ ಕೆಲಸ ಮಾಡಿದ ತಕ್ಷಣ ನನ್ನ ಮೈಂಡ್ ಫುಲ್ಲು ಫ್ರೆಶ್ ಆಗ್ಬಿಡುತ್ತೆ ಸರ್. ಸಾಯಂಕಾಲ 7 ಗಂಟೆಗೆ ಬರ್ತಿದ್ದಂಗೆ ಸರ್ ಅವ್ರ ಕತೆ ಹೇಳ್ತಿದ್ದಂಗೆ ಹಿಂಗೆ ಮಾಡ್ಬೋದಲ್ಲ, ಹಿಂಗೆ. ಸೊ ಅಲ್ಲಿ ನನಗೆ ಬೇಜಾರಾಗೋದು, ಇಲ್ಲಿಗೆ ಫ್ರೆಶ್ ಬರುತ್ತೆ. ಇಲ್ಲಿ ಡಿಸ್ಕಷನ್ ಮಾಡಿದ್ರೆ ನೆಕ್ಸ್ಟ್ ದಿನ ಬೆಳಗ್ಗೆ ಹೋದಾಗ ಅದು ಫ್ರೆಶ್ ಆಗುತ್ತೆ. ಸೊ ದಟ್ಸ್ ಹೌ ಐ ಹ್ಯಾವ್ ಬ್ಯಾಲೆನ್ಸ್ಡ್. ಅಂದರೆ ನನಗೆ ಕ್ರಿಯೇಟಿವ್ ಥಿಂಕಿಂಗ್ ಜಾಸ್ತಿ ಆಗ್ತಾ ಇರೋದೇ ಬಿಕಾಸ್ 8 hours I work very differently other than cinema, solving all the problems. ಆ ಥರ ಮಾಡಿದಾಗ ಏನಾಗುತ್ತೆ, ನೀವು ಅಲ್ಲಿದ್ದಾನೆ ಮಾಡಬೇಕು, ಅಲ್ಲಿ ಇಟ್ಕೊಂಡೇ ನೀವು ಫೋನಲ್ಲಿ ಹ್ಯಾಂಡಲ್ ಮಾಡಬೇಕಲ್ಲ? ಅಲ್ಲ ಸರ್, ಅದು ಮಾಡ್ತೀನಿ, ಬಟ್ ಬಂದು ಹೋಗ್ತಾ ಇರ್ತೀನಿ. ಈಗ 7 ಮಲೆ ಮಾಡಿದಾಗ 2 ದಿನಕ್ಕೆ ಬಂದಿದ್ದೆ, ಫೈನಲ್ ಪ್ರಿಂಟ್ ನೋಡಿ. ಅಲ್ಲಿ 2 ದಿನ ಮಾತ್ರ ಬಂದಿದ್ರಿ, ಇಡೀ ಸಿನಿಮಾ ಅಲ್ಲಿದ್ದಾನೆ ಮಾಡಿದ್ದೀನಿ? ಹೌದು ಸರ್. ಡಬ್ಬಿಂಗ್ ಮುಂಚೆ ಬರ್ತೀನಿ ನಾನು ರಫ್ ಕಟ್ ನೋಡೋದು, ವಿತೌಟ್ DI, ವಿತೌಟ್ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್, ರಫ್ ಕಟ್. ಅದೇ ನನಗೆ ಕನೆಕ್ಟ್ ಆಗುತ್ತಾ ಇಲ್ವೋ ಅಂತ ನೋಡ್ತೀನಿ. ಅದು ಕನೆಕ್ಟ್ ಆದ್ರೆ ನಿಮಗೆ ವರ್ಕ್ ಆಗುತ್ತೆ ಅನ್ಸ. ಅವಾಗ ಬಂದೆ. ಅದಾದ್ಮೇಲೆ ರೆಕಾರ್ಡಿಂಗ್ ಆದ್ಮೇಲೆ ನೋಡೋದು, ಆಮೇಲೆ ಡಬ್ಬಿಂಗ್ ಆದ್ಮೇಲೆ ನೋಡೋದು. ಸೊ ಆ ಥರ ಡಿಫ್ರೆಂಟ್ ಪ್ರಾಸೆಸ್. ಮಧ್ಯೆ ಬಂದು ಹೋಗ್ತೀನಿ ಸರ್, ಬಟ್ ಫುಲ್ ಟೈಮ್ ಫೋನಲ್ಲೇ ಮಾತಾಡ್ತೀನಿ. ಅದು ನನ್ನ ಕನ್ಸ್ಟೆಂಟ್. ನಾನು ತರುಣ್ ಸರ್ಗೆ ಯಾವಾಗಲೂ ಹೇಳ್ತೀನಿ, ಸರ್ ಹಿಂಗೆ ಇದೊಂದಿದೆ ಸರ್, ತೊಂದರೆ ಇಲ್ಲ ಸರ್, ನೀವು ಫೋನಲ್ಲಿ ಸಿಕ್ಕಿ ನಮ್ಗೆ ಫೀಡ್ಬ್ಯಾಕು, ನಮ್ಗೆ ಹೆಲ್ಪ್ ಮಾಡಿದ್ರೆ ಸಾಕು, ವಿ ವಿಲ್ ದೇರ್ ಅಂತ. ಇಲ್ಲಿ ಇವರು ಎಕ್ಸಿಕ್ಯೂಟ್ ಮಾಡ್ತಿರ್ತಾರೆ ಸರ್. ಈಗ ಒಂದು ಕಡೆ ಇಂಜಿನಿಯರ್, ಒಂದು ಕಡೆ ಸಿನಿಮಾ, ಇವೆರಡನ್ನೂ ಬ್ಯಾಲೆನ್ಸ್ ಮಾಡೋದು ತುಂಬಾನೇ ಕಷ್ಟ. ಅಂದರೆ ಸಿನಿಮಾ ಮತ್ತು ಇವೆರಡೂ ಹಿಂಗೆ ಬಂದಾಗ ನಿಮಗೆ ತುಂಬ ಇಷ್ಟ ಆಗೋದು ಯಾವಾಗ? ಸಿನಿಮಾನೇ ಸರ್.
ಏನು ಹೇಳಿ ಸಿನಿಮಾನೇ. ನನ್ನ ವೈಫ್ ಎಷ್ಟೊಂದ್ಸಲ ಹೇಳ್ತಾರೆ ನಿನ್ ಕೆಲಸ ಬಿಟ್ಟು ಹೋಗ್ಬಿಡು ಅಂತ. ಏನು ತೊಂದರೆ ಇಲ್ಲ, ಹೋಗ್ತೀನಿ, ನನಗೆ ಬೇಕಾದಾಗ ಹೋಗ್ತೀನಿ. ನಾನು ಮತ್ತೆ ಡೈರೆಕ್ಷನ್ ಮಾಡ್ತೀನಿ ಅಂದ್ರೆ ಕೆಲಸ ಬಿಟ್ಟು ಹೋಗ್ತೀನಿ. ಬಿಕಾಸ್ ಆವಾಗ 2 ವರ್ಷ ಡೆಡಿಕೇಟೆಡ್ ಆಗಬೇಕು. ಸೊ ಅದಕ್ಕೆ ಮಾಡೋಣ, ಏನು ತೊಂದರೆ ಇಲ್ಲ. ಇವಾಗ ಒಳ್ಳೆ ಸ್ಕ್ರಿಪ್ಟ್ ಸಿಗ್ತಾ ಇದೆ, ಒಳ್ಳೆ ಸಿನಿಮಾ ಆಗಬೇಕು. ಯಾರಿಂದ ಆಗುತ್ತೆ ಅಂತಲ್ಲ, ನಮ್ಮ ತಂಡದಿಂದ ಆಗಬೇಕು. ಹಂಗಾಗಿ ಫೈನಾನ್ಷಿಯಲಿ ನಡೀತಾ ಇರಲಿ, ಬಟ್ ಇವೆಂಚುಲಿ ವಿ ವಿಲ್ ಮೇಕ್ ದಟ್ ಕಾಲ್. ಬಟ್ ಆಸ್ ಆಫ್ ನಾವು ಲೆಟ್ಸ್ ಟ್ರಾವೆಲ್ ಆ್ಯಂಡ್ ಐ ಡೋಂಟ್ ಫೀಲ್ ಇಟ್ ಅಸ್ ಸ್ಟ್ರೆಸ್ಫುಲ್. ಇಷ್ಟಪಟ್ಟರೆ ಯಾವುದು ಸ್ಟ್ರೆಸ್ ಅಲ್ಲ ಸರ್. ನನ್ನ ಜರ್ನಿ ಇಸ್ ಅನ್ ಎಕ್ಸಾಂಪಲ್, ಬಿಕಾಸ್ ದಟ್ಸ್ ವಾಟ್ ಐ ಹ್ಯಾವ್ ಡನ್ ಇಟ್. ಅಲ್ಲ, ಯಾವತ್ತೂ ನಿಮಗೆ ಅನಿಸ್ಲಿಲ್ವಾ ಒಳ್ಳೆ ಜಾಬ್ ಇದೆ, ಕೈ ತುಂಬ ಸಂಬಳ ಇದೆ, ಆಮೇಲೆ ಈ ಸಿನಿಮಾ ಕಳ್ಕೊಳ್ಳೋದೇ ಜಾಸ್ತಿ, ಇದರಲ್ಲಿ ನಾವು ಸರ್ವೈವ್ ಆಗೋದು ಕಷ್ಟ, ಆ ಥರದ್ದು ಯಾವತ್ತೂ ಅನಿಸ್ಲಿಲ್ಲ? ಅನಿಸ್ತು ಸರ್. ಎಲ್ಲರೂ ಕೇಳ್ತಾರೆ ಯಾಕೆ ಸಿನಿಮಾ ಮಾಡ್ತೀರಾ ಅಂತಲೇ ಕೇಳ್ತಾರೆ ಸರ್. ಅಟ್ ದ ಎಂಡ್ ಆಫ್ ದ ಡೇ, ಈಗ ಮನುಷ್ಯ ಹುಟ್ಟತಾನೆ, ಮನುಷ್ಯ ಸಾಯ್ತಾನೆ. ಇನ್ ಬಿಟ್ವೀನ್ ಇಟ್ಸ್ ಯುವರ್ ಓನ್ ಜರ್ನಿ. ಯು ಹ್ಯಾವ್ ಟು ಡಿಫೈನ್ ಯುವರ್ ಓನ್ ಜರ್ನಿ. ಹೌ ಡು ಯು ಡಿಫೈನ್? ನಾನು ನನ್ನ ಜೀವನದಲ್ಲಿ ಒಂದು 10 ಸಿನಿಮಾ ಮಾಡಿದ್ರೆ 10 ಒಳ್ಳೆ ಸಿನಿಮಾ ಆಗಿರಲಿ, ದುಡ್ಡು ಬರಲಿ ಬಿಡಲಿ ಸೆಕೆಂಡ್ರಿ, ಬಟ್ ಅಟ್ಲೀಸ್ಟ್ ನನ್ನ ಕಡೆಯಿಂದ ಏನು ಅಚೀವ್ಮೆಂಟ್ ಆಗುತ್ತೆ ಸಿನಿಮಾದಲ್ಲಿ ಅದನ್ನು ಮಾಡೋದು. ಒಂದು ಕಳ್ಕೊಂಡ್ರೆ ಸ್ವಲ್ಪ ಕಳ್ಕೊಬೋದು. ಮಿನಿಮಲ್ ರಿಸ್ಕ್. ಅದ್ರ ಇವತ್ತು ರಿಸ್ಕ್ ಇದೆ, ಇಲ್ಲ ಅಂತಲ್ಲ. ಕ್ಯಾಲ್ಕುಲೇಟೆಡ್ ರಿಸ್ಕ್ ಅಂತಾರಲ್ಲ, ಅದನ್ನ ತಗೊಂಡೇ ಮಾಡ್ತಾ ಬಂದಿದ್ದೀನಿ ಸರ್. ಅದು ನನ್ನ ಫೇವರಲ್ ಆಗಿದೆ ಅಷ್ಟೇ. ತುಂಬಾ ಲೆಕ್ಕಾಚಾರ ಅಂತಲ್ಲ, ಕ್ಯಾಲ್ಕುಲೇಟೆಡ್ ರಿಸ್ಕ್. ಅದು ಮಾಡಿದಾಗ ಏನಾಗುತ್ತೆ ಗೊತ್ತಾ, ಲೈಫ್ಗೆ ನಮಗೆ ತೊಂದರೆ ಆಗಲ್ಲ. ಇಫ್ ಯು ಗೋ ಟು ಅ ಬಿಗ್ಗರ್ ರಿಸ್ಕ್, if something turns down, then it becomes difficult. So calculated risk, calculated budget, that doesn't mean that I'll do like a subpar film. ಇವತ್ತು subpar film ಮಾಡಿದ್ರೆ ಯಾರು ತಗೊಳ್ಳಲ್ಲ. ಟೆಕ್ನಿಕಲಿ ಸ್ಟ್ರಾಂಗ್ ಆಗಿರಬೇಕು, ಬಟ್ ಕಂಟೆಂಟು ಇರಬೇಕು. ಬಟ್ ಅದರ ಜೊತೆಲಿ ಸಿನಿಮಾ ಮಾಡೋದಕ್ಕೆ ಎಷ್ಟು ಬಡ್ಜೆಟ್ ಆದರೆ ರಿಟರ್ನ್ಸ್ ಎಲ್ಲಿಂದ ಬರುತ್ತೆ, ಯಾವ ಥರ ಬರುತ್ತೆ ಅದು ನೋಡಿ. ರಿಸ್ಕ್ ಎಷ್ಟು, 30% ರಿಸ್ಕ್, 40%. ಆ 30 to 40 ಇದ್ರೆ ತೊಗೊಳಕ್ಕೆ ರೆಡಿ. 100% ರಿಸ್ಕ್ ಆದರೆ ತೊಗೊಳಲ್ಲ. ಸಿಂಪಲ್. ಆ ಥರ ಮಾಡ್ಕೊಂಡು ಬಂದಿದ್ದೀನಿ ಸರ್, ಅಷ್ಟೇ. ಸರ್, ಆರಂಭದ ದಿನಗಳಲ್ಲಿ ನೀವು ಅಮೆರಿಕದಲ್ಲಿ ಇದ್ದು ಒಂದಿಷ್ಟು ಸಿನಿಮಾಗಳನ್ನು ಇಲ್ಲಿಂದ ಅಲ್ಲಿ ತಗೊಂಡು ಹೋಗ್ತಿದ್ರಲ್ಲ, ಈ ಖರ್ಚು ವೆಚ್ಚಗಳೆಲ್ಲ ಇರ್ತದೆ, ಅದನ್ನೆಲ್ಲ ನಿಭಾಯಿಸೋದು ಹೇಗೆ, ನಿರ್ವಹಣೆ ಹೇಗೆ ಮಾಡ್ತಾ ಇದ್ರಿ ಅಂತ? ಸರ್, ಅವಾಗ ಸಿನಿಮಾ ತೋರಿಸಿದ್ದು ನಾಟ್ ಫಾರ್ ರೆವಿನ್ಯೂ ಸರ್. ರೆವಿನ್ಯೂನೇ ಬರ್ತಾ ಇರಲಿಲ್ಲ. ಯಾಕೆಂದರೆ ಅವತ್ತಿನ ಕಾಲಕ್ಕೆ 35mm ಪ್ರಿಂಟ್. ಆ 35mm ಒಂದು ಪ್ರಿಂಟ್ ಅಂದ್ರೆ 60,000 ರೂಪಾಯಿ. ಅದನ್ನು ಕೊರಿಯರ್ ಮಾಡಿಸ್ಬೇಕಂದ್ರೆ 50,000 ರೂಪಾಯಿ, 1,10,000 ರೂಪಾಯಿ ಅಷ್ಟೇ. ಅದು ನಾವು ಇನ್ವೆಸ್ಟ್ ಮಾಡಬೇಕು. ಅಲ್ಲ, ಅಮೆರಿಕದಲ್ಲ ವೀಕೆಂಡ್ ಶೋಸ್ ಅಲ್ವಾ? ಹೌದು, ವೀಕೆಂಡ್ ಶೋಸ್. ಸೊ ಇದು ತರಿಸ್ಕೋಬೇಕಲ್ಲ ಪ್ರಿಂಟ್, ಅದಕ್ಕೆ 1,10,000 ರೂಪಾಯಿ. ಸೊ ಒಂದು ಶೋ ತೋರಿಸ್ತೀವಿ. ಒಂದು ಶೋ ತೋರಿಸಿದ್ರೆ 100 ಜನ ಬರ್ತಾರೆ ಸರ್. ಸೊ ಅಷ್ಟೇ. $6 ಟಿಕೆಟ್, $600, $300 ರೆಂಟ್. ಸೊ ಉಳ್ಕೊಳ್ಳೋದು $300. ಈ $300 ಆಯ್ತಲ್ವಾ, ಈ ಪ್ರಿಂಟ್ ಇನ್ನೊಂದ್ ಕಡೆ ಕಳಿಸೋದಕ್ಕೆ $100 ಬೇಕು. ಸೊ ಉಳ್ಕೊಳ್ಳೋದೇ $200. ಎಷ್ಟು ಸರ್? $200, $10,000 ರೂಪಾಯಿ. ಈ ತರ ಒಂದು 10 ಕಡೆ ತೋರಿಸಿದ್ರೆ 1 ಲಕ್ಷ ಬರುತ್ತೆ. ಆ 1 ಲಕ್ಷ ನೀವು ಇನ್ವೆಸ್ಟ್ ಮಾಡಿದ್ರಲ್ಲ ಸ್ಟಾರ್ಟಿಂಗ್ 1 ಲಕ್ಷ ಅಷ್ಟೇ. ಆ ತರ ಬಂದಿದ್ದು. ಬಟ್ ಬಂಪರ್ ಆಗಿದ್ದು ಅಂದ್ರೆ ಮುಂಗಾರು ಮಳೆ, ರಾಮಶ್ಯಾಮ ಬಾಮ, ಜೋಕ್ವಾಲ್ಸ್ ನಾನಲ್ಲಿದ್ನಲ್ಲ, ಅದು ಚೆನ್ನಾಗಾಯ್ತು. ಮಧ್ಯೆ ಈ ಥರದೊಂದು ಬರುತ್ತೆ, ಒಂದು 2-3 ಲಕ್ಷ, 5 ಲಕ್ಷ, 6 ಲಕ್ಷ ಕಲೆಕ್ಷನ್ ಆಗ್ಬೋದು. ಸೊ ಆ ಥರ ಮಾಡಿದ್ದು ಸರ್. ಇದು ಜಸ್ಟ್ ಫಾರ್ ಎಕ್ಸ್ಪೋಜರ್ ಸರ್. ಇದೆಲ್ಲ ನೀವೇ ರಿಸ್ಕ್ ತಗೊಂಡು ತರ್ಸ್ಕೊಂಡು ಮಾಡ್ತಾ ಇದ್ದೀವಿ ನಿಮ್ಮ ಖರ್ಚು ವೆಚ್ಚದಲ್ಲಿ? ಹೌದು ಸರ್. ಅದು ವಾಟ್ ಎವರ್ ಸಿನಿಮಾ ಅದು ದುಡ್ಡು ಬರುತ್ತೆ ಬಿಡುತ್ತೆ, ಸೆಕೆಂಡ್ರಿ ಅಂದ್ರೆ ಪ್ರೀತಿ ಅಂದ್ರೆ ಆ 1 ಲಕ್ಷ 1-2 ವಾರ ಎಕ್ಸ್ಟ್ರಾ ಕೆಲಸ ಮಾಡಿದ್ರೆ ಅಥವಾ 1-2 ವಾರ ಕೆಲಸ ಮಾಡದೇ ಇದ್ರೆ ವಿ ಕ್ಯಾನ್ ಸಸ್ಟೈನ್. ಹೌದು. ಸೊ ಆ ಥರ ನಿಟ್ಟಿನಲ್ಲಿ ಮಾಡಿದ್ದೆ ಸರ್. ಇಲ್ಲಾಂದ್ರೆ ಮಾಡೋಕ್ಕೆ ಆಗಲ್ಲ. ನೀವು ಹೆಂಗ್ ಮಾಡ್ತೀರಾ ನೀವು? ದರ್ ಇಸ್ ನೋ ವೇ ಟು ಡೂ ಇಟ್. ಆಮೇಲೆ ಕೆಲವೊಬ್ರು ಸಿನಿಮಾ ತೋರಿಸ್ದಲ್ಲಪ್ಪ, ಯಾರೊಬ್ರು ಬರ್ತಾರೆ, ನಾಗೇಂದ್ರ ಏನು ಖರ್ಚು ಅಂದ್ರೆ, ಇಲ್ಲ ಸೊ ತಗೋ ಒಂದು $500 ಅಂತ ಯಾರೊಬ್ರು ಡಾಕ್ಟರ್ ಬರ್ತಾರೆ, ಕ್ಯಾಶ್ ಕೊಟ್ಬಿಡ್ತಾರೆ. ಸೊ ಆ ಥರ ಯಾರೋ ಸ್ಪಾನ್ಸರ್ ಸಿಕ್ಕಿದಾಗ ಇಟ್ ವಿಲ್ ವರ್ಕ್ಔಟ್. ಸೊ ಪ್ರಾಫಿಟ್ ಅನ್ನೋದು ಇಲ್ಲ ಸರ್ ಡಿಸ್ಟ್ರಿಬ್ಯೂಷನ್ಲಿ. ಬಟ್ ನಾವು ಆಫ್ಟರ್ ಡಿಜಿಟಲ್, ಎಸ್, ಇಫ್ ಅ ಮೂವಿ ಬಿಕಮ್ಸ್ ವೈರಲ್ ದೆನ್ 50 screens 60 ಅದು ಬರುತ್ತೆ. ನಾವು ಮಾಡಿದೆಲ್ಲ ಪ್ರಿಂಟ್ ಕಾಲಕ್ಕೆ ಮಾಡ್ತಾ ಇದ್ವಿ. ಅದೇ ಪ್ರಿಂಟ್ ಕಾಲಕ್ಕೆ ಮಾಡುವಾಗ ನೀವು ಮುಂಗಾರು ಮಳೆ ಉದಾಹರಣೆ ಕೊಟ್ರಿ, ಇಟ್ಸ್ ಎ ಬಿಗ್ ಇದು ಅಂತ ಹೇಳಿ. ಸೊ ಆಗಿನ ಕಾಲಕ್ಕೆ ನೀವು ತೋರಿಸಿದಾಗ ಮುಂಗಾರು ಮಳೆಗೆ ನಿಮಗೆ ಎಷ್ಟು ಇದಾಗಿತ್ತು? ಯಾಕಂದ್ರೆ ಇಲ್ಲಿಯೇ 100 ಕೋಟಿ ಆಗಿದ್ದಂಥದ್ದು. ಒಂದು ಕುತೂಹಲಕ್ಕೆ ಕೇಳ್ತೇವೆ. ಇಲ್ಲ ಸರ್, ಅದು ಆಲ್ಮೋಸ್ಟ್ 25-30 ಲಕ್ಷ ರೂಪಾಯಿ ಕಲೆಕ್ಷನ್ ಆಗಿತ್ತು. ವೆರಿ ಗುಡ್. ಅಲ್ಲಿ ಅಮೆರಿಕದಲ್ಲಿ ಸರ್, ಅಂದ್ರೆ ಥಿಯೇಟರ್ ರೆಂಟ್ ಎಲ್ಲ ಬಿಟ್ಟು. ಓಹೋ. ಸೊ ಮ್ಯಾಸಿವ್ ಸರ್. ಅದು ಒಂದು ಥಿಯೇಟರ್ ಅಲ್ಲಿ ತೋರಿಸಿದಾಗ, ಕ್ಯಾಲಿಫೋರ್ನಿಯಾದಲ್ಲಿ ಒಂದು ಜಾಗದಲ್ಲಿ ಥಿಯೇಟರ್ ಅಲ್ಲಿ ತೋರಿಸಿದಾಗ, ಅದು ಇಂಡಿಯನ್ ಥಿಯೇಟರ್, ನಂಬ್ತಿರೋ ಬಿಡ್ತಿರೋ, ಆ ಇಂಡಿಯನ್ ಆ ಥಿಯೇಟರ್ ಪಾರ್ಕಿಂಗ್ ಲಾಟ್ ಫಿಲ್ ಆಗಿ, ಎದುರುಗಡೆ ಮಾಲ್ ಪಾರ್ಕಿಂಗ್ ಲಾಟ್ ಫಿಲ್ ಆಗಿ 1400 ಜನ ಅಟ್ಟೆ ಸ್ಟ್ರೆಚ್. 2 ಸ್ಕ್ರೀನ್ ಇತ್ತು. 500 ಚಿಲ್ಲರೆ ಎಲ್ಲ ಫುಲ್ ಬ್ಲಾಕ್ ಆಗಿ ಪೊಲೀಸ್ ಬಂದು ಅಲ್ಲಿನ ಜನನೇ ಗಾಬರಿ ಆಗ್ಬಿಟ್ಟಿದ್ದಾರೆ, ಯಾರು ಏನು ಅಂತ. ಸೊ ಆ ತರ ಬಂತು ಸರ್. ಅದಕ್ಕಂತೂ ವಾಪಸ್ ಹೋಗಲ್ಲ, ಕೆಳಗೆ ಕುತ್ಕೊಂಡು ನೋಡಿದ್ದಾರೆ ಸರ್. ಗಾಂಧಿ ಸೀಟ್ ತರ ನಾವು ಹೋಗಲ್ಲ ವಾಪಸ್. ನಾನು 100 ಮೈಲ್ ಡ್ರೈವ್ ಮಾಡ್ಕೊಂಡ್ ಬಂದಿದ್ದೀನಿ, ನಾನು ಹೋಗಲ್ಲ. $10 ತಗೊಳ್ಳಿ ಟಿಕೆಟ್, ನಾನು ಕೆಳಗೆ ಕುತ್ಕೊಂಡು ನೋಡ್ತೀನಿ. ಕೆಳಗೆ ಕುತ್ಕೊಂಡು ನೋಡ್ರೆ 100 ಜನ ನೋಡಿದ್ದಾರೆ. ಸೊ ಅದು ದಟ್ ವಾಸ್ ಎ ಟ್ರೆಂಡ್ ಸರ್. ಮುಂಗಾರು ಮಳೆ ಬಹುಶಃ
ಇಲ್ಲಿ ಅಷ್ಟೆಲ್ಲ ಅಲ್ಲೂ ದಾಖಲೆ ಬರೀತು. ಎಲ್ಲ ಕಡೆ ಫೋನ್ ಮಾಡಿ ಕೇಳೋರು, ಸರ್ ನಾನು ಬರ್ತಾ ಇದ್ದೀನಿ, ನಾನು ಕೆಳಗಾರ ಕೂರಿಸಿ ಸಿನಿಮಾ ತೋರಿಸಿ, ಬಟ್ ನಾನು ವಾಪಸ್ ಹೋಗಲ್ಲ, ಯಾಕಂದ್ರೆ ನಾವು 200 ಮೈಲ್ ದೂರ ಡ್ರೈವ್ ಮಾಡ್ಕೊಂಡ್ ಬರ್ತೇವೆ. ಆ ಥರ ಇನ್ಸ್ಟೆನ್ಸ್ ಅದೊಂದೇ ಸಿನಿಮಾ ಸರ್. ಬಹುಶಃ ಅದಕ್ಕೂ ಮೊದಲು ನಾಗೇಂದ್ರ ಅವ್ರ ಕೈಯಿಂದ ನಷ್ಟ ಆಗಿದ್ದೆಲ್ಲ ಲಾಭ ಬಂದ್ಬಿಟ್ಟಿದೆ ಆ ಸಿನಿಮಾ. ಇಲ್ಲ ಸರ್, ಅದು ಮನುಮೂರ್ತಿ ರೈಟ್ಸ್ ತಗೊಂಡಿದ್ರು ಅವ್ರು ನಮಗೆ ಜೋಕ್ ವಾಲ್ಸ್ ಅಲ್ಲಿ ಎಲ್ಲ ಸಪೋರ್ಟ್ ಮಾಡಿದ್ರಲ್ಲ, ಸೊ ನಾವೇನು ತಗೊಳ್ಳಿಲ್ಲ. ಸರ್ ಇಷ್ಟು ಜನ ಬಂದ್ರು ಅನ್ನೋದೇ ಖುಷಿ ಸರ್. ವೈ ಡು ವಿ ನೀಡ್ ಮನಿ ಸರ್, ಯಾವ ಸಾಫ್ಟ್ವೇರ್ ಜಾಬ್, ಯು ಟೇಕ್ ಇಟ್ ಸರ್ ಅಂತ ಪಾಪ ಅವರು ಕೊಟ್ಟರು. ನಾಗೇಂದ್ರ ಪರವಾಗಿಲ್ಲ, ನನಗೆ ಒಂಥರ ಹೆಲ್ಪ್ ಆಯ್ತು ಅಂತ ಹೇಳಿ ಅವರು ಮಾಡಿದ್ರು. ಬಟ್ ಕೆಲವೊಮ್ಮೆ ಇಲ್ಲಿಂದ ಆ ಕಡೆ ತಗೊಂಡೋಗಿ ರಿಸ್ಕ್ ತಗೊಂಡು ಸಿನಿಮಾ ತೋರಿಸೋದು ರಿಸ್ಕ್ ಅಂತ ಅನಿಸಲ್ವಾ ನಿಮಗೆ? 100% ಅನ್ಸುತ್ತೆ ಸರ್. ಈಗ ವಿತೌಟ್ ರಿಸ್ಕ್ ಯು ಕ್ಯಾನ್ ಡೂ ಎನಿಥಿಂಗ್ ಇನ್ ಲೈಫ್ ಸರ್. ಈಗ ನಾನು ಯಾರೋ ನೀವು ಹೇಳೋದ್ರಲ್ಲ ಒಳ್ಳೆ ಕ್ವಶನ್, ಯಾರೋ ಕೇಳಿದ್ರೆ ನಾಗೇಂದ್ರ ಅಮೆರಿಕಾಗೆ ಹೋಗಿದ ತಕ್ಷಣ ಕಷ್ಟಪ್ಪ, ಯಾಕಂದ್ರೆ ಲೇ ಆಫ್ ಮಾಡ್ಬಿಟ್ರೆ ಏನು ಮಾಡ್ತೀರಾ, ತುಂಬ ಲೇ ಆಫ್ ಆಗುತ್ತೆ. ಸೊ ಅದು ಆ ರಿಸ್ಕ್ ಇದ್ದಿದ್ರು ಇಷ್ಟು ಜನ ಯಾಕೆ ಸರ್ ಅಮೆರಿಕಾಗೆ ಹೋಗ್ತಾರೆ? ರಿಸ್ಕ್ ಇಸ್ ಪಾರ್ಟ್ ಆಫ್ ಲೈಫ್. ಇಲ್ಲೂ ಬರುತ್ತೆ ರಿಸ್ಕು, ಅಲ್ಲೂ ಬರುತ್ತೆ ರಿಸ್ಕು. ಸೊ ಹಂಗಾಗಿ ಕ್ಯಾಲ್ಕುಲೇಟೆಡ್ ರಿಸ್ಕ್, ಅಗೇನ್ ದಟ್ಸ್ ಮೈ ಟರ್ಮ್ ಆಲ್ವೇಸ್, ಹೌ ಮಚ್ ಕ್ಯಾಲ್ಕುಲೇಟೆಡ್ ರಿಸ್ಕ್ ಯು ಕ್ಯಾನ್ ಟೇಕ್. ಅದು ಆ ಥರ ಮಾಡ್ಕೊಂಡು ತೊಗೊಂಡಿದ್ದೇನೆ ಈ ಥರ ಸಿನಿಮಾಗಳು ತೋರಿಸೋದು. ಅಲ್ಲಿರೋ ಕನ್ನಡಿಗರು ನಿಜಕ್ಕೂ ಕನ್ನಡ ಸಿನಿಮಾ ನೋಡಬೇಕು ಅನ್ನೋ ಮನಸ್ಥಿತಿ ಇದೆಯಾ ಸರ್? ಸರ್ ತುಂಬ ಫೇಮಸ್ ಆದರೆ ಖಂಡಿತ ನೋಡ್ತಾರೆ. ಈಗ ಸೂ ಫ್ರಮ್ ಸೋ ತುಂಬ ಚೆನ್ನಾಗಿ ಹೋಯ್ತು, ನೋಡಿದ್ರು. ಸೊ ಕಾಟೇರ ತೋರಿಸಿದ್ವಿ, ಎಲ್ಲರೂ ಹೇಳಿದ್ರು ನೋಡಲ್ಲ ಅಂತ. ನಾನು ಹೇಳಿದೆ ಕಂಟೆಂಟ್ ಸ್ಟ್ರಾಂಗ್ ಇದೆ ಗುರು, ಐ ಹ್ಯಾವ್ ಟ್ರಾವೆಲ್ಡ್ ವಿತ್ ದ ಸ್ಟೋರಿ, ನನಗೆ ಗೊತ್ತು. ತೋರಿಸಿದ್ವಿ, ದರ್ಶನ್ ಪಿಕ್ಚರ್ಗೂ ಜನ ಬಂದಿದ್ರು. ಆ್ಯಕ್ಚುಲಿ ಅಲ್ಲಿ ಅಮೆರಿಕನ್ ಕನ್ನಡಿಗರಿಗೆ ನೀವು ತೋರಿಸೋ ಮುಂಚೆ ಅವ್ರನ್ನ ಅಪ್ರೋಚ್ ಮಾಡ್ತೀರಾ ಅಥವಾ? ಇಲ್ಲ, ಈಗ ಏನಾಗಿದೆ ಗೊತ್ತಾ ಸರ್, ಈಗ 7 ಮೇಲೆ ಸೇಮ್ ಡೇ ರಿಲೀಸ್ ಮಾಡಿದ್ರು, ಮಾಡಲಿಲ್ಲ ನಾನು. ನನಗೆ ವರ್ಡ್ ಆಫ್ ಮೌತ್ ರಿವ್ಯೂಸ್ ಎಲ್ಲ ಭಾಳ ಇಂಪಾರ್ಟೆಂಟ್, ಬಿಕಾಸ್ ಇಟ್ಸ್ ಅ ವೆರಿ ಡಿಫ್ರೆಂಟ್ ಸಬ್ಜೆಕ್ಟ್. ತುಂಬ ಜನ ಮೆಸೇಜ್ ಮಾಡ್ತಿದ್ದಾರೆ, ಫೇಸ್ಬುಕ್ ವಾಟ್ಸಪ್ಪಲ್ಲೆಲ್ಲ ಮೆಸೇಜ್ ಮಾಡಿದ್ರು. ಸೊ ಒಂದು ಫಿಲ್ಮ್ ಇಟ್ಟಾಗ್ಬಿಟ್ರೆ ತುಂಬ ಜನ ಮೆಸೇಜ್ ಮಾಡ್ತಾರೆ, ಆಟೋಮೆಟಿಕಲಿ ಬಂದ್ಬಿಡ್ತಾರೆ. ಸೊ ಏನು ಬೇಡಿಕೆ ಬಂದಷ್ಟು ಒಳ್ಳೇದು. ಆಮೇಲೆ ಇವಾಗ ಮೊದಲ ಥರ ಇಲ್ಲ ಸರ್, ಈಗ ಆಲ್ ಓವರ್ US ಒಂದೇ ದಿನ 50 ಸೆಂಟ್ರಲ್ಲಿ ಹಾಕ್ಬೋದು. ಒನ್ ಟೈಮಲ್ಲಿ ಅದಿರಲಿಲ್ಲ. ಸೊ ಇವತ್ತು ಸ್ವಲ್ಪ ಮಾರ್ಕೆಟ್ ಬಿಲ್ಡ್ ಆಗಿದೆ, ಅಗೇನ್ ಓನ್ಲಿ ಫಾರ್ ಫಿಲ್ಮ್ಸ್ ವಿಚ್ ಹ್ಯಾಸ್ ಬೀನ್ ಎ ಬ್ಲಾಕ್ ಬಸ್ಟರ್ ಇಯರ್. ಆವ್ರೇಜ್ ಫಿಲ್ಮ್ಸ್ ತೋರ್ಸೋಕ್ಕಾಗಲ್ಲ, ಗುಡ್ ಕಂಟೆಂಟ್ ಇರೋ ಸಬ್ಜೆಕ್ಟ್ ವಿತೌಟ್ ಸ್ಟಾರ್ ಕ್ಯಾಸ್ಟ್ ತೋರ್ಸೋಕ್ಕಾಗಲ್ಲ. ಸಮಥಿಂಗ್ ವಿಚ್ ಹ್ಯಾಸ್ ವರ್ಕ್ಡ್ ಔಟ್ ಆಫ್ ದ ಬಾಕ್ಸ್ ಅಷ್ಟೇ ನೋಡೋಕೆ. ಕಾಟೇರ ಹೆಂಗಾಯ್ತು ಸರ್ ಅಲ್ಲಿ ನೀವು ತೋರಿಸಿದ್ದು? ಚೆನ್ನಾಗಿತ್ತು. ಒಂದು 23-24 ಲೊಕೇಶನ್ಸ್ ಎಲ್ಲ ಹಾಕಿದ್ವಿ, ನೋಡಿದವ್ರು ಎಲ್ಲರಿಗೂ ಇಷ್ಟ ಆಯ್ತು. ಸೊ ನಾವು ಪ್ರೊಡ್ಯೂಸರ್ಗೂ ವಾಪಸ್ ದುಡ್ಡು ಕಳಿಸಿದ್ವಿ, ಖುಷಿ ಆಗುತ್ತೆ. ಹೌದಾ? ರಾಕ್ಲೈನ್ ಸರ್ಗೂ ದುಡ್ಡು ಕಳಿಸಿದ್ವಿ, ಅವ್ರಿಗೂ ನಂಬಿಕೆ ಇರಲಿಲ್ಲ, ಯಾಕಂದ್ರೆ ದರ್ಶನದ ಹಳೆ ಫಿಲ್ಮ್ಸ್ ಯಾವುದು ಹೋಗಿರ್ಲಿಲ್ಲ ಅಂತ. ಸಬ್ಜೆಕ್ಟ್ ಚೆನ್ನಾಗಿದ್ರೆ ನೋಡ್ತಾರೆ ಸರ್, ಅದೇನು ತೊಂದರೆ ಇಲ್ಲ, ಇಟ್ ಹ್ಯಾಸ್ ಟು ಕನೆಕ್ಟ್ ಟು ದೆಮ್. ಸೊ ಅದಾಯಿತು. ಸೂ ಫ್ರಮ್ ಸೋ ಆಯಿತು. ಈಗ ನಂದು ನೆಕ್ಸ್ಟ್ ವಾರ ಮಾಡ್ತೀನಿ ರಿಲೀಸು, ಖಂಡಿತ ಮಾಡ್ತೀನಿ. ಅಲ್ಲಿ ಯೂಶಲಿ ಒಂದು ಪ್ರಶ್ನೆ ಏನು ಅಂತಂದರೆ, ನಾನು ಕುತೂಹಲಕ್ಕೆ ನಿಮಗೆ ಕೇಳ್ತೀನಿ, ಅಬ್ರಾಡಲ್ಲಿ ಸಿನಿಮಾಗಳು, ಕನ್ನಡ ಸಿನಿಮಾಗಳು ಅಲ್ಲಿ ರಿಲೀಸ್ ಆಗ್ತಾ ಇದೆ ಅನ್ನೋದು ಜಸ್ಟ್ ಬರೇ ಒಂದು ಹೆಸರಿಗ ಅಥವಾ ನಿಜಕ್ಕೂ ಅಲ್ಲಿ ವರ್ಕೌಟ್ ಆಗುತ್ತಾ ಅಂತ? ಅದೇ ಸರ್, ಬ್ಲಾಕ್ ಬಸ್ಟರ್ ಸಿನಿಮಾ ಆದರೆ ವರ್ಕೌಟ್ ಆಗುತ್ತೆ. ಓಕೆ, ನಾವು 10 ವರ್ಷಕ್ಕೆ ಮುಂಚೆ ನಾನು ಹೋಗಿದ್ದು ವಸ್ತ್ರಲ್ಲಿ ತೋರಿಸಿದ್ದು ಜಸ್ಟ್ ಫಾರ್ ನೇಮ್ ಸೇಕ್. ಓಕೆ, ನನ್ನ ಸಿನಿಮಾನು ಅಮೆರಿಕಾದಲ್ಲಿ ಸ್ಕ್ರೀನ್ ಆಯಿತು ಅನ್ನೋದು ಇತ್ತು. ಅದೇ ಮುಂಗಾರು ಮಳೆ ಇಸ್ ಅನ್ ಎಕ್ಸೆಪ್ಷನ್. ನೀವು ಅದಕ್ಕೆ ಯಾವ ಸಿನಿಮಾನ ಕಂಪೇರ್ ಮಾಡೋಕ್ಕಾಗಲ್ಲ. ಅದಾದಮೇಲೆ ಜೋಗ್ ಫಾಲ್ಸು, ರಾಮಶ್ಯಾಮ ಬಾಮ್ಮ, ರಮೇಶ್ ಸಿನಿಮಾಗಳು ಒಂದು ರೇಂಜ್ಗೆ ಇಟ್ ವಿಲ್ ರಿಕವರ್ ಆ್ಯಂಡ್ ಗೆಟ್ ಯು ಸಮ್ ಮನಿ ಫಾರ್ ಶ್ಯೂರ್, ಬಿಕಾಸ್ ಎಜುಕೇಟೆಡ್ ಆಡಿಯನ್ಸು ರಮೇಶ್ನ ನೀಟಾಗಿ ಕನೆಕ್ಟ್ ಮಾಡ್ಕೊಳ್ತಾರೆ. ಸೊ ಆಗುತ್ತೆ. ಜೋಗ್ ಫಾಲ್ಸು ತುಂಬ ಚೆನ್ನಾಗಿ ಕಲೆಕ್ಷನ್ ಆಯಿತು. ಬೇರೆ ಸಿನಿಮಾಗಳೆಲ್ಲ ವೆರಿ ಡಿಫಿಕಲ್ಟ್ ಟು ರಿಕವರ್. ಬಟ್ ಬ್ಲಾಕ್ ಬಸ್ಟರ್ ಆದರೆ ಖಂಡಿತ ರೆವೆನ್ಯೂ ಇದೆ. ಈಗ ಸೂ ಫ್ರಮ್ ಸೋ ರೆವೆನ್ಯೂ ಆಯಿತು. ಸೊ ಆ ಥರ ದೊಡ್ಡ ಸಿನಿಮಾಗಳು ಬ್ಲಾಕ್ ಬಸ್ಟರ್ ಶೋ ಮಾಡಿಸಿದ್ರೆ ನೀವು? ನಾನು ಮಾಡಲಿಲ್ಲ ಸರ್, ಬೇರೆಯವರು ಮಾಡಿದ್ರು. ನಾನು ಇದರಲ್ಲಿ ಫುಲ್ ಬ್ಯುಸಿ ಅಲ್ಲ ಸರ್. ಈಗ ನಮ್ಮ ಪ್ರೊಡಕ್ಷನ್ ಬ್ಯುಸಿ ಇದ್ದಾಗ ಇವಾಗ ಡಿಸ್ಟ್ರಿಬ್ಯೂಷನ್ ಕಡಿಮೆ ಮಾಡಿದ್ದೀವಿ ನಾವು. ಓಕೆ ಸರ್, ಈಗ ಸಿನಿಮಾ ಅಂದ ತಕ್ಷಣ ಒಂದಷ್ಟು ಜನಗಳಿಗೆ ಕುತೂಹಲ ಬಂದೇ ಬಿಡುತ್ತೆ. ಅದು ದುಡ್ಡು ಬರುತ್ತೆ, ದುಡ್ಡು ಬರಲ್ಲ, ವಾಟ್ ಎವರ್. ಅದಾದಮೇಲೂ ಕೂಡ ನೀವು ಸಿನಿಮಾ ನಿರ್ಮಾಣ ಬಿಡಲ್ಲ. ನಿರ್ಮಾಣದಲ್ಲಿ ಏನಾದರೂ ಕೈ ಸುಟ್ಕೊಂಡಿದೆಯಾ? ಕೈ ಸುಟ್ಕೊಂಡಿದ್ದಿಲ್ಲ ಸರ್, ನಿರ್ಮಾಣದಲ್ಲಿ ಕೈ ಸುಟ್ಕೊಂಡಿದ್ದಿಲ್ಲ. ಫಸ್ಟ್ ಎಕ್ಸ್ಪೀರಿಯನ್ಸಲ್ಲಿ ಏನಾಯಿತು ಅಂದರೆ, ಚೆನ್ನಾಗಾಗೋ ಸಿನಿಮಾನ ನಮ್ಗೆ ರೆವಿನ್ಯೂ ಕಡಿಮೆ ಆಯಿತು ಅಂತ ಫೀಲ್ ಆಯಿತು, ಬಿಕಾಸ್ ಆಫ್ ದ ರೆಗ್ಯುಲರ್ ಡಿಸ್ಟ್ರಿಬ್ಯೂಟರ್ ಹತ್ರಕ್ಕೆ ಹೋಗಲಿಲ್ಲ ಅನ್ನೋ ಪಾಠ. ಇಫ್ ಐ ಗಾನ್ ಟು ಅ ರೆಗ್ಯುಲರ್ ಡಿಸ್ಟ್ರಿಬ್ಯೂಟರ್ ಐ ವುಡ್ ಹ್ಯಾವ್ ಮೇಡ್ ಲಾಟ್ ಮನಿ. ಬ್ರೇಕ್ ಇವನ್ ಆಯಿತು. ನಂದು ಇಲ್ಲಿ ತನಕನೂ ಲಾಸ್ ಅನ್ನೋ ಕಾನ್ಸೆಪ್ಟ್ ಇಲ್ಲ ಸರ್. ಐ ಆಮ್ ಲಕ್ಕಿ ಇನ್ ದಟ್ ಆಸ್ಪೆಕ್ಟ್. ಸೊ ನೆಗೆಟಿವ್ ಬರಲಿಲ್ಲ. ಸೊ ಬ್ರೇಕ್ ಇವನ್ ಆರ್ ಪಾಸಿಟಿವ್ ಆ ರೇಂಜಲ್ಲೇ ಹೋಯ್ತು. ಬಟ್ ತುಂಬಾನು ದುಡ್ಡು ಮಾಡಿಲ್ಲ, ತುಂಬಾನು ದುಡ್ಡು ಬೇಕಾಗಿಲ್ಲ. ತುಂಬಾನು ದುಡ್ಡು ಬಂತಾರೆ ಇನ್ನು ಜಾಸ್ತಿ ರಿಸ್ಕ್ ತೊಗೊಳಗೆ ಹೋಗ್ತೀವಿ. ಸೊ ಹಾಗಾಗಿ ಕಂಟೆಂಟ್ ಎಷ್ಟು ಬೇಕೋ ಖರ್ಚು ಮಾಡಿದ್ದು ಎಷ್ಟೋ ಅದು ಬಿಟ್ಟು ಅಲ್ಲಿಗೆ ಬರ್ತಿದ್ರಿಂದ ಐ ವಾಸ್ ಹ್ಯಾಪಿ. ಸೊ ನನಗೇನು ತೊಂದರೆ ಆಗ್ತಿರ್ಲಿಲ್ಲ. ಸೊ ಎಲ್ಲ ಸರಿ. ಅದಾದಮೇಲೆ ಒಂದು ಬ್ಲಾಕ್ ಬಸ್ಟರ್ ಸಿನಿಮಾ ನೀವು ಕೂಡ ನಿರ್ಮಾಣಕ್ಕೆ ಬರ್ತೀರಿ, ಅದೇ ರ್ಯಾಂಬೋ.
ಹೌದು ಸರ್. ರ್ಯಾಂಬೋ ರ್ಯಾಂಬೋ ಶುರುವಾಗಿದ್ದು ಅದು ಮಾಡ್ಬೇಕಂತ ಹೊರಟಿದ್ದು ಆಗ ನಿಮಗೆ ಹೇಗೆ ಅನಿಸಿತ್ತು? ಆಮೇಲೆ ಅದಾದ್ಮೇಲೆ ಒಂದು ದೊಡ್ಡ ಸಕ್ಸಸ್ ಕಂಡಂತ ಸಿನಿಮಾ. ಹೌದು ಸರ್. ಮತ್ತೆ ಅದಾದ್ಮೇಲೆ ಮತ್ತೆ ಪಾರ್ಟ್ 2 ಕೂಡ ಮಾಡ್ತೀವಿ. ಹೌದು ಸರ್, ಪಾರ್ಟ್ 2 ಮಾಡಿದ್ವಿ ಸರ್. ರ್ಯಾಂಬೋ ಅದೇ ಶರಣ್ ಸರ್ ಪರಿಚಯ ಜೋಗ್ ಫಾಲ್ಸಲ್ಲಿ ಮಾಡಿದ್ರು. ಆಮೇಲೆ ನಂದು ಫಿಲ್ಮ್ ಸ್ಕೂಲ್ಗೆ ಹೋಗಿರೋದು, ಅಲ್ಲಿದ್ದ ಬುಕ್ಸ್ ತೊಗೊಂಬಂದು ಕೂಡ ಓದೋದು ಅವ್ರಿಗೂ ತುಂಬ ಆಸಕ್ತಿ ಇದೆ. ಜೆಫ್ರಿ ಆರ್ಚರ್, ಓ ಎನ್ರಿ ಬುಕ್ಸ್ ಎಲ್ಲ ಅವರು ಓದ್ತಾರೆ. ಬಂದಾಗೆಲ್ಲ ತಂದ್ಕೊಳ್ಳೋ. ಆಮೇಲೆ ಫಿಲ್ಮ್ ಸ್ಕೂಲ್ದು ಬುಕ್ಸ್ಗಳಿದೆ. ರಾಬರ್ಟ್ ಮೆಕ್ಕಿ ಅಂತ ಒಬ್ರು ಆಥರ್ ಇದ್ದಾರೆ. ಅವ್ರ ಸ್ಟೋರಿ ಅಂತ ಕತೆ ಹೆಂಗ್ ಬರೆಯೋದು ಅಂತಾನೆ ಒಂದು ಬುಕ್ ಇದೆ. STORY ಸ್ಟೋರಿ ಬೈ ರಾಬರ್ಟ್ ಮೆಕ್ಕಿ ಅಂತ. ಆ ಬುಕ್ ಅವ್ರಿಗೂ ತಂದು ಕೊಟ್ಟಿದ್ದೆ. ನಾನು ಎವ್ರಿ ಟೈಮ್ ಫ್ಲೈಟಲ್ಲಿ ಹೋದಾಗ ಆ ಬುಕ್ ಓದ್ತೀನಿ. ಮತ್ತೆ ಕತೆ ಯಾವ ಥರ ಮಾಡೋದು, ಪ್ಲಾಟು, ಸಬ್ ಪ್ಲಾಟು, ಒಂದು ಟ್ರಯಾಂಗಲ್ ಅಂತ ಇರುತ್ತೆ. ಆ ಟ್ರಯಾಂಗಲ್ ಅಲ್ಲಿ ಕೆಳಗಡೆ ನಿಮ್ಗೆ ಸಬ್ಜೆಕ್ಟ್ ಬಂತು ಅಂದರೆ ಇಟ್ ವಿಲ್ ರೀಚ್ ಟು ಮೋರ್ ಪೀಪಲ್. ದ ಮೊಮೆಂಟ್ ಯು ಗೋ ಮೋರ್ ಟುವರ್ಡ್ಸ್ ದ ಟ್ರಯಾಂಗಲ್ ಯುವರ್ ಆಡಿಯನ್ಸ್ ಆರ್ ಗೆಟಿಂಗ್ ಶಾರ್ಟ್. ಕೆಳಗಡೆ ಅಂದರೆ ಮುಂಗಾರು ಮಳೆ, ಅಮ್ಮ ಅಪ್ಪಿಗೆ ಕೋನ್, ಆ ಥರ ತುಂಬ ಮೇಲ್ಗಡೆ ಹೋಗ್ತಿದ್ದಂಗೆ ಅರ್ಥ ಆಗದಿರೋ ಪಿಕ್ಚರ್ಗಳು ಬರುತ್ತೆ. ಅಂದರೆ ಯು ಆರ್ ರಿಸ್ಟ್ರಿಕ್ಟಿಂಗ್ ಆ ಥರ ಟ್ರಯಾಂಗಲ್. ಸೊ ಆ ಬುಕ್ ಭಾಳ ಫೇಮಸ್ ಈ ಸಿನಿಮಾ ಇದರಲ್ಲಿ. ಸೊ ಆ ಥರ ಬುಕ್ಕೆಲ್ಲ ತಂದು ಕೊಡ್ತಿದ್ದಾಗ ಅವ್ರಿಗೆ ನನಗೆ ಸಿನಿಮಾ ಒಲವು ಜಾಸ್ತಿ ಅಂತೇಳಿ ಕತೆ ಕೇಳಿಸೋದಕ್ಕೆ ನನಗೆ ಬಂದಿದ್ದು. ಪ್ರೊಡಕ್ಷನ್ ಅಂತ ಯಾವತ್ತೂ ಬರಲಿಲ್ಲ. ಬನ್ನಿ ಕತೆ ಕೇಳಿ ಇದಕ್ಕೆ ನಾನು ಫೀಡ್ಬ್ಯಾಕ್ ಕೊಡಿ, ನಿಮಗೆ ಸ್ಟೋರಿ ಸ್ಟ್ರಕ್ಚರ್ ಬಗ್ಗೆ ಎಲ್ಲ ತುಂಬ ನಾಲೆಜ್ ಇದೆ, ನೀವು ಕೇಳಿ ಅಂದರು. ಅವಾಗ ಅವ್ರು ತಮಿಳಲ್ಲಿ ಕತೆ ಹೇಳಿದ್ರು. ಅಷ್ಟೊತ್ತಿಗೆ ಸರ್ ನೀವು ಅಮೆರಿಕಾಗೆಲ್ಲ ಹೋಗಿದ್ರಲ್ಲ, ಎಲ್ಲ ಭಾಷೆ ಸಿನಿಮಾ ನೋಡೋಕೆ ಶುರು ಮಾಡ್ಬಿಟ್ಟಿರ್ತಾರೆ. ಆಮೇಲೆ ಫಾರಿನ್ ಫಿಲ್ಮ್ಸ್ ಎಲ್ಲ ನೋಡ್ತೀರಾ. ಸೊ ಭಾಷೆ ನಿಮ್ಗೆ ಏನು ತೊಂದರೆ ಆಗಲ್ಲ. ಸೊ ಇವ್ರು ತಮಿಳಲ್ಲಿ ಕತೆ ಹೇಳಕ್ಕೆ ಶುರು ಮಾಡಿದ್ರು. ಕತೆ ಹೇಳಕ್ಕೆ ಹೇಳಿದೆ, 2 ಅವರ್ ಆಯಿತು. ಆಮೇಲೆ ಕೇಳಿದ್ರು, ಸರ್ ಹೆಂಗಿದೆ ಕತೆ? ಕತೆ ಸೂಪರ್ ಸರ್, ಇದು ரொம்ப நல்லா இருக்கு ಅಂತ. ಆಮೇಲೆ ಅವ್ರು ಹೇಳಿದ್ರು, ಸರ್ ಶರಣ್ ಸರ್ ಕಿಟ್ಟ ನಿಂಗೆ ಪೇಸಿಂಗು ಅಂತ. ನಾನು ಮಾತಾಡಿದೆ, ಸರ್ ಕತೆ ತುಂಬ ಚೆನ್ನಾಗಿದೆ, ಬಟ್ ನೀಟಾಗಿ ಎಕ್ಸಿಕ್ಯೂಟ್ ಮಾಡಬೇಕಿದು, ಲೋ ಬಡ್ಜೆಟಲ್ಲಿ ಮಾಡೋಕ್ಕಾಗಲ್ಲ. ಬಡ್ಜೆಟು ಬಟ್ ಕರೆಕ್ಟ್ ಕ್ಯಾಮ್ರಾಮನ್ ಎಲ್ಲ ಇಟ್ಕೊಂಡು ಚೆನ್ನಾಗಿ ಮಾಡಿದ್ರೆ ಸರ್ ಈ ಸಿನಿಮಾ ವರ್ಕ್ ಆಗುತ್ತೆ. ಅವಾಗ ಮುಂಗಾರು ಮಳೆ ಕ್ಯಾಮ್ರಾಮನ್ ಕೃಷ್ಣನ ಕರ್ಕೊಂಬಂದ್ವಿ. ಅರ್ಜುನ್ ಜನಿ ಅವಾಗ ಒಂದಷ್ಟು ಸಿನಿಮಾ ಮಾಡಿದ್ರು. ಅವ್ರು ಟೈಮ್ ಕೊಟ್ಟು ಮಾಡ್ತಾರ ಅಂತ ಕೇಳಿಕೆ ಮಾಡ್ತೀನಿ. ಅವಾಗ ಅರ್ಜುನ್ ಜನಿ ಬಂದ್ರು. ಆ ಪ್ರಾಸೆಸ್ ಅಲ್ಲೇ ನಾನು ತರುಣ್ ಸುಧೀರ್ನ ಮೀಟ್ ಮಾಡಿದ್ದು. ಅಲ್ಲಿಂದ ನಿಮ್ಮ ಅವರ ಒಡನಾಟ ಸ್ಟಾರ್ಟ್ ಆಗಿದೆ ಅಲ್ಲಿ. ಅವರು ಕ್ರಿಯೇಟಿವ್ ಹೆಡ್ ಆಗಿ ಅಲ್ಲಿಗೆ ಮಾಡ್ತೀನಿ ಅಂತ. ನಾನು ಆಕ್ಚುಲಿ ಅವ್ರಿಗೆ ಡೈರೆಕ್ಟ್ ಮಾಡಿ ಅಂತಲೂ ಹೇಳಿದೆ ರ್ಯಾಂಬೋನ. ಯಾಕಂದ್ರೆ ನಮ್ಮ ರಿಲೇಷನ್ಶಿಪ್ಪು ಯಾವ ಥರ ಅಂದರೆ, ಸರ್ ಈ ಥರ ಮಾಡೋಣ ಸೀನ್ ಅಂದರೆ ಅದಕ್ಕಿಂತ ಚೆನ್ನಾಗಿ ಬೆಟರ್ಮೆಂಟ್ ಮಾಡೋರು. ಸರ್ ನೀವೇ ಮಾಡ್ಬಿಡಿ ಸರ್ ಡೈರೆಕ್ಷನ್, ನಾನು ನೆಮ್ಮದಿಗೆ ಮಲ್ಕೊಳ್ತೀನಿ, ಇಲ್ಲ ನನಗೆ ಕಷ್ಟ ಆಗ್ಬಿಡು. ಸರ್ ಅವ್ರು ಮಾಡ್ತಾರೆ, ನಾನು ಇಲ್ಲಿ ಹೆಲ್ಪ್ ಯು ಔಟ್ ಸರ್, ಡೋಂಟ್ ವರಿ ಅಂತೇಳಿ ಅವ್ರು ಮಾಡೋದು. ಆ ಥರದ್ದು ಎಲ್ಲ ಟೆಕ್ನಿಷಿಯನ್ಸ್ ಸೇರ್ಕೊಂಡು ಸ್ಟ್ರಾಂಗ್ ಟೆಕ್ನಿಕಲ್ ಟೀಮ್ ಮಾಡಿ ಸಿನಿಮಾ ಮಾಡಬೇಕಾಗಿತ್ತು. ಆ್ಯಕ್ಚುಲಿ ಹೀರೋಯಿನ್ಗೆ ಬಡ್ಜೆಟ್ 10 ಲಕ್ಷ ಇಟ್ಟಿದ್ವಿ, ಯಾರೋ ದೊಡ್ಡ ಹೀರೋಯಿನ್ ಕರ್ಕೊಂಬರೋಣ ಅಂತ. ಎಲ್ಲರೂ ಕತೆ ಕೇಳಿದ್ರು, ಯಾರೂ ಒಪ್ಕೊಳ್ಳಿಲ್ಲ. ಅವಾಗ ಸರ್ ನಿಮ್ಮ ಅಪ್ಪ ಅಮ್ಮನೂ ಹುಡುಗಿ ಹುಡುಕಿದ್ರೆ ಗೊತ್ತಿಲ್ಲ, ಶರಣ್ ಸರ್ ನಾನು ಯಾವ್ದು ರೆಕ್ಸ್ತೀನಿ, ಇಷ್ಟು ಹುಡುಗಿ ನೋಡಿದ್ರೆ ಗೊತ್ತಿಲ್ಲ, ಬಟ್ ನಾನಂತೂ ಹೀರೋಯಿನ್ಗಂತೂ ಒದ್ದಾಡ್ಬಿಟ್ಟಿದ್ದೀನಿ ಸರ್, ಯಾರೂ ಹೀರೋಯಿನ್ಗೆ ಒಪ್ಕೊಳ್ತಿಲ್ಲ, ಸಬ್ಜೆಕ್ಟ್ ಮಾತ್ರ ಎಲ್ಲ ಚೆನ್ನಾಗಿದೆ ಅಂತಾರೆ. ಸೊ ನಾನು ನಂಬರ್ 1 ಹೀರೋಯಿನ್ ಕರ್ಕೊಂಬಂದು ಮಾಡಿಸ್ಬೇಕು ಅಂತಿದ್ದೆ, ಯಾರೂ ಒಪ್ಕೊಳ್ಳಿಲ್ಲ. ಬಟ್ ಇವೆಂಚುಲಿ ಒಂದು ಗೊತ್ತಿರೋರು 1-2-3 ಸಿನಿಮಾದಲ್ಲಿ ಮಾಡೋರನ್ನ ಕರ್ಕೊಂಬಂದು ಮಾಡಿಸಿದ್ವಿ. ಸೊ ಅದು ಅದೊಂದು ಸ್ಟ್ರಗಲ್. ಬಟ್ ಆಫ್ಟರ್ ದಟ್ ರಿವ್ಯೂಸ್, ಮೀಡಿಯಾದವ್ರು ಕೊಟ್ಟಿರೋ ರಿವ್ಯೂಸು, ನಾನು ಇವತ್ತು ಹೇಳ್ತೀನಿ ಕಡೆ, ನಾನು ಸಕ್ಸಸ್ಫುಲ್ ಅಂದರೆ 50% ಮೀಡಿಯಾನೇ. ಯಾಕಂದರೆ ಪ್ರೀತಿ ಒಂದು ನನ್ನ ಮೇಲೆ ಅದೇನೋ ಗೊತ್ತಿಲ್ಲ, ನಾಗೇಂದ್ರ ಬಂದರೆ ಏನೋ ಚೆನ್ನಾಗಿ ಮಾಡಿರ್ತಾರೆ ಅಂತ ಅನಿಸುತ್ತೆ ಅವ್ರಿಗೆ. ಬಟ್ ಮಾಡಿಕೊಡ್ತಾರೆ. ವಿಜಯ್ ಸಾರ್ಥಿ, ಶ್ಯಾಮ್ ಪ್ರಸಾದ್, ನೀವು ಎಲ್ಲ ನನಗೆ ಚೆನ್ನಾಗಿ ಹೆಲ್ಪ್ ಮಾಡಿದೆ. ಸಿನಿಮಾ ಚೆನ್ನಾಗಿದೆ ಅಂದಿದ ತಕ್ಷಣ ಹೆಲ್ಪ್ ಮಾಡೋದಿದೆಯಲ್ಲ, ಅದಕ್ಕೆ ಬೇರೆ ಮೈಂಡ್ ಸೆಟ್ ಬೇಕು. ಅದ್ರ ಜೊತೆ ಜನ ಅಲ್ಲ, ಬಹುಶಃ ಆಗಿಲ್ಲ ಅಷ್ಟೇ, ಒಂದು ನಾಯಿ, ಒಂದು ಕೋತಿ, ಆಮೇಲೆ ನಿಮ್ದು ಸಿನಿಮಾದ ಹಂದಿ, ಇವೇ ಸಿನಿಮಾದ ಹೀರೋಗಳಾಗ್ಬಿಟ್ಟಿದ್ರು. ಕರೆಕ್ಟ್. ರ್ಯಾಂಬೋ ಹೆಸರು ಆಕ್ಚುಲಿ ಹಂದಿ ಹೆಸರು, ಅದನ್ನೇ ಹೇಳ್ತಿರೋದು ನಾನು. ಅಂದ್ರೆ ಸಿನಿಮಾ ಅದು ಅಷ್ಟು ನೀಟಾಗಿ ಕನೆಕ್ಟ್ ಆಗ್ಬಿಡುದು. ಹೌದು ಸರ್. ಅದು ಕತೆ ಕೇಳಿದಾಗ ನಾನು ಈ ಥರದ್ದೆಲ್ಲ ನಾವು ನಮ್ಮ ಅಜ್ಜಿ ಹೇಳಿದ್ರು, ತಾತ ಹೇಳಿದ್ರು, ಹಿಂಗೆ ಗುದ್ದಿದ್ರೆ ಹೋಗ್ಬಾರ್ದು ಅನ್ನೋದು. ಬಟ್ ಸಿನಿಮಾದಲ್ಲಿ ಯಾರು ತೋರಿಸಿಲ್ವಲ್ಲ, ಮಾಡೋಣ ಸಿನಿಮಾ ಆ ಥರ ಸ್ಟಾರ್ಟ್. ಸೊ ಸಮಥಿಂಗ್ ಶುಡ್ ಇಗ್ನೈಟ್ ಯು ಸರ್, ಆರ್ ಎಕ್ಸೈಟ್ ಯು, ದೆನ್ ದಟ್ ಬಿಕಮ್ಸ್ ಅನ್ ಇಂಪಾರ್ಟೆಂಟ್ ಸ್ಟೋರಿ, ದೆನ್ ದಟ್ ಶುಡ್ ಗೆಟ್ ಟ್ರಾನ್ಸ್ಲೇಟೆಡ್ ಆನ್ ಸ್ಕ್ರೀನ್. ಆ ಥರ ಆದಾಗಲೇ ನಿಮ್ಗೆ ಅದು ಯೂನಿಕ್ನೆಸ್ ಬರೋದು. ಅವರು ಕಥೆನೇ ಮಾಡಿರಲಿಲ್ಲ. ಅದು ತಮಿಳಲ್ಲಿ ಆ್ಯಕ್ಚುಲಿ ಶಂಕರ್ ಮಾಡಬೇಕಾಗಿತ್ತು ಕತೆ ಅಂತದ್ದು, ನನಗೆ ಗೊತ್ತಿರಲಿಲ್ಲ. ಅವ್ರದ್ದೊಂದಷ್ಟು ಸೀರೀಸ್ ಆಫ್ ಪ್ರೊಡಕ್ಷನ್ಸ್ ಫೇಲ್ಯೂರ್ ಆದಾಗ ಇದನ್ನು ಸ್ಟಾಪ್ ಮಾಡಿಬಿಟ್ರು. ಅವ್ರು ನಾನು ತಮಿಳ್ ವರ್ಷನ್ ಕೊಡಲ್ಲ ಸರ್ ನಿಮ್ಗೆ ರೈಟ್ಸ್ ಅಂತಲೇ ಹೇಳಿದರು. ಸರ್ ತಮಿಳು ಆಲ್ರೆಡಿ ಅಲ್ಲಿ ಲಾಕ್ ಆಗಿದೆ ಅಂತ, ನೀನು ಇಟ್ಕೊಳ್ಳಪ್ಪ ತಮಿಳು, ಕನ್ನಡದಲ್ಲಿ ನಾನು ಹೊಸ್ದಾಗಿ ಮಾಡ್ತೀನಿ, ನಂಗೆ ಕೊಟ್ಬಿಡು ಅಂದರೆ ಕನ್ನಡ ಕೊಟ್ಟರು. ಬಟ್ ಎಲ್ಲ ಲ್ಯಾಂಗ್ವೇಜ್ ರೈಟ್ಸು ಕೊಟ್ಟರು, ತಮಿಳು ಬಿಟ್ಬಿಟ್ಟು. ಆ ಥರ ಆಗಿದ್ದೆ ಸಿನಿಮಾ ರ್ಯಾಂಬೋ. ಓಕೆ ಸರ್, ಎಲ್ಲ ಸರಿ. ಒಂದು ಇಷ್ಟು ಜನಗಳಿಗೆ ಪ್ರಶ್ನೆಗಳಿರುತ್ತೆ. ನಾವು ಸಿನಿಮಾ ಮಾಡಬೇಕು ಅನ್ನೋದು ಬಹಳಷ್ಟು ಜನರಿಗೆ ಹಪಾಹಪಿ ಇರುತ್ತೆ, ಅವೇ ಇರಲ್ಲ. ಸೊ ಸಿನಿಮಾ ಮಾಡಿದರೆ ಇಲ್ಲಿ ಹಣ ಗಳಿಸ್ಬೋದಾ, ಅಥವಾ ಹಣ ಗಳಿಸುವಂಥ ಸಿನಿಮಾ ಹೇಗೆ ಮಾಡ್ಬೋದು? ಸರ್, ಸಿನಿಮಾ ಮಾಡೋಕ್ಕೆ ಆಸಕ್ತಿ ಇದ್ದರೆ ಸಿನಿಮಾ ಅಂತ ಬರಬೇಕು ಅಷ್ಟೇ, ಬಿಟ್ಟರೆ ಹಣ ಮಾಡೋಕ್ಕಂತ ಬರಲೇಬಾರ್ದು. ರಿಯಲ್ ಎಸ್ಟೇಟ್ ಮಾಡಿ,
ಬೇರೆ ಕೆಲಸ ಮಾಡಿ. ಹಣ ಮಾಡೋದಕ್ಕೆ ಬೇರೆ ಇದೆ. ನೀವು ಇದನ್ನ ಹಣಕ್ಕಂತ ಬರಬಾರ್ದು. ಸಿ ಡೌನ್ ದ ಲೈನ್ ಯಾವುದೋ ಒಂದು ಬ್ಲಾಕ್ ಬಸ್ಟರ್ ಆಯ್ತು, ದುಡ್ಡು ಬರುತ್ತೆ ಅಷ್ಟೇ. ಬಿಟ್ರೆ ಯು ಡೋಂಟ್ ಕಮ್ ಫಾರ್ ಮನಿ, ಕಮ್ ಇಫ್ ಯು ಹ್ಯಾವ್ ಎ ಟ್ಯಾಲೆಂಟ್. ನಿಮ್ಮೆಲ್ಲ ಟ್ಯಾಲೆಂಟ್ ಇದೆಯಾ, ನನಗೆ ಬರೆಯೋ ಆಸಕ್ತಿ ಇದೆಯಾ, ಅಥವಾ ನನಗೇನಾದ್ರು ಒಂದು ಆಸಕ್ತಿ ಇದೆಯಾ, ಅದು ಮತ್ತೆ ಪ್ರಿಪೇರ್ಡ್ ಆಗಿ ಬರ್ಬೇಕು ಸರ್. ಇವಾಗ ನನ್ನ ಜರ್ನಿನಲ್ಲಿ ಹೇಳಿದೆ ನೋಡಿ, ತುಂಬ ಫಿಲಿಮ್ ಸ್ಕೂಲ್ಗೆ ಹೋಗಿ ಕಲಿತು ಮಾಡಿ. ಆಮೇಲೆ ಅಟ್ಲಾಂಟಾದಲ್ಲಿ ಒಂದು ಕಂಪನಿ ಇತ್ತು, 2005 ಒಂದು ಕಂಪನಿ, ಈ ಇಂಗ್ಲಿಷ್ ನಮಗೆ ನಾಟಕ ಹೇಳ್ಕೊಡ್ತಿದ್ರಲ್ಲ, ಅವ್ರು ಆ ಕಂಪ್ನಿ ಕೆಲಸ ಮಾಡ್ತಾ ಇದ್ರು. ಅವ್ರ ಸ್ಕ್ರಿಪ್ಟ್, ಇಂಗ್ಲಿಷ್ ಸ್ಕ್ರಿಪ್ಟ್ಸ್ಗಳು ಅಲ್ಲಿ ಫಾರಿನ್ ಅಲ್ಲಿ ಹೆಂಗೆ ಗೊತ್ತಾ ಸರ್, ಹಾಲಿವುಡ್ ಅಲ್ಲಿ ನೀವು ಒಂದು ಸ್ಕ್ರಿಪ್ಟ್ ಮಾಡ್ತೀರಾ, ನೀವು ಡೈರೆಕ್ಟಾಗಿ ಯಾರನ್ನ ಅಪ್ರೋಚ್ ಮಾಡೋಕ್ಕಲ್ಲ, ನೀವು ಏಜೆಂಟ್ ಕಳಿಸ್ಬೇಕು. ಆ ಏಜೆಂಟ್ ಅಂದ್ರೆ ಏಜೆನ್ಸಿ, ಅವ್ರು ಅದನ್ನು ರಿವ್ಯೂ ಮಾಡ್ತಾರೆ. ಅವ್ರಿಗಿಷ್ಟ ಆದರೆ ಆ್ಯಕ್ಟರ್ ಮ್ಯಾನೇಜರ್ಗೆ ಕಳಿಸ್ತಾರೆ. ಆ ಥರ ಸ್ಕ್ರಿಪ್ಟ್ಸ್ನ ರಿವ್ಯೂ ಮಾಡಿದ್ರೆ, ಒಂದು ಸ್ಕ್ರಿಪ್ಟ್ ರಿವ್ಯೂ ಮಾಡಿದ್ರೆ $100 ಕೊಡ್ತಾರೆ. ನಾನು ಫಸ್ಟ್ ಟೈಮ್ ರಿವ್ಯೂ ಮಾಡಿದ್ರೆ ದುಡ್ಡು ಕೊಡೋಕೆ ಬಂದರು, ನಾನು ಬೇಡ ಅಂದೆ. ನನಗೆ ಬರೀ ಸ್ಕ್ರಿಪ್ಟ್ ಕೊಡಿ, ಐ ಡೂ ಇಟ್ ಫಾರ್ ಫ್ರೀ ಆಫ್ ಕಾಸ್ಟ್. ನನಗೆ ಜಾಸ್ತಿ ಸ್ಕ್ರಿಪ್ಟ್ ಕೊಡೋಕೆ ಶುರು ಮಾಡಿದ್ರು. ಸೊ ಆ ಥರ ಕಲಿಬೇಕು ನೀವು. ಯು ಹ್ಯಾವ್ ಟು ಹ್ಯಾವ್ ಎ ಗ್ರೌಂಡ್ ವರ್ಕ್ ಸರ್. ಗ್ರೌಂಡ್ ವರ್ಕ್, ಈಗ ನಾವು ಸಾಫ್ಟ್ವೇರ್ ಕೆಲಸ ಮಾಡೋಕೆ ಹೋಗ್ತೀವಿ ಅಂದ್ರೆ ಬೇಸಿಕ್ ಇಂಜಿನಿಯರಿಂಗ್ ಡಿಗ್ರಿ ಇದೆ. ಸಿನಿಮಾದಲ್ಲಿ ಡಿಗ್ರಿ ಅನ್ನೋದಿಲ್ಲ, ಎರಡೇ ರೀತಿಲಿ ಕಲಿಯೋದು ಸರ್ ಸಿನಿಮಾ. ಫಿಲ್ಮ್ ಸ್ಕೂಲ್ಗೆ ಹೋಗಿ ಕಲಿಬೋದು, ಅಥವಾ ಸೆಟ್ಟಲ್ಲಿ ಒಂದು 5 ವರ್ಷ 10 ವರ್ಷ ಕಷ್ಟಪಟ್ಟು ಕಲಿಸ್ಬೋದು. ಇವೆರಡು ಆದ್ಮೇಲೆ ಕೊನೆಗೆ ನೀವು ಬರೀಲೇಬೇಕು, ಡೈರೆಕ್ಟ್ ಮಾಡಲೇಬೇಕು. ಸೊ ದೋಸ್ ಆರ್ ದ ಬೇಸಿಕ್. ಸೊ ಪ್ರಿಪ್ರೇಷನ್ ಇದ್ದು ಬನ್ನಿ, ದುಡ್ಡುಗಂತ ಯಾವತ್ತು ಬರಬೇಡಿ. ದುಡ್ಡುಗಂತ ಬರೋ ಥರ ಇದ್ರೆ ದಿಸ್ ಇಸ್ ನಾಟ್ ಅಟ್ ಆಲ್ ಎ ರೈಟ್ ಪ್ರೊಫೆಷನ್. ಇವತ್ತು ನಾನು ಹೇಳಿದ್ದೀನಿ, 10 ವರ್ಷ ಕೆಲಸ ಮಾಡೋರು ಇವತ್ತು ಎಷ್ಟೊಂದು ಜನಕ್ಕೆ ಪೇಮೆಂಟೇ ಸಿಕ್ಕಿಲ್ಲ. ರೈಟರ್ಸ್ಗೆ ಆಗಲಿ, ಡೈರೆಕ್ಟರ್ಗೆ ಆಗಲಿ, ಹಾಗೇ ಇದ್ದಾರೆ. ನೀವು ಅದನ್ನ ನಂಬ್ಕೊಂಡು ಬರಬೇಡಿ. ಸೊ ಡೋಂಟ್ ಕಮ್ ಫಾರ್ ಮನಿ. ನಿಮ್ಮಲ್ಲಿ ಏನೋ ಒಂದು ಟ್ಯಾಲೆಂಟ್ ಇರ್ಬೋದು, ಸಣ್ಣ ಕತೆ ತುಂಬ ಚೆನ್ನಾಗಿ ಬರೀತೀರಾ ಅಂದರೆ ಅದನ್ನ ಬೆಳೆಸ್ಕೊಡಿ. ಆಮೇಲೆ ಸಿನಿಮಾ ಆಸಕ್ತಿ ಇರೋರ ಜೊತೆಲಿ ಕೆಲಸ ಮಾಡಿ, ಪ್ರಿಪೇರ್ ಮಾಡಿ, ದೆನ್ ಟ್ರೈ ಸಮಥಿಂಗ್. ನೀವು ಒಟ್ಟಿಗೆ ಬಂದಾಗ ನಿಮ್ಗನ್ಸುತ್ತೆ ನಿಮಗೆಲ್ಲ ಗೊತ್ತಿದೆ ಅಂತ. ಆ್ಯಕ್ಚುಲಿ ಯಾವುದು ಗೊತ್ತಿರೋಲ್ಲ. ನೀವು ಯಾವತ್ತು ಜನದ ಜೊತೆಲಿ ಬರೀತಿರೋ ಅವತ್ತೇ ನೀವು ಕಲಿಸ್ತಾ ಹೋಗೋದು. ಆ ಥರ ಪ್ರಿಪ್ರೇಷನ್ ಇಟ್ಕೊಂಡು ಬಂದ್ರೇ ಸರ್ ಸಿನಿಮಾ. ನಾಟ್ ಫಾರ್ ಮನಿ. ಕಲಿಕೆನೇ ಹಾಗೆ. ಹೌದು ಸರ್, ಸಿನಿಮಾ ಅಷ್ಟಲ್ಲ, ಜೀವನ ಕಲಿಕೆನೂ ಹಂಗೆ ಅಲ್ವಾ ಸರ್. ನಾವು ಇಂಜಿನಿಯರಿಂಗಲ್ಲಿ ಹೋದಾಗ, ಸ್ಟಾರ್ಟಿಂಗಲ್ಲಿ ಹೋದಾಗ ಎಲ್ಲರ ಹತ್ರನೂ ಬೈಸ್ಕೊಂಡೇ ಕೆಲಸ ಕಲ್ತ್ಕೊಂಡಿದ್ವಿ. ಯಾರು ಹೇಳಲ್ಲ, ನಾನು ಓಪನ್ ಆಗಿ ಹೇಳ್ತೀನಿ, ನಮ್ಮ ಬೈದು ಇಟ್ಟಿದ್ದಾರೆ, ನೀನು ಯಾರು ಪಾಸ್ ಮಾಡಿದ್ರು ಅಂತ. ನಾನು ನೆಕ್ಸ್ಟ್ ದಿನ ಕೋಪ ಮಾಡ್ಕೊಂಡು ಡಿಗ್ರಿ ಸರ್ಟಿಫಿಕೇಟ್, ನಾನು ಡಿಸ್ಟಿಂಕ್ಷನ್ ಹೋಲ್ಡರು, ನನಗೆ ಹೆಂಗೆ ಬೈತೀರ. ಅದು ಕಾಲೇಜಿಗಪ್ಪ, ಇದು ಬೇರೆ. ದಿಸ್ ಇಸ್ ಬಿಯಾಂಡ್ ಇಂಜಿನಿಯರಿಂಗ್. ರಿಯಲ್ ಪ್ರಾಬ್ಲಮ್ ಸಾಲ್ವ್ ಮಾಡುವಂಥ ಕೋಡ್ ಬರೀಬೇಕು. ನಿಮಗೆ ಗೊತ್ತಿಲ್ಲ, ಕಲ್ತ್ಕೊಳ್ಳಿ. ಸೊ ಅವಾಗ ನಾವೇನು ಮಾಡಿದ್ವಿ, ಸ್ಟೆಪ್ ಬ್ಯಾಕ್ ಆಗಿಬಿಟ್ಟು ಹತ್ಕೊಂಡು ಎಲ್ಲ ಮಾಡಿ, ಅವಾಗ ಸ್ಟೆಪ್ ಬ್ಯಾಕ್ ಆದಾಗ ಅವ್ರು ಯಾಕೆ ಹೇಳ್ತಿದ್ದಾರೆ, ಲೆಟ್ ಮಿ ಥಿಂಕ್ ಲಾಜಿಕ್. ದೆನ್ ವಿ ಸ್ಟಾರ್ಟೆಡ್ ದಿ ಜರ್ನಿ ಆಫ್ ವರ್ಕಿಂಗ್ ಹಾರ್ಡ್, ಗ್ರೌಂಡ್ ವರ್ಕ್. ಅದು ಸಿನಿಮಾಗೂ ಅದಷ್ಟೇ ಬೇಕು ಸರ್. ಸಿನಿಮಾ ಕಮಿಟ್ಮೆಂಟ್ ಇಸ್ ವೆರಿ ಡಿಫಿಕಲ್ಟ್. ಸಿನಿಮಾ ರಂಗದಲ್ಲಿ ನೀವು ತೆಗೆದುಕೊಂಡಂಥ ಒಂದು ಕೆಟ್ಟ ನಿರ್ಧಾರ ಅಂದರೆ ಯಾವುದು? ಮಿಸ್ಟೇಕ್ಸ್ ಅನೇಕ ಆಗಿರುತ್ತೆ, ಅದ್ರಲ್ಲಿ ಒಂದು ಇದಾಗ್ಬಿಡ್ತಿದೆ, ಆಗಿಲ್ಲ ಅಂದರೆ ಇದು ವರ್ಕ್ ಆಗ್ತಾ ಇತ್ತು ಸರ್. ಆ ಥರ ಅಂತ ಅಂದ್ಕೊಂಡಿದ್ದೇನೆಂದರೆ, ಒಂದು ರೆಗ್ಯುಲರ್ ಡಿಸ್ಟ್ರಿಬ್ಯೂಟರ್ ಸಿಗಲಿಲ್ಲ ಅನ್ನೋದೊಂದು ತಪ್ಪು ಅರಿವಿಕೆ ಆಯಿತು ನನಗೆ. ಬಟ್ ಅದನ್ನು ನೆಕ್ಸ್ಟ್ ಜೋಗ್ ಫಾಲ್ಸ್ಗೆನೆ ಸರ್. ಜಯಣ್ಣ ಅವರೆಲ್ಲ ಕೇಳಿದ್ರು ಅವಾಗ, ಅವರು ಕೊಟ್ಟಿದ್ರೆ ಆಮೇಲೆ ಎನ್ ಕುಮಾರ್ ಬಂದು ಪಿಕ್ಚರ್ ನೋಡಿದ್ರು. ಅವ್ರು ಪಿಕ್ಚರ್ ನೋಡಿ ಪೇಪರಲ್ಲೇ ಬರ್ಕೊಟ್ರು. ನಾಗಂದ್ರೆ ಈ ಪಿಕ್ಚರ್ 1 ಕೋಟಿ ಆಗೋ ಪಿಕ್ಚರ್ ರಾಂಗ್ ಡಿಸ್ಟ್ರಿಬ್ಯೂಟರ್ ಹತ್ರಕ್ಕೆ ಹೋಗಿದ್ದೆ ಅನ್ನೋದು. ಅವತ್ತು ನಂಗೆ ಬೇಜಾರಾಗಿತ್ತು. ಕಲ್ಪನಾ ಥಿಯೇಟ್ರಲ್ಲೇ ಬಂದು ಕುತ್ಕೊಂಡು ನೋಡಿದ್ರು, ನೋಡು ಇಂಥ ಪಿಕ್ಚರು, ಸಿಟಿ ಪಿಕ್ಚರು, ನೀನು ಸಿಟಿಲೇ ಥಿಯೇಟರ್ ಇಲ್ಲ ನಿನಗೆ ಅಂದರು. ಸೊ ಆ ಥರದ್ದು ಅದು ನಿಮಗೆ ಹೊಸ ಅನುಭವ, ನಮ್ಗೆ ಗೊತ್ತಿಲ್ಲ ಸರ್. ಸೊ ದಟ್ ವಾಸ್ ದ ಮಿಸ್ಟೇಕ್ ಐ ಫೆಲ್ಟ್. ಆಮೇಲೆ ರ್ಯಾಂಬೋ ಸಿನಿಮಾ ಮಾಡ್ಬೇಕಾದ್ರೆ ನಾನು ಶರಣ್ ಮತ್ತು ತರುಣ್ ಸರ್ಗೆಲ್ಲ, ಶರಣ್ ಸರ್ ತರುಣ್ ಸರ್ ರೆಗ್ಯುಲರ್ ಡಿಸ್ಟ್ರಿಬ್ಯೂಟರ್ ಬರಬೇಕು, ಅವ್ರು ಬರ್ತಾರ ಕೇಳಿ ಸಿನಿಮಾ ಮಾಡೋಣ ಅಂತ. ಅವಾಗ ಜಯಣ್ಣ ಕನೆಕ್ಷನ್ ಇತ್ತು ನನಗೆ ಆ್ಯಕ್ಚುಲಿ. ಸೊ ಅವಾಗ ಜಯಣ್ಣ ಬಂದು ಮಾಡ್ತೀನಿ ಅಂತ. ಅವರು ಅವತ್ತಿನ ಕಾಲಕ್ಕೇನೆ 100th ಸಿನಿಮಾ 100 ಥಿಯೇಟರ್ಸಲ್ಲಿ ರಿಲೀಸ್ ಮಾಡಿದ್ವಿ ಶರಣದ್ದು. ಯಾವ ಥಿಯೇಟರ್ ಬೇಕು, ಈ ಥಿಯೇಟರ್ ಬೇಕು ಅಥವಾ ಥಿಯೇಟರ್ ಹಂಗೆ ಕೊಡಿಸಿದ್ರು. ಸೊ ಅದನ್ನು ಅಲ್ಲಿಗೆ ಫಿಕ್ಸ್ ಮಾಡಿದ್ವಿ ಸರ್. ಬಟ್ ಆ ಪ್ರಾಸೆಸ್ಸಲ್ಲಿ ವಿ ಎನ್ಕೌಂಟರ್ಡ್ ಫಿನಾನ್ಷಿಯಲ್ ಲಾಸ್, ದಟ್ಸ್ ಫೈನ್, ಬಟ್ ದಟ್ ಈಸ್ ದ ಲೆಸನ್ ಸರ್. ಅದೊಂದು ಬೇಜಾರಿದೆ ರೆಗ್ಯುಲರ್ ಡಿಸ್ಟ್ರಿಬ್ಯೂಟರ್. ಆ ಸಂದರ್ಭಕ್ಕೆ ಹಂಗೆ ಅನ್ಸ್ಬಿಡುತ್ತೆ, ಡಿಸಿಷನ್ ನಾವು ಸರಿಯಾಗಿ ತೊಗೊಂಡಿಲ್ಲ ಅಂದರೆ. ಹ್ಞೂ ಸರ್. ಫಸ್ಟ್ ಅನುಭವ ಏನು ಮಾಡೋಕ್ಕಾಗಲ್ಲ ಸರ್. ನೋ ಗಾಡ್ ಫಾದರ್ ಅಂದರೆ ದೆನ್ ಥಿಂಗ್ಸ್ ಲೈಕ್ ದಿಸ್ ವಿಲ್ ಹ್ಯಾಪನ್. ಸೊ ಇಟ್ ಹ್ಯಾಪನ್ಡ್, ಆ್ಯಂಡ್ ವಿ ಲರ್ನ್ ಎ ಲೆಸನ್ ಔಟ್ ಆಫ್ ಇಟ್. ಅವಾಗಿಂದ ರ್ಯಾಂಬೋಯಿಂದ ಎಲ್ಲ ರೆಗ್ಯುಲರ್ ಡಿಸ್ಟ್ರಿಬ್ಯೂಟರ್, ಈಗ ಅವರೇ ಬರ್ತಾರೆ ನಮ್ಮ ಹತ್ರ. ಸರ್, ನಿಮ್ಮ ಪ್ರಕಾರ ಒಂದು ಒಳ್ಳೆ ಸಿನಿಮಾಗೆ ಬಜೆಟ್ ಮುಖ್ಯ ಆಗುತ್ತೋ ಅಥವಾ ಟೆಕ್ನಿಷಿಯನ್ ಮುಖ್ಯ ಆಗ್ತಾರೋ ಅಥವಾ ಕಂಟೆಂಟ್ ಮುಖ್ಯ ಆಗುತ್ತೆ? ಸರ್ ಫಸ್ಟು ಕತೆ ಸರ್. ಕತೆ ಇದ್ರೇನೆ ಬೇರೆ ಇಲ್ಲ, ಕತೆ ಇಲ್ಲ ಅಂದರೆ ಯಾವುದೂ ಇಲ್ಲ ಸರ್. ಸ್ಟ್ರಾಂಗ್ ಕಂಟೆಂಟ್ ಮಾಡಿಕೊಂಡ್ರೆ ಟೆಕ್ನಿಕಲಿ ಅದನ್ನು ಹೆಂಗೆ ಎಲಿವೇಟ್ ಮಾಡ್ಬೋದು ಅಂತ ನೋಡ್ಬೋದು. ದೆನ್ ಕಮ್ಸ್ ದ ಬಡ್ಜೆಟ್ ಸರ್. ಬಡ್ಜೆಟ್ಟೇ ಬೇಕಾಗಿಲ್ಲ ಇವತ್ತಿರೋ ಟೆಕ್ನಾಲಜಿಲಿ. ಒಂದು ಒಳ್ಳೆ ಕತೆ ಇತ್ತಂದರೆ ಒಂದು ರೂಮಲ್ಲೇ ಶೂಟ್ ಮಾಡ್ಬೋದು ಸರ್. ಸೊ ಕಂಟೆಂಟ್ ಇಸ್ ದ ಕಿಂಗ್ ಸರ್. ಹಾಲಿವುಡಲ್ಲಿ ಹೇಳ್ತಾರಲ್ಲ, ನನಗೆ ಪಾಠ ಕಲಿಸ್ತಾರೆ, ಕಾನ್ಸೆಪ್ಟ್ ಸೆಲ್ಸ್, ಕಮ್ ಅಪ್ ವಿತ್ ಯೂನಿಕ್ ಕಾನ್ಸೆಪ್ಟ್. ಇಫ್ ಯು ಡೋಂಟ್ ಹ್ಯಾವ್ ಎ ಕಾನ್ಸೆಪ್ಟ್
ಡೋಂಟ್ ಕಮ್ ನಿಯರ್ ದ ಸ್ಟುಡಿಯೋ ಅಂತಾರೆ ಸ್ಟುಡಿಯೋ. ಸೊ ಅದೇ ಸರ್, ಕಂಟೆಂಟ್ ಇಸ್ ದ ಕಿಂಗ್, ಕಂಟೆಂಟೇ ಬೇಕು ನಮಗೆ. ಅಟ್ಲಾಂಟ ನಾಗೇಂದ್ರವರು ಸಿನಿಮಾ ಹಿಂದೆ ನಿಂತ್ಕೊಂಡೇ ಕೆಲಸ ಮಾಡ್ತಾ ಇದ್ದಾರೆ. ಸಿನಿಮಾ ಮುಂದೆ ಏನೋ ಬರೋ ಪ್ರಯತ್ನ ಮಾಡಲ್ವಾ? ಆ್ಯಕ್ಟಿಂಗ್ ಇಲ್ಲ ಸರ್, ಆ್ಯಕ್ಟಿಂಗ್ ಬೇಡ ಸರ್. ನನಗೆ ಡೈರೆಕ್ಷನ್ ಮಾಡೋ ಇಂಟ್ರೆಸ್ಟ್ ಇದ್ದಾಗ ಆ್ಯಕ್ಟಿಂಗ್ ಕಲ್ತ್ಕೊಂಡಿದ್ದೆ. ಯಾಕೆಂದ್ರೆ ಯು ಹ್ಯಾವ್ ಟು ಕೋಚ್ ಯುವರ್ ಆ್ಯಕ್ಟರ್ಸ್ ಅಲ್ವಾ. ಈಗ ನಾನು ಹಿಂದಿ ಸಿನಿಮಾ ಮಾಡಬೇಕಾದ್ರೆ ಕೋಚ್ ಮಾಡಬೇಕು. ಆ ಕೋಚ್ ಮಾಡೋದಕ್ಕೆ ನಾನು ಆ್ಯಕ್ಟಿಂಗ್ ಕಲ್ತಿದ್ದೆ ಅಷ್ಟೇ. ನೋ ಆ್ಯಕ್ಟಿಂಗ್ ಆನ್ ಸ್ಕ್ರೀನ್ ಸರ್. ನಾನು ಐ ಡೋಂಟ್ ಎಂಜಾಯ್ ದಟ್. ತುಂಬ ಸಲ ಕೇಳಿದ್ರು. ನಾನು ಮುಂಬೈ ಕನೆಕ್ಷನ್ ಒಂದು ಸ್ಮಾಲ್ ರೋಲ್ ಮಾಡಿದ್ದೆ, ಜೋಕ್ವಾಸಲ್ಲಿ ಒಂದು ಸಣ್ಣದು ಮಾಡಿದ್ದೆ. ಅದೇನು ಸಮ್ ಟೈಮ್ ಇಟ್ ಡಸಂಟ್ ಎಕ್ಸೈಟ್ ಮೀ ಸರ್. ಶಾರ್ಟ್ ಮೇಕಿಂಗ್ ಈಸ್ ಎಕ್ಸೈಟಿಂಗ್ ಟು ಮೀ. ಅಂದರೆ ಶಾರ್ಟ್ ತೆಗೆಯೋದು ಅಥವಾ ಕಥೆಯಲ್ಲಿ ಕೆಲಸ ಮಾಡೋದು ತುಂಬ ಎಕ್ಸೈಟಿಂಗ್ ಇದೆ. ಸೊ ಆನ್ ಸ್ಕ್ರೀನ್ ಕಷ್ಟ ಸರ್. ಈ ಸಿನಿಮಾ ಅಂದಮೇಲೆ ಒಂದಿಷ್ಟು ಬೇರೆ ಬೇರೆ ಏರಿಳಿತಗಳು ಕಾಮನ್. ಅಂದರೆ 25 ವರ್ಷಗಳ ಈ ಜರ್ನಿಯಲ್ಲಿ ಸುಮ್ಮನೆ ಒಂದ್ಸರಿ ನೀವು ತಿರುಗಿ ನೋಡಿದಾಗ ಏನು ಅನಿಸುತ್ತೆ ಈ ಸಿನಿಮಾ ಲೈಫ್? ಸರ್ ಏನನ್ಸುತ್ತೆ ಅಂದರೆ, ಸ್ಯಾಟಲೈಟ್ ನಮ್ಮ ಕನ್ನಡ ಸ್ಯಾಟಲೈಟ್ ಚಾನೆಲ್ಸ್ ನಮ್ಗೆ ಸ್ವಲ್ಪ ಸಪೋರ್ಟ್ ಮಾಡ್ಬೋದಾಗಿತ್ತ ಅಂತ ಅನ್ಸುತ್ತೆ. ಕರೆಕ್ಟ್. ಯಾಕಂದರೆ ಅವರು ಕಂಟೆಂಟ್ನ ಬೈ ಮಾಡಿದ್ರೆ ನಾವಿನ್ನು ಸ್ವಲ್ಪ ಜಾಸ್ತಿ ದುಡ್ಡು ಹಾಕಿ ಮಾಡ್ಬೋದು. ಆ ಪ್ರಾಬ್ಲಮ್ ಇವತ್ತಿಗೂ ಇದೆ ಸರ್. ಅದೊಂದು ಬೇಜಾರಿದೆ. ಆಮೇಲೆ ಒಂದೊಂದ್ಸಲ ಏನಾಗುತ್ತೆ ಅಂದರೆ, ಒಳ್ಳೆ ಕಂಟೆಂಟು ಕನ್ನಡದಲ್ಲಿ ಕ್ಲಿಕ್ ಆಗಲ್ಲ. ಅದೇ ಬೇರೆ ಭಾಷೆಯಲ್ಲಿ ನೋಡಿದಾಗ ಇಮಿಡಿಯೇಟ್ ವೈರಲ್ ಆಗ್ತಿದ್ದಂಗೆ ಕ್ಲಿಕ್ ಆಗ್ಬಿಡುತ್ತೆ. ನಮ್ಮ ಜನ ಯಾಕೆ ಬರಲ್ಲ, ಅದು ಕಷ್ಟ. ಅವೆಲ್ಲ ಒಂದಷ್ಟು ಎಸ್ ಬೇಜಾರಾಗುತ್ತೆ. ಬಟ್ ಅಗೇನ್ ಸಿ ವೆನ್ ಯು ಡೂ ಅನ್ ಎಕ್ಸ್ಪೆರಿಮೆಂಟ್, ಸಮಟೈಮ್ಸ್ ಎವ್ರಿಬಡಿ ವಿಲ್ ಲೈಕ್ ಯು, ಸಮಟೈಮ್ಸ್ ವೆರಿ ಲೆಸ್ ಪೀಪಲ್ ವಿಲ್ ಲೈಕ್ ಯು. ಅದು ಪಾರ್ಟ್ ಆಫ್ ಲೈಫ್ ಸರ್. ದಟ್ ಪಾರ್ಟ್ ಯು ನೀಡ್ ಟು ಅಕ್ಸೆಪ್ಟ್ ದ ಟ್ರೂತ್ ಆ್ಯಂಡ್ ಮೂವ್ ಆನ್. ಬಟ್ ಆ ಥರದ್ದು ಒಂದಷ್ಟು ಇದಿರುತ್ತೆ ಸರ್. ಕಹಿ ಅನ್ನೋದಕ್ಕಿಂತ ಅವ್ರು ಮಾಡ್ಬೋದಾಗಿತ್ತು, ಇದೆಲ್ಪ ಆಗ್ಬೋದಾಯ್ತು ಅಂತ ಅನಿಸುತ್ತೆ. ಬಟ್ ಏನು ಮಾಡೋಕ್ಕಾಗಲ್ಲ ಸರ್. ದೂರದಿಂದ ನಿಂತು ನೋಡಿದ್ರೆ ಸಿನಿಮಾ ವಾವ್ ಕಲರ್ಫುಲ್ ಆಗಿರ್ತದೆ. ಆದರೆ ಹತ್ರ ಬಂದು ನೋಡಿದಾಗ ಲೈಫ್ ಕಲರ್ಫುಲ್ ಆಗಿರುತ್ತಾ ಅಂತ? ಇಲ್ಲ ಸರ್, ಇಟ್ಸ್ ನಾಟ್ ಅಟ್ ಆಲ್ ಟ್ರೂ. ಸಿ, ವಿಜುವಲ್ಸ್ ಆರ್ ಕಲರ್. ದ ಪರ್ಸನ್ ಹೂ ಮೇಕ್ಸ್ ವಿಜುವಲ್ಸ್ ಈಸ್ ಲೈಫ್ ಇಸ್ ನಾಟ್ ಕಲರ್ಫುಲ್. ಅಂದರೆ ಯಾಕೆ ಹೇಳ್ತೀನಿ ಅಂದರೆ, ಒಬ್ಬ ಡೈರೆಕ್ಟರ್ 2 ವರ್ಷ ಕಷ್ಟಪಟ್ಟು ಕೆಲಸ ಮಾಡ್ತಾನೆ. ಫಸ್ಟ್ ಸಿನಿಮಾಗೆ ಜನ ರೆನ್ಯುಮರೇಷನ್ನೇ ಕೊಡಲ್ಲ. ಅವನು ಹೆಂಗೆ ಬದುಕ್ತಾನೆ? ಕರೆಕ್ಟ್. ಬಟ್ ಹಿ ಈಸ್ ಡೂಯಿಂಗ್ ಎ ಕಲರ್ಫುಲ್ ಮೂವಿ, ಬಟ್ ಇಸ್ ಲೈಫ್ ಈಸ್ ನಾಟ್ ಕಲರ್ಫುಲ್. ಸೆಕೆಂಡ್ ಇಟ್ಟಾದರೆ ಜನ ಬರ್ತಾರೆ. ಅದು ಒಂದೇ ಅಂತಲ್ಲ, ಪ್ರೊಡ್ಯೂಸರ್ದು ಅದೇ ಪ್ರಾಬ್ಲಮ್ಮು. ಆರ್ಟಿಸ್ಟ್ ಆರ್ ದ ಓನ್ಲಿ ಪೀಪಲ್ ಹೂ ಕ್ಯಾನ್ ರಿಯಲಿ ಟೇಕ್ ದ ಸಕ್ಸಸ್. ಒಂದು ಸಿನಿಮಾ ಸಕ್ಸಸ್ ಆಗುತ್ತೆ ಅಂದರೆ ಆರ್ಟಿಸ್ಟ್ ಅಷ್ಟೇ ಸರ್ ಅದನ್ನು ಕ್ಯಾರಿ ಮಾಡೋಕ್ಕಾಗೋದು. ಟೆಕ್ನಿಷಿಯನ್ಸ್ ಯಾರೂ ಕ್ಯಾರಿ ಮಾಡಲ್ಲ, ಪ್ರೊಡ್ಯೂಸರ್ಸ್ ಯಾರೂ ಕ್ಯಾರಿ ಮಾಡಲ್ಲ. ನಮಗೆ ಎವ್ರಿ ಸಿನಿಮಾ ಬರುತ್ತೆ ಸರ್. ಹಳೇದನ್ನು ನಾನು ಮಾಡಿದ್ದೀನಿ, ನನಗೆ ಜಾಸ್ತಿ ಸ್ಯಾಟಲೈಟ್ ರೈಟ್ಸ್ ಕೊಡಿ, ಜಾಸ್ತಿ ಅಡ್ವಾನ್ಸ್ ಕೊಡಿ ಡಿಸ್ಟ್ರಿಬ್ಯೂಟರ್, ಬಾಸ್ ಹಳೇದೇ ಬೇರೆ ಇದೇ ಬೇರೆ ಅಂದ್ಬಿಡ್ತಾರೆ. ಮಾರ್ಕೆಟಲ್ಲಿ ನೀವು ಕುತ್ಕೊಂಡು ಮಾತಾಡೋಕೆ ಹೋದರೆ ಇಲ್ಲ ಸರ್, ಇಲ್ಲ ಸರ್. ಆ ಥರ ಚಾಲೆಂಜಸ್ ತುಂಬ ಇದೆ ಸರ್. ಅಲ್ವಾ? ಆರ್ಟಿಸ್ಟ್ಗೆ ಏನು ತೊಂದರೆ ಇಲ್ಲ ಸರ್. 5 ಫಿಲ್ಮಲ್ಲಿ 1 ಫಿಲ್ಮ್ ಗೆದ್ದರೆ ಸಾಕು ಅವ್ರಿಗೆ. ಟೆಕ್ನಿಷಿಯನ್ಗೆ ಎವ್ರಿ ಫಿಲ್ಮ್ ಗೆಲ್ಲಬೇಕು, ಪ್ರೊಡ್ಯೂಸರ್ಗಂತೂ ಇನ್ನೊಂದು ಎಲ್ಲ ಫಿಲ್ಮು ಗೆಲ್ಲಬೇಕು, ಡೈರೆಕ್ಟ್ರಿಗೂ ಎಲ್ಲ ಫಿಲ್ಮ್ ಗೆಲ್ಲಬೇಕು. ಅಮೆರಿಕದಲ್ಲಿ ನೀವು ಕಂಡುಕೊಂಡಂಗೆ ಪರಭಾಷೆಗಿಂತ ನಮಗೆ ಇರೋ ವ್ಯಾಲ್ಯೂ ಹೇಗಿದೆ? ಆಮೇಲೆ ಪರಭಾಷೆಗೆ ಅಲ್ಲಿಯ ಸಂಖ್ಯೆ ಜಾಸ್ತಿನಾ ನೋಡೋದು? ಹ್ಞೂ ಸರ್, ಸರ್ ನಮ್ಮದು ಕನ್ನಡ ಪಾಪ್ಯುಲೇಷನ್ ಕಡಿಮೆ. ಈ ನೀವು ಹಿಂದಿ, ತಮಿಳು, ತೆಲುಗುಗೆಲ್ಲ ಕಂಪೇರ್ ಮಾಡಿದ್ರೆ ಅವ್ರದ್ದು ಭಾಷೆ ಜನ ಜಾಸ್ತಿ ಇದ್ದಾರೆ ಒಂದು. ಆಮೇಲೆ ಅವ್ರ ಜನ ಶುಕ್ರವಾರ ನಾನು ಸಿನಿಮಾಗೆ ಹೋಗ್ತೀನಿ ಅಂತ ಫಿಕ್ಸ್ ಅವ್ರ ಕಲ್ಚರಲ್ಲೇ ಇದೆ ಸರ್. ಆ ಕಲ್ಚರಲ್ಲಿ ಇದ್ದಾಗ ನೀವೇನು ಮಾಡ್ತೀರಾ, ಅದಕ್ಕೂ ನಮಗೂ ಕಂಪೇರ್ ಮಾಡೋಕ್ಕಾಗಲ್ಲ. ಇಟ್ಸ್ ಟೂ ಡಿಫಿಕಲ್ಟ್ ಟು ಕಂಪೇರ್. ಅಲ್ಲ, ಕನ್ನಡ ಆಡಿಯನ್ಸು ಕೂಡ ಇಲ್ಲೂ ಹಾಗೆ, ಬಟ್ ಅಲ್ಲೂ ಹಾಗೇನಾ ಅಂತ? 100% ಸರ್. ಅಂದರೆ ಅವ್ರಿಗೆ ಏನಂದರೆ ದೇ ಹ್ಯಾವ್ ವೆರೈಟಿ ಆಫ್ ಚಾಯ್ಸಸ್ ಅಲ್ವಾ ಸರ್. ಕರೆಕ್ಟ್. ಅದು ಒಂದು. ಆಮೇಲೆ ಎರಡನೇದು ಏನಂದರೆ, ಒಂದಷ್ಟು ಕಂಟೆಂಟ್ಗಳು ಅವರು ಚಾನಲ್ ಚೇಂಜ್ ಮಾಡ್ಬೇಕಾದ್ರೆ ನೋಡಿರ್ತಾರೆ. ಯಾಕಂದ್ರೆ ವಾರಕ್ಕೆ 10-12 ಸಿನಿಮಾ ರಿಲೀಸ್ ಆಗುತ್ತೆ. ಯಾವುದು ಗೊತ್ತಿರಲ್ಲ, ಬರುತ್ತೆ ಹೋಗುತ್ತೆ. ಅಂಥದ್ದೆಲ್ಲ ಯಾರೋ ಒಬ್ರು ತೊಗೊಂಡು ಥರ್ಡ್ ಪಾರ್ಟಿ ಚಾನಲಲ್ಲಿ ಹಾಕ್ಬಿಟ್ಟಿರ್ತಾರೆ. ಇವ್ರು ಚಾನಲ್ ನೋಡಿದಾಗ ಎಲ್ಲ ಸಿನಿಮಾನು ಇದೇ ಥರ ಬರುತ್ತೆ ಅಂತ ಅವ್ರು ಪ್ರೀ ಡಿಫೈನ್ಡ್ ತಾಟ್ಕೊಂಡ್ಬಿಡ್ತಾರೆ. ಅವಾಗ ಅವರು ತೆಲುಗು ನೋಡ್ತೀನಿ, ನಾನು ತಮಿಳು ನೋಡ್ತೀನಿ, ಹಿಂದಿ ನೋಡ್ತೀನಿ ಅಂತ ಆಗ ಡೈವರ್ಟ್ ಆಗಿಬಿಡ್ತಾರೆ. ಎಕ್ಸೆಪ್ಷನ್ ಇಸ್ ಇಫ್ ದ ಸಿನಿಮಾ ಡಸ್ ವೆಲ್ ಬರ್ತಾರೆ. ಅದ್ರ ಮೇಲೆ ವಿ ಕೆನಾಟ್ ಬ್ಲೇಮ್ ಎನಿಬಡಿ ಸರ್, ಇಟ್ಸ್ ದೇರ್ ಚಾಯ್ಸ್. ಸೊ ವೆನ್ ಇಟ್ ಬಿಕಮ್ಸ್ ಎ ಬ್ಲಾಕ್ ಬಸ್ಟರ್ ದೇ ವಿಲ್ ಕಮ್. ಬಟ್ ತೆಲುಗು ತಮಿಳಲ್ಲಿ ಹಂಗಲ್ಲ, ರೆಗ್ಯುಲರ್ ಫಿಲ್ಮ್ಸನ್ನೇ ನಿಮ್ಗೆ ಬರ್ತಾರೆ. ಇವತ್ತಿಗೂ ಥಿಯೇಟ್ರಲ್ಲಿ ನೋಡ್ತಾರೆ. ಓಕೆ. ಅಟ್ಲಾಂಟ ನಾಗೇಂದ್ರ ಅವರ ಮುಂದಿನ ಫ್ಯೂಚರ್ ಪ್ಲ್ಯಾನ್ಸ್ ಏನಿರುತ್ತೆ? ಏನಿಲ್ಲ ಸರ್, ಅದೇ ಕಂಟಿನ್ಯೂ ದ ಸಿನಿಮಾ ಜರ್ನಿ. ಏಳುಮಲೆ ಒಳ್ಳೆ ಹೆಸರು ತಂದುಕೊಟ್ಟಿದೆ. ಅದೇ ಯುನೀಕ್ನೆಸ್ ಕಾನ್ಸೆಪ್ಟನ್ನು ಹುಡ್ಕೊಂಡು ಮಾಡಬೇಕು ಅಂತ. ಅದು ಹೊಸ ಥರದ್ದು ಏನಾರು ಮಾಡೋದು, ಹೊಸಬ್ರನ್ನ ಇಟ್ಕೊಂಡು ಹೊಸ ಡೈರೆಕ್ಟರ್ಸ್ಗೆ ಚಾನ್ಸ್ ಕೊಡಬೇಕು, ಹೊಸ ಟೆಕ್ನಿಷಿಯನ್ಸ್ಗೆ ಚಾನ್ಸ್ ಕೊಡಬೇಕು. ಆ ಥರದ್ದೇ ಪ್ಲ್ಯಾನ್ ಇದೆ ಸರ್. ಸಿನಿಮಾ ಜರ್ನಿ ಕಂಟಿನ್ಯೂ ಮಾಡೋದು, ಅದರಲ್ಲಿ ಒಳ್ಳೊಳ್ಳೆ ಕಥೆಗಳು ಸಿಕ್ಕಿದ್ರೆ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀವಿ. ಇನ್ ಬಿಟ್ವೀನ್ ನಮ್ದೊಂದಷ್ಟು ಕಥೆಗಳಿದೆ, ಅದನ್ನೇನಾರು ಡೈರೆಕ್ಷನ್ ಮಾಡಬೇಕು ಅಂತ. ಕನ್ನಡದ ನಿರ್ದೇಶನ ಯಾವಾಗ? ಅದನ್ನು ಮಾಡೋಕ್ಕೆ ಪ್ಲ್ಯಾನ್, ಒಂದಷ್ಟು ಕತೆ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ. ಬಟ್
ಅಮೌಂಟ್ ಆಫ್ ಟೈಮ್ ಡೆಡಿಕೇಶನ್ ಇಲ್ಲಿ ಬಂದು ಮಾಡಬೇಕಲ್ಲ ಸರ್, ಅದು ಒಂದು ಸ್ವಲ್ಪ ಕಷ್ಟ. ಕೆಲಸ ಇದೆ ಅದು ಆಗ್ಲೇ ಹೇಳ್ದಂಗೆ ಕೆಲಸ ಬಿಟ್ಬಿಡ್ಬೇಕು, ಇಲ್ಲ ಮಾಡಬೇಕು. ಸೊ ಅದೇ ಸರ್, ಸಿನಿಮಾ ಜರ್ನಿ ಕಂಟಿನ್ಯೂಷನ್, ಬಟ್ ವರ್ಕ್ ವಿತ್ ನ್ಯೂ ಪೀಪಲ್, ನ್ಯೂ ಕಾನ್ಸೆಪ್ಟ್ಸ್, ಆ ಥರದ್ದು ಏನಾದ್ರು ಮಾಡಬೇಕು ಅನ್ನೋದೇ ಜಾಸ್ತಿ ಹೊಸತನ ಇರಬೇಕು ಅನ್ನೋದು. ಹೌದು ಸರ್, ಅದು ಯಾಕೆಂದ್ರೆ ನಿಮ್ಗೆ ಇಷ್ಟು ವರ್ಷ ಎಕ್ಸ್ಪೀರಿಯನ್ಸ್ ಆದ್ಮೇಲೆ ರುಟೀನ್ಗೆ ನೀವು ಹೋಗ್ಬಾರ್ದು. ಯು ನೀಡ್ ಟು ಬ್ರಿಂಗ್ ಎ ಚೇಂಜ್. ಸೊ ದಟ್ಸ್ ದ ಪಾತ್ ವಿ ಆರ್ ಇನ್. ಎಷ್ಟು ತರ್ತೀವಿ ಅನ್ನೋದು ನನಗೆ ಗೊತ್ತಿಲ್ಲ, ಬಟ್ ಇಫ್ ಯು ಸ್ಟಾರ್ಟ್ ಥಿಂಕಿಂಗ್ ಆ ಥರ ಒಂದು ದಿಕ್ಕಲ್ಲಿ ಥಿಂಕ್ ಮಾಡೋಕ್ಕೆ ಶುರು ಮಾಡಿದ್ರೆ, ನನ್ನಿಂದ ಇನ್ನೂ 4 ಜನ ಅದೇ ಥರ ಥಿಂಕ್ ಮಾಡೋಕ್ಕೆ ಶುರು ಮಾಡ್ತಾರೆ. ಅವಾಗ ಆ ಥರ ಹೊಸ್ತನ ಬರೋದು ಹಂಗೆ ಸರ್, ಇಂಡಸ್ಟ್ರಿಗೆ ಬರೋದು ಹೊಸ್ತನ ಹಾಗೆ. ಈಗ ರ್ಯಾಂಬೋ ಹಿಂಗೆ ಬಂತು, ಹೊಸ್ತನ ಹಂಗೆ. ಸೊ ನಾವು ಆ ಥರ ಹುಡ್ಕೊಂಡು ಹೋದಾಗ ಇನ್ನೂ 4 ಜನ ಅದೇ ಥರ ಮಾಡ್ತಾ ಬರ್ತಾರೆ. ಸೊ ಆ ಪಾತ್ ದೊಡ್ಡದಾದಾಗ ಇಟ್ ಬಿಕಮ್ಸ್ ವೆರಿ ವಿಸಿಬಲ್. ಸೊ ವಿ ಶುಡ್ ವಾಕ್ ಟುವರ್ಡ್ಸ್ ದಟ್ ಪಾತ್. ಆ ಜರ್ನಿನ ನಾನು ಮಾಡ್ತೀನಿ, ಕಂಟಿನ್ಯೂ ಮಾಡ್ತೀನಿ. ಸರ್, ಈಗ ಏಳುಮಲೆ ರನ್ನಿಂಗ್ ಸಕ್ಸಸ್ಫುಲಿ, ಈ ಸಿನಿಮಾ ಆರಂಭದಲ್ಲಿ ಈ ಥರದ ಒಂದು ಥಾಟ್ ಬಂದಾಗ ನಿಮ್ಮ ತೊಡಗಿಕೆ ಹೆಂಗಿತ್ತು ಅಂತ? ಸರ್ ಅದೇ, ಇದು ಒಂದು ಲೈನ್ ಕತೆ ಹೇಳಿದ್ರು, ಚೆನ್ನಾಗಿತ್ತು, ಇಷ್ಟ ಆಯಿತು. ಬಟ್ ಇದನ್ನು ಯುನೀಕಾಗಿ ಏನು ಮಾಡಬೇಕು ಅಂದರೆ, ಮಲ್ಟಿಪಲ್ ಸಬ್ ಪ್ಲಾಟ್ಸು, ಚಾಮರಾಜನಗರ ಏರಿಯಾ ಅಲ್ಲಿ ಏನು ಫೇಮಸ್ಸು, ಓಕೆ, ಸ್ಮಗ್ಲಿಂಗ್, ಕಾಡುಗಳ ಇದೆಲ್ಲ ಬರುತ್ತಲ್ಲ, ಇದನ್ನೆಲ್ಲ ಇಟ್ಕೊಂಡು ಯಾವ ಥರ ಮಾಡೋದು. ಅಗೇನ್ ಒಂದು ಥ್ರಿಲ್ಲರ್ ಥರ ಮಾಡೋಣ. ಆಮೇಲೆ ಯಾವುದೋ ಒಂದು ಪೊಲೀಸ್ ಸ್ಟೇಷನಲ್ಲಿ ಆಗಿರೋ ಲಾಕಪ್ ಡೆತ್ತು, ಅದ್ರದ್ದೊಂದು ಇನ್ಸಿಡೆಂಟ್ ಇತ್ತು. ಈ ಥರ ಮಲ್ಟಿಪಲ್ ಇನ್ಸಿಡೆಂಟ್ ಇಸ್ಕೊಂಡು ಯಾವ ಥರ ಮಾಡಬೇಕು ಅಂತ ಆ ಥರ ಕತೆ ಸ್ಟಾರ್ಟ್ ಆಗಿದ್ದು. ಕತೆ ಮಾಡ್ತಾ ಶುರು ಮಾಡಿದಾಗ ಅದೇ ನೀವು ಹೇಳ್ದಂಗೆ ಚಾಲೆಂಜ್ ಫಾರ್ ಅಸ್ ಇಸ್ ಎಂಟೈರ್ ನೈಟ್ ಶೂಟ್ ಮಾಡ್ಬೇಕು ಸರ್. ಬಡ್ಜೆಟ್ ಇಡೀ ಒಂದು ರಾತ್ರಿ ಕತೆ ಎಂಟೈರ್ ನೈಟ್ ಶೂಟ್ ಮಾಡ್ಬೇಕು ಸರ್. ಕಡಿಮೆ ಬಡ್ಜೆಟಲ್ಲೇ ಮಾಡ್ಬೋಣ ಅಂತಲೇ ತರುಣ್ ಸರ್ ನಾವು ಅನ್ಕೊಂಡ್ವಿ. ಬಟ್ ಸಿನಿಮಾ ಕತೆ ಎಲ್ಲ ರೆಡಿಯಾಗಿ ಇನ್ನೇನು ಶೂಟಿಂಗ್ ಹೋಗೋ ಟೈಮಲ್ಲಿ ನಾವು ಒಂದು ಡಿಸಿಷನ್ ಮಾಡಬೇಕಾಗಿತ್ತು. ಸೊ ಐದರ್ ವಿ ಡೂ ಎ ಮಿಡ್ ಸೈಜ್ ಬಡ್ಜೆಟ್ ಆರ್ ಗೋ ವಿತ್ ಎ ಗುಡ್ ಲೆವೆಲ್ ಬಡ್ಜೆಟ್, ಸೊ ದಟ್ ಟೆಕ್ನಿಕಲಿ ವಿ ಡೋಂಟ್ ಕಾಂಪ್ರಮೈಸ್ ಅಂತ. ನಾನು ಐ ಟು ಕೆ ಕಾಲ್ ಸರ್, ಇಫ್ ಐ ಟು ಡೂ ಎ ನಾರ್ಮಲ್ ಫಿಲ್ಮ್, ಇವ್ರು ಟಿ ವಿ ಸೀರಿಯಲ್ ನೋಡ್ರೆ ಎಷ್ಟು ಚೆನ್ನಾಗಿ ಮಾಡ್ತಾರೆ, ನಾವು ಈ ಥರ ಮಾಡಿದ್ರೆ ನೋಡಲ್ಲ ಸರ್. ಲೆಟ್ಸ್ ಗೆಟ್ ಎ ಪ್ರಾಪರ್ ಥಿಂಗ್, ತುಂಬ ಚೆನ್ನಾಗಿ ಮಾಡೋಣ. ಇಂಗ್ಲೀಷ್ ಫಿಲ್ಮು ಅಥವಾ ತಮಿಳ್ ತೆಲುಗು ಫಿಲ್ಮ್ ಸ್ಟೈಲಲ್ಲೇ ಮಾಡೋಣ ಸರ್, ಅದು ಏನಾಗುತ್ತೋ ನೋಡೋಣ ಅಂತ. ಫಾರೆಸ್ಟ್ ಅಂದರೆ ಎಂಟೈರ್ ಏರಿಯಾ ಲೈಟ್ ಹಾಕಬೇಕು. ಹೌದು, ನಿಮ್ಗೆ ಗೊತ್ತಲ್ಲ, ಅದು ಭಾಳ ಡಿಫಿಕಲ್ಟ್. ಮತ್ತು ಕ್ಯಾಮ್ರಾಮನ್ನು ಈಸ್ ವೆರಿ ಟ್ರೈನ್ಡ್ ಇನ್ ಡೂಯಿಂಗ್ ದಟ್. ಸಪ್ತಸಾಗರದಾಚೆನೂ ಮಾಡಿದ್ರು. ಸೊ ಅಷ್ಟು ಲೈಟ್ ಅಂದರೆ ಇಟ್ಸ್ ಎಕ್ಸ್ಪೆನ್ಸಿವ್. ದನ್ ಹೋಲ್ ನೈಟ್ ಡಬಲ್ ಬಾಟ ಡಬಲ್ ಥಿಂಗ್. ಸೊ ಅದು ಆ ಥರ ಬಡ್ಜೆಟ್. ನಾನು ಸೆಟ್ ಸರ್, ಲೆಟ್ಸ್ ಟೇಕ್ ಎ ರಿಸ್ಕ್, ಲೆಟ್ಸ್ ಡೂ. ಅಂದರೆ ಇದು ಕತೆ ಯೂನಿಕ್ ಆಗಿದೆ, ಇದು ವರ್ಕ್ ಆಗೋ ಚಾನ್ಸಸ್ ಜಾಸ್ತಿ ಇದೆ, ಬಟ್ ಸ್ಟಿಲ್ ದರ್ ಇಸ್ ರಿಸ್ಕ್. ಆ ಥರ ಸ್ಟಾರ್ಟ್ ಆಗಿದ್ದೆ ಕತೆ ಏಳುಮಲೆ. ಸೊ ಕಾಂಪ್ರಮೈಸ್ ಯಾವುದೂ ಮಾಡ್ಕೊಳ್ಳೋದ್ರಂಗೆ ನಾನು ಭಾಳಷ್ಟು ತಮಿಳ್ ತೆಲುಗು ಆ್ಯಕ್ಟರ್ಸ್ನು ಕೇಳಿದ್ದೆ ಬಂದು ಮಾಡಿ ಅಂತ. ಇಲ್ಲಿ ಈ ಏಳುಮಲೆ ವರ್ಷನ್, ಬಿಕಾಸ್ ಕನ್ನಡ ಸ್ಟಾರ್ಟ್ ಆಗಿದ್ದು ಕನ್ನಡ ಅಂತ, ಕತೆ ನೇಟಿವಿಟಿಗೆ ಬೇಕು ಅಂತ ದೊಡ್ಡ ಅವ್ರನ್ನ ಕೇಳಿದ್ದೆ. ಬಟ್ ನಮ್ಮ ಬಡ್ಜೆಟ್ ಓವರ್ ಶೂಟ್ ಆಗ್ತಾ ಇತ್ತು ಅಂತ ಬೇಡ ಅಂತೇಳಿ ದೆನ್ ವಿ ಫೌಂಡ್ ಎ ವೆರಿ ಗುಡ್ ಸ್ಟಾರ್ ಕ್ಯಾಸ್ಟ್. ನೀವು ನೋಡಿದ್ರೆ ನಾಗಬಾಣ ಇಸ್ ಎ ಯೂನಿಕ್ ಸ್ಟಾರ್ ಕ್ಯಾಸ್ಟ್. ಜಗಪ್ಪ, ಕಿಶೋರ್ ಎಲ್ಲ ಇದ್ರಲ್ಲ, ಅವರೆಲ್ಲ ಒಂಥರ ಯೂನಿಕ್ ಸ್ಟಾರ್ ಕ್ಯಾಸ್ಟ್. ಮತ್ತೆ ಆ ಹೀರೋಯಿನ್ ಫ್ಯಾಮಿಲಿ ಆರ್ಟಿಸ್ಟ್ಗಳು ಹಾಗೇನೆ ಎಲ್ಲ ತಮಿಳಲ್ಲೇ. ಅವ್ರು ಸೇಲಂ ಅವ್ರು ಸರ್, ಕೆಲವೊಬ್ರು ಸೇಲಂನವರು, ಕೆಲವೊಬ್ರು ಚೆನ್ನೈನವರು. ಸೊ ಅವ್ರನ್ನೇ ಕರ್ಕೊಂಬಂದು ಮಾಡಿಸಿದ್ವಿ. ಪಾಪ ಅವರು ಕನ್ನಡ ಎಲ್ಲ ಕಲ್ತ್ಕೊಂಡ್ರು, ನಮ್ಮ ಜೊತೆ ಇದ್ದಷ್ಟು ದಿನ ಎಲ್ಲ ಕನ್ನಡ ಕಲ್ತ್ಕೊಂಡ್ರು. ಆ ಥರ ಸ್ಟಾರ್ಟ್ ಆಗಿತ್ತು ಪ್ರಾಜೆಕ್ಟ್ ಸರ್. ವಿ ವಾಂಟ್ ಟು, ಈಗ ತರುಣ್ ಸರ್ ಡೈರೆಕ್ಟ್ರು, ನಾನು ಡೈರೆಕ್ಟ್ ಮಾಡಿದ್ದೀನಿ, ಪ್ರೊಡ್ಯೂಸ್ ಮಾಡಿದ್ದೀನಿ. ಈಗ ನಾವು ಒಂದು ಈ ಥರದೊಂದು ಸಬ್ಜೆಕ್ಟ್ ಮಾಡ್ತೀವಿ ಅಂದರೆ ನಾವು ಒಂದು ಎಕ್ಸಾಂಪಲ್ ಸೆಟ್ ಮಾಡಬೇಕು. ಅಂದರೆ ಒಂದು ಸ್ಟ್ಯಾಂಡರ್ಡ್ಸ್. ಸೊ ಓಕೆ, ತುಂಬ ಟೆಕ್ನಿಕಲಿ ಚೆನ್ನಾಗಿ ಮಾಡ್ತಾರೆ. ಈಗ ನೀವು ರ್ಯಾಂಬೋ 2 ನೋಡಿದ್ರೆ ನಾವೆಲ್ಲ ಟೆಕ್ನಿಷಿಯನ್ಸ್ ಸೇರ್ಕೊಂಡು ಪ್ರೊಡ್ಯೂಸ್ ಮಾಡಿದ್ದು. ಇವತ್ತು ಹೇಳ್ತಾರೆ ಟೆಕ್ನಿಕಲಿ ವೆರಿ ಸ್ಟ್ರಾಂಗ್ ಅಂತ. ಅದನ್ನ ನೆಕ್ಸ್ಟ್ ಲೆವೆಲ್ ತಗೊಂಡೋಗೋಣ ಅಂತಲೇ ಮಾಡಿದ್ದೇನೆ ಏಳುಮಲೆ. ಸೊ ಹಾಗಾಗಿ ಆ ಜರ್ನಿ ಸ್ಟಾರ್ಟ್ ಆಗಿದ್ದು ಹಾಗೆ ಸರ್. ಹಾಗಾಗಿ ಇವತ್ತು ಇಲ್ಲಿ ಬಂದು ನಿಂತಿದ್ದೀವಿ, ಆಡಿಯನ್ಸ್ ಅಕ್ಸೆಪ್ಟ್ ಮಾಡಿದ್ದಾರೆ. ಸೊ ಅವರಿಗೆ ಥ್ಯಾಂಕ್ಸ್. ಏಳುಮಲೆ ಮಾಡುವಾಗ ಈ ಥರದ ಒಂದು ಜನರ ರಿಯಾಕ್ಷನ್ ಎಕ್ಸ್ಪೆಕ್ಟ್ ಮಾಡಿದ್ರ ಅಂತ? ಇಲ್ಲ ಸರ್, ನನ್ನ ಅಕ್ಸೆಪ್ಟ್ ಮಾಡ್ತಾರೆ ಅಂತ ಗೊತ್ತಿತ್ತು. ಬಟ್ ಅವಾಗ 2018 ಇದ್ದಿದ್ದು ಆಡಿಯನ್ಸೇ ಬೇರೆ, ಇವತ್ತು ಬೇರೆ. ನಂಬ್ತಿರೋ ಬಿಡ್ತೀರ ನೀವು, 2025 ಒಂದು ಶೋ ಆದ್ರೆ ಟ್ವೀಟ್ ಮಾಡೋಕ್ಕೆ ನಿಮಗೆ ಟೈಮ್ ಇರಲ್ಲ, ಅಷ್ಟು ಜನ ನಿಮ್ಮನ್ನು ಟ್ಯಾಗ್ ಮಾಡ್ತಾರೆ. ಈ ಲಾಸ್ಟ್ 2 days ನಾನು ಟ್ವೀಟ್ ಮಾಡಿರೋಷ್ಟು, ಫೇಸ್ಬುಕ್ಕಲ್ಲಿ ಬರೆದಿರೋಷ್ಟು ನಾನು ಲಾಸ್ಟ್ 10 ವರ್ಷದಲ್ಲೂ ಮಾಡಿಲ್ಲ ಸರ್. ಅಷ್ಟು ಜನ ಟ್ಯಾಗ್ ಸರ್, ಅಷ್ಟು ಜನ ಟ್ಯಾಗ್. ಸೋಷಿಯಲ್ ಮೀಡಿಯಾ is so powerful. Every person who watches expects me to retweet or reply. ನಮ್ಮ ಹುಡುಗನ ಕೊಡ್ತೀನಿ, ಥ್ಯಾಂಕ್ಸ್ ಅಂತ ಕಳಿಸು, ಥ್ಯಾಂಕ್ಸ್ ಅಂತ ಕಳಿಸು. ಆ ಥರ ಸರ್ ಇವತ್ತು ತುಂಬ ಸ್ಟ್ರಾಂಗ್ ಆಗಿದೆ. ಮತ್ತೆ ಇದಕ್ಕೆ ರೆಸ್ಪಾನ್ಸು ಎಲ್ಲರೂ ಹೇಳೋದೊಂದೇ, ಈ ಥರ ಒಂದು ಎಕ್ಸ್ಪೆರಿಮೆಂಟ್ ಮಾಡಿದ್ದಾರೆ, ಇವ್ರನ್ನ ಲೆಡ್ ಡೌನ್ ಮಾಡಬೇಡಿ, ಸಿನಿಮಾ ನೋಡಿ. ನಾನು ಹೇಳೋದೇ ಬೇಕಾಗಿಲ್ಲ ಸರ್, ಅವರು ಅಷ್ಟು ಜನ ಹೇಳಿದ್ದಾರೆ. ಸೊ ಈ ಅದರ್ ಪಾರ್ಟ್ ಆಫ್ ದ ಪಬ್ಲಿಸಿಟಿ, ದ ಅಕ್ಸೆಪ್ಟೆನ್ಸ್ ಬಿಯಾಂಡ್ ಇಮ್ಯಾಜಿನೇಷನ್ ಸರ್. ನಾವು ಅನ್ಕೊಂಡಿರಲ್ಲ ಸರ್, ಖಂಡಿತ ಕಂಟೆಂಟ್ ಕನೆಕ್ಟ್ ಆಗುತ್ತೆ ಅನ್ನೋದಿತ್ತು. ಬಟ್ ಈ ರೇಂಜ್ಗೆ ಜನ ನಿಂತ್ಕೊಂಡು ಪ್ರಮೋಟ್ ಮಾಡ್ತಾರೆ ಅನ್ನೋದು ವಾಸ್ ಲೈಕ್ ವೆರಿ ಶಾಕ್ಡ್ ಸರ್. ನಂಗೆ ಗೊತ್ತಾಗ್ಲಿಲ್ಲ ಏನಿದು ಅಂತ.
ಫೋನಲ್ಲಂತೂ 200+ ಮೆಸೇಜ್, 300+ ಮೆಸೇಜ್ ಎಕ್ಸಲ್ಲಿ, ಅಂದರೆ ಟ್ವಿಟರಲ್ಲಿ. ಫೇಸ್ಬುಕ್ಕಲ್ಲಿ ನೋಡಿದ್ರೆ ಲೋಡ್ ಆಗ್ತಾನೆ ಇರುತ್ತೆ ಎಷ್ಟು ಅಂತ. ಅಂದರೆ ಅಷ್ಟು ಜನ ಇಷ್ಟಪಟ್ಟು ನಿಮಗೆ ಟೈಮ್ ಕೊಟ್ಟು ನೋಡಿದ್ದಾರೆ ಅಂದರೆ, ಅಂಡ್ ಆನ್ ಟಾಪ್ ಆಫ್ ಇಟ್ ದೇ ಆರ್ ಪ್ರಮೋಟಿಂಗ್. ಇದು ಮೋಸ್ಟ್ಲಿ ಸೂ ಫ್ರಮ್ ಸೂವರ್ ಸ್ಟಾರ್ಟ್ ಆಗಿತ್ತು ಅನ್ಸುತ್ತೆ, ಈ ಪಿಕ್ಚರ್ಗೂ ಕಂಟಿನ್ಯೂ ಆಗಿದೆ. ಬಟ್ ಏನ್ ಸರ್ ಇದು, ದಿಟ್ ಇಸ್ ಬಿಯಾಂಡ್ ಇಮ್ಯಾಜಿನೇಷನ್ ಸರ್. ನಮ್ಗೆ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದ್ದೆ ಮೊದಲೇ ಅಂತ ಹೇಳಿದ್ರೆ ಎಕ್ಸಾಗ್ರೇಷನ್, ತಪ್ಪು. ಬಟ್ ವಿತ್ ದಿಸ್ ಐ ಫೆಲ್ಟ್ ಗುಡ್ ಕಂಟೆಂಟ್ ಇನ್ ದಿಸ್ ಡಿಜಿಟಲ್ ಏಜ್. ಇಟ್ಸ್ ಜಸ್ಟ್ ಎ ಮ್ಯಾಟರ್ ಆಫ್ ಫ್ಯಾಕ್ಟ್ ಆಫ್ ಕಪಲ್ ಆಫ್ ಅವರ್ಸ್ ಬಂದ್ಬಿಡುತ್ತೆ ರಿಪೋರ್ಟ್. ಎಷ್ಟು ಫಾಸ್ಟಾಗಿ ಶೇರ್ ಮಾಡ್ತಿದ್ದಾರೆ ಸರ್. ನೆನ್ನೆ ಎಲ್ಲ ಕಡೆ ಹೌಸ್ಫುಲ್. ಸೊ ನಾನು ಎಕ್ಸ್ಪೆಕ್ಟು ಮಾಡಿರಲಿಲ್ಲ. ಯಾಕೆಂದರೆ ನನಗೆ ಹೆಸರು ಇರ್ಬೋದು, ತರುಣ್ ಸರ್ಗೆ ಹೆಸರು ಇರ್ಬೋದು, ಬಟ್ ಇವೆಂಚುಲಿ ಪೀಪಲ್ ಸಿ ಹೂ ಇಸ್ ಆನ್ ದ ಸ್ಕ್ರೀನ್, ಹೀರೋ ಹೀರೋಯಿನ್ ಯಾರು ಆ ಥರ ನೋಡ್ತಾರಲ್ಲ, ಆ ಆಸ್ಪೆಕ್ಟಲ್ಲಿ ನೋಡಿದ್ರೆ ಹ್ಯೂಜ್ ರೆಸ್ಪಾನ್ಸ್. ಅಗೇನ್ ಥ್ಯಾಂಕ್ಸ್ ಟು ಮೀಡಿಯಾ. ಒಬ್ಬರು 4 ಸ್ಟಾರ್ ಕಡಿಮೆ ಕೊಟ್ಟಿಲ್ಲ, ಏನು ಯಾವ ಥರ ರೆಸ್ಪಾನ್ಸ್ ಕೊಟ್ಟರು. ಅರ್ಧ ಗಂಟೆ ಒಬ್ಬರು ಮಾತಾಡಿದ್ರು, ಆಮೇಲೆ ಆಡಿಯನ್ಸ್ ದೇ ಲಿಟ್ರಲಿ ಟುಕ್ ಮೀ ಸಮ್ವೇರ್ ಎಲ್ಸ್ ಸರ್. ಐ ನೆವರ್ ಇಮ್ಯಾಜಿನ್ಡ್ ಆಲ್ಸೋ. ಅಲ್ಲ, ನೀವು ಈಗ ಹೇಳ್ತಾ ಹೋದ್ರೆ ಸೋಷಿಯಲ್ ಮೀಡಿಯಾದಾಗ ಸಾಕಷ್ಟು ಕಾಮೆಂಟ್ಸ್ಗಳು, ಆಮೇಲೆ ರಿಯಾಕ್ಷನ್ಸ್ ಎಲ್ಲ ಮಾಡ್ತಾ ಇದ್ದಾರೆ ಅಂತೇಳಿ. ಯಾವುದೇ ಒಂದು ಕನ್ನಡದಲ್ಲಿ ಒಂದು ಒಳ್ಳೆ ಸಿನಿಮಾ ಬಂದರೆ ಫಸ್ಟು ನೀವು ರಿಯಾಕ್ಟ್ ಮಾಡ್ತೀರಿ. ಅಂದರೆ ನೀವು ಅಲ್ಲೇ ಕೂತ್ಕೊಂಡು ಒಂದಿಷ್ಟು ಮೆಸೇಜ್ಗಳನ್ನ ಹಾಕ್ತೀರಿ. ಅದು ಭಾಳಷ್ಟು ಜನ ಹೇಳ್ತಾರೆ. ಅಂದರೆ ಅವ್ರು ಯಾರು ಗೊತ್ತಿಲ್ಲದ ತಂಡಕ್ಕೆ ನೀವು ವಿಶ್ ಮಾಡಿರೋದು ಉದಾಹರಣೆಗಳಿವೆ. ಹೌದು, ಒಳ್ಳೆ ಸಿನಿಮಾ ಬಂದಿದೆ ಅಂತೇಳಿ. ಅಷ್ಟೇ, ಒಂದು ಒಳ್ಳೆದನ್ನ ನೀಟಾಗಿ ಒಪ್ಕೊಳ್ಳೋದಕ್ಕೆ ಏನು ಕಷ್ಟ ಏನಲ್ಲ. ಇಲ್ಲ ಸರ್, ಅದು ನೀವು ಒಳ್ಳೇದನ್ನ ಒಪ್ಕೊಳ್ಳೋಕೆ ಶುರು ಮಾಡಿದ್ರೆ ನೀವು ಒಳ್ಳೇದನ್ನ ಮಾಡೋಕ್ಕೆ ಶುರು ಮಾಡ್ತೀರಾ. ಅಷ್ಟೇ ಸರ್, ದಟ್ ಈಸ್ ದ ಥಿಂಗ್. ವೆನ್ ಯು ಫೈಂಡ್ ಸಂಬಡಿ ಹಸ್ ಡನ್ ಸಮಥಿಂಗ್ ಬೆಟರ್ ದನ್ ಯು ವಿಲ್ ಗೆಟ್ ಇನ್ಸ್ಪೈರ್ಡ್. ದೆನ್ ಯು ವಿಲ್ ಡೂ ಸಮಥಿಂಗ್ ಬೆಟರ್ ಟು ಇನ್ಸ್ಪೈರ್ ದೆಮ್. ಅಷ್ಟೇ ಸರ್, ಇಟ್ಸ್ ಆಲ್ ಗಿವ್ ಅಂಡ್ ಟೇಕ್. ನೀವು ಒಳ್ಳೇದನ್ನ ಗುರುತಿಸ್ತೀರಾ ಅಂದರೆ ಯು ವಿಲ್ ಥಿಂಕ್ ಬೆಟರ್. ಸೊ ದಟ್ಸ್ ವಾಟ್ ಐ ಹ್ಯಾವ್ ಡನ್ ಸರ್. ಈಗ ನನ್ನ ಸಿನಿಮಾಗೆ ಇಷ್ಟು ಜನ ಮಾಡಿದ್ರು ಸರ್, ನಾನು ಏನು ಸರ್, ನನಗೆ ಅವ್ರಿಗೆ ಏನು ಸಂಬಂಧ ಹೇಳಿ ಅದನ್ನ ಹೇಳಿದ. ಸೊ ನಾವು ಒಂದು ಒಳ್ಳೆ ಸಿನಿಮಾ ನೋಡುವಾಗ ನಾನು ತುಂಬ ಜನಕ್ಕೆ ಹೇಳ್ತೀನಿ, ಫೋನ್ ಮಾಡಿ ಹೇಳ್ತೀನಿ, ನೋಡಿ ಅಂತ. ಸೊ ದಟ್ಸ್ ದ ಲವ್ ಫಾರ್ ಸಿನಿಮಾ ಸರ್, ಅಷ್ಟೇ. ಇನ್ನೊಂದು, ನಾನು ನಿಮಗೆ ತುಂಬ ಆತ್ಮೀಯರು ನನ್ನ ಹತ್ರ ಒಂದಷ್ಟು ಮಾತಾಡ್ತಾ ಹೋದರು. ಅಟ್ಲಾಂಟಾ ನಾಗೇಂದ್ರ ಅವರು ಬರೀ ಈ ಕಾಲಘಟ್ಟದ ಸಿನಿಮಾಗಳ ಬಗ್ಗೆ ಮಾತಾಡಲ್ಲ, ಹಳೇ ಸಿನಿಮಾಗಳ ಬಗ್ಗೆನೂ ಸಿಕ್ಕಾಪಟ್ಟೆ ತಿಳ್ಕೊಂಡಿದ್ದಾರೆ. ನೀವು ಯಾವ ಪಂಡ್ರಬಾಯಿ ಕೇಳ್ತಿರೋ ಅಥವಾ ಪುಟ್ಟಣ್ಣ ಕಣಗಲ್ ಬಗ್ಗೆ ಕೇಳ್ತಿರೋ, ಎಲ್ಲನೂ ತುಂಬ ಚೆನ್ನಾಗಿ ಸಿನಿಮಾನ ಅಧ್ಯಯನ ಮಾಡಿದ್ದಾರೆ ಅಂತ. ಇದೆಲ್ಲ ಹೇಗೆ ಸಾಧ್ಯ ಆಯಿತು ಅಂತ ಸರ್? ಇದು ಏನಾಯ್ತು ಗೊತ್ತಾ ಸರ್, ಈಗ ನಮ್ಗೆ ಇದ್ದಿದ್ದು ದೂರದರ್ಶನ್ ಒಂದೇ ನಾವು ಬೆಳೆಯೋ ಟೈಮಲ್ಲಿ. ಸೊ ದೂರದರ್ಶನ್ ಮಧ್ಯಾಹ್ನ ಅವಾರ್ಡ್ ಫಿಲ್ಮ್ ಬರುತ್ತೆ ವಿತ್ ಸಬ್ ಟೈಟಲ್ಸ್, ಇದೊಂದು ನೋಡಕ್ ಬರೋದು. ಸೊ ಅಲ್ಲಿ ಏನಾಗ್ತಿತ್ತು, ಕೆಳಗಡೆ ಬಂದಾಗ ಟೈಟಲ್ಸ್ ನೋಡ್ತಾ ಇದ್ದೆ. ಟೈಟಲ್ಸ್ ನೋಡಿ ಎಲ್ಲ ಸಿನಿಮಾ ಪ್ರೊಡಕ್ಷನ್ ರೀಲ್ ಅದೆಲ್ಲ ಬರೋಲ್ಲ. ಅವಾಗ ಚಿಕ್ಕ ವಯಸ್ಸು ನನ್ನ ಹೆಸರು ಬಂದಿದ್ರೆ ಚೆನ್ನಾಗಿರುತ್ತೆ ಅಂತ ಅಲ್ಲಿ ಸ್ಟಾರ್ಟ್ ಆಗಿದ್ದು. ನನ್ನ ಹೆಸರು ಬರಬೇಕು, ನನ್ನ ಹೆಸರು ನಾಗೇಂದ್ರ ಅಂತ ಬಂದ್ಬಿಟ್ಟಿದ್ರೆ ನಮ್ಮ ಮನೆ ಬೀದಿಲೆಲ್ಲ ನೋಡ್ತಾರೆ, ನಾನು ಫುಲ್ ಫೇಮಸ್ ಆಗ್ಬಿಡ್ತೀನಿ, ಆ ಥರ ಯೋಚನೆ. ಅವಾಗೇನಾಯಿತು ಅದು. ಪ್ಲಸ್ ಆಮೇಲೆ ಚಿಕ್ಕ ವಯಸ್ಸಲ್ಲಿ ಟ್ರಾನ್ಸಿಸ್ಟರ್, ಅವತ್ತು ಎಲ್ಲ ಟ್ರಾನ್ಸಿಸ್ಟರ್ ತುಂಬ ಫೇಮಸ್. ವಿವಿಧ ಭಾರತಿ ಅದೆಲ್ಲ ಕೇಳಿದಾಗ ಯಾರು ಇದಕ್ಕೆ ಸಂಗೀತ, ಯಾರು ಇದಕ್ಕೆ ಹಾಡು ಹೇಳಿದ್ದು ಅದೆಲ್ಲ ಬರ್ತಾಯಿತ್ತು. ಅದೆಲ್ಲ ಚಿಕ್ಕ ವಯಸ್ಸಲ್ಲಿ ಮೆಮೊರೈಸ್ ಆಗಕ್ಕೆ ಶುರುವಾಯಿತು. ಆ ಮೆಮೊರೈಸ್ ಆಗಿದ್ದೇನಾಯ್ತು, ಇಂಜಿನಿಯರಿಂಗ್ ಬಂದಮೇಲೆ, ಇಂಟರ್ನೆಟ್ ಬಂದಮೇಲಂತೂ ಓದಿ ಅದೊಂಥರ ಮೈಂಡಲ್ಲಿ ಇಂಪ್ರಿಂಟ್ ಆಗೋಯ್ತು. ಇವತ್ತಿಗೂ ಅಷ್ಟೇ, ನೀವು ಈ ಸಿನಿಮಾ ಏನು, ಇದು ಯಾರು ಸಿಂಗರು ಅಂದರೆ ಅಷ್ಟು ನನಗೆ ಔಟ್ ಆಫ್ ಪ್ಯಾಷನ್ ನಾನು ಕಲ್ತ್ಕೊಂಡು ಬಂದೆ ಅಷ್ಟೇ. ಬಿಟ್ಟರೆ ಇವತ್ತು ಅಷ್ಟೇ, ಇದು ಯಾವುದೋ ಸಾಂಗ್ ಒಂದು ಲಿರಿಸಿಸ್ಟ್ ಅಂದರೆ ಓಪನ್ ಆಗಿ ಹೇಳ್ತೀನಿ, ಸಿಂಗರ್ ಯಾರು ಅಂದ್ರೂ ನಾನು ಹೇಳ್ತೀನಿ. ನಾವು ಫ್ರೆಂಡ್ಸ್ ಎಲ್ಲ ಕೂತ್ಕೊಂಡಾಗ ಅಷ್ಟೇ ಬರೀ ಕನ್ನಡ ಸಿನಿಮಾ ಅಂದರೆ ಇದು ಯಾವುದು ಅಂದರೆ ಪಾಸ್ ಮಾಡಿ ಹೇಳ್ಬಿಡ್ತೀನಿ. ಅಂದರೆ ಇಂಟ್ರೆಸ್ಟ್ ಸರ್, ಅಷ್ಟೇ, ಬೇರೆ ಏನಿಲ್ಲ. ಆ್ಯಂಡ್ ಅಷ್ಟು ಡೈಜೆಸ್ಟ್ ಮಾಡ್ಕೊಳ್ಳೋಷ್ಟು ನಾಲೆಜು ಮತ್ತು ಒಂದಷ್ಟು ಫ್ರೆಂಡ್ಸ್ಗಳಿದ್ದಾರೆ ನನಗೆ. ಕಾಂಪಿಟೇಷನ್ ನನಗೆ ಕೊಡ್ತಾರೆ, ಇದ್ಯಾವುದು ಅಂತ. ಹಂಗೆ ಕಲ್ತ್ಕೊಂಬಂದಿದ್ದು ಸರ್. ಇದು ಅಧ್ಯಯನ ಅಂತಲೂ ಹೇಳ್ಬೋದು ಅಥವಾ ಇಂಟ್ರೆಸ್ಟ್ ಅಂತ ಹೇಳ್ಬೋದು, ಅಷ್ಟೇ ಸರ್. ಇಟ್ಸ್ ಆಲ್ ಅಬೌಟ್ ದ್ಯಾಟ್. ಅವತ್ತು ಯುಗ ಹಂಗಿತ್ತು. ಟ್ರಾನ್ಸಿಸ್ಟರಲ್ಲಿ ಹಾಡು ಕೇಳ್ತಾ ಇದ್ವಿ, ಬರ್ತಿತ್ತು. ದೂರದರ್ಶನಲ್ಲಿ ನೋಡ್ತಾ ಇದ್ವಿ, ಬರ್ತಿತ್ತು. ಆಮೇಲೆ ಪೋಸ್ಟ್ಗಳೆಲ್ಲ ತುಂಬ ಚೆನ್ನಾಗಿ ಹಾಕೋರು. ಆ ಪೋಸ್ಟಲ್ಲಿ ಏನೇನಿದೆ ಅಂತ ನೋಡೋದು, ಬಿಕಾಸ್ ಸಿನಿಮಾ ನೋಡೋಷ್ಟು ಕಾಸಿರಲ್ಲ. ಸೊ ಅದರಿಂದ ಅದನ್ನು ತಿಳ್ಕೊಳ್ಳೋದು. ಆಮೇಲೆ ಬುಕ್ಸ್ಗಳು ಓದೋದು, ಇದೆಲ್ಲ ಮಾಡಿದಾಗ ನಮಗೆ ನಾಲೆಜ್ ಬಂತು. ಆ ನಾಲೆಜು ತುಂಬ ಆಯಿತು. ಯಾರೋ ಫಸ್ಟ್ ಸಿನಿಮಾ ಮಾಡ್ಬೇಕಾದ್ರೆ ಕೇಳಿದ್ರು, ನಿಮ್ಮ ನನ್ನ ಬಗ್ಗೆ ಗೊತ್ತಾ ಅಂದರು. ನಾನು 1 hour ಅವ್ರ ಬಗ್ಗೆ ಮಾತಾಡಿದೆ. ಅವ್ರು ಅಷ್ಟೇ, ಯಾರು ಬೇಡ ಬಿಡಿ ಸರ್, ಬಿಟ್ಬಿಡಿ ನನ್ನ ಅಂದರು. ಸೊ ಹಾಗಾಗಿ ಅದು ಡೆವಲಪ್ ಆಯ್ತು ಸರ್, ಅಷ್ಟೇ. ಫ್ರಮ್ ದ ಸ್ಮಾಲ್ ಏಜ್ ಇಟ್ ಸ್ಟಾರ್ಟೆಡ್ ಡೆವಲಪಿಂಗ್ ಆ್ಯಂಡ್ ಅದು ಕಂಟಿನ್ಯೂಡ್. ಇವಾಗಲೂ ಅಷ್ಟೇ, ನಾನು ಒಂದು ಸಿನಿಮಾ ನೋಡ್ತೀನಿ ಸರ್, ಯಾವುದೇ ಒಂದು ಸಿನಿಮಾ ರಿವ್ಯೂ ಓದಲ್ಲ. ಒಂದು ಸಿನಿಮಾ ನೋಡ್ತೀನಿ, ಸಿನಿಮಾ ನೋಡಿದ್ಮೇಲೆ ನಂದು ಏನು ರಿಸರ್ಚ್ ನಾನು ಪೇಪರಲ್ಲಿ ಬರ್ಕೊಳ್ತೀನಿ. ಅದಾದಮೇಲೆ ನೀವುಗಳು ಎಲ್ಲ ರಿವ್ಯೂಸ್ ಏನು ಬರುತ್ತೆ ಅಂತೆಲ್ಲ ನೋಡ್ಕೊಳ್ತೀನಿ. ಯಾವುದೋ ಒಂದು ಒಳ್ಳೆ ಪಾಯಿಂಟ್ ಸಿಗುತ್ತೆ ನನಗೆ. ದಟ್ಸ್ ಹೌ ಐ ಹ್ಯಾವ್ ಲರ್ನ್ಡ್ ಸರ್. ನಾನು ಸಿನಿಮಾ ಮೇಕಿಂಗ್ನ ಕಲ್ತಿದ್ದು
ಇದರಿಂದಾನೆ ಒಂದು ಸಿನಿಮಾ ನೋಡ್ತೀನಿ ಮತ್ತೆ ಪೇಪರ್ನವರು ಡಿಫ್ರೆಂಟ್ ವರ್ಷನ್ಸ್ ಅಭಿಪ್ರಾಯಗಳು ಆ ಅಭಿಪ್ರಾಯಗಳು ಈ ಎಲ್ಲ ಮಿಸ್ಟೇಕ್ಸ್ ನಾನು ನನ್ನ ಸಿನಿಮಾದಲ್ಲಿ ಫಿಕ್ಸ್ ಮಾಡ್ರೆ ಒಳ್ಳೆ ಸಿನಿಮಾ. ದಟ್ಸ್ ಹೌ ಐ ಬಿಕಮ್ ಅ ಬೆಟರ್ ಫಿಲ್ಮ್ ಮೇಕರ್ ಬಿಕಾಸ್ ಆಫ್ ಕ್ರಿಟಿಕ್ಸ್ ಲೈಕ್ ಯು. ಹಾಗಾಗಿ ನಾನು ಯಾವತ್ತೂ ಎಲ್ಲ ಕ್ರಿಟಿಕ್ಸ್ಗೂ ಥ್ಯಾಂಕ್ಸ್ ಯಾಕೆ ಹೇಳ್ತೀನಿ ಅಂದರೆ ಬಿಕಾಸ್ ಆಫ್ ದಿಸ್ ರೀಸನ್. ಇಂಡೈರೆಕ್ಟ್ಲಿ ಯು ಹ್ಯಾವ್ ಟೇಮ್ಡ್ ಮೀ, ಯು ಹ್ಯಾವ್ ಟ್ರೈನ್ಡ್ ಮೀ ವಿತೌಟ್ ಈವನ್ ಗಿವಿಂಗ್ ಮೀ. ನಾನು ನಿಮಗೆ ಏನೋ ಒಂದು ಪೈಸಾ ಇದು ಕೊಟ್ಟಿಲ್ಲ, ಬಟ್ ನೀವು ಎಷ್ಟು ಕೊಟ್ಟಿದ್ದೀರಾ. ಹೌದು, ಇಲ್ಲಿ ಮಿಸ್ಟೇಕ್ ಆಗಿದೆ, ನಾನು ಮಿಸ್ಟೇಕ್ ಮಾಡಬಾರ್ದು ಅಂದ್ರೆ ಈ ಪಾಯಿಂಟ್ಸ್ ಇರಬಾರ್ದು ನನ್ನಲ್ಲಿ. ಆಮೇಲೆ ಎಮೋಷನ್ ಇಲ್ಲ ಅಂತ ಬರೀತೀರಾ, ಅದಕ್ಕೆ ಆ ಎಮೋಷನ್ ಹೆಂಗೆ. ಆಮೇಲೆ ಹ್ಯೂಮರ್ ಬೇಕು, ತುಂಬಾ ಚೆನ್ನಾಗಿ ಬರ್ತದೆ. ತುಂಬಾ ಬೋರ್ ಆಗುತ್ತೆ, ಕುತ್ಕೊಳಕ್ಕಾಗಲ್ಲ. ಅಲ್ಲಿ ತುಂಬಾ ಸಿನಿಮಾಗೆ ನೀವು ಬರ್ದಿರ್ತಾರಲ್ವಾ, ನನ್ನ ಸಿನಿಮಾದಲ್ಲ ಯಾವ್ದು ಇರಬಾರ್ದು, ಆಮೇಲೆ ಲ್ಯಾಗ್ ಇರಬಾರ್ದು, ಇದೆಲ್ಲ ನೀವು ತುಂಬಾ ಹೇಳಿರ್ತೀರ. ಆಮೇಲೆ ಕ್ಯಾಸ್ಟಿಂಗ್ ತಪ್ಪಿದೆ, ಈ ಫಾರಿನ್ ಇಂದ ಸಾರಿ ಹಿಂದಿಯಿಂದ ಕರ್ಕೊಂಡ್ ಮಾಡಿಸ್ತೀರಾ, ಇದೆಲ್ಲ ತಪ್ಪಿದೆ ಅಂತ ತುಂಬಾ ಜನ ಬರೋದು. ಅದೆಲ್ಲ ನಾವು ಅಧ್ಯಯನ ಮಾಡಿದಾಗ ಕಲ್ತ್ಕೊಂಡಾಗ ಸರ್ ದಟ್ಸ್ ವೆನ್ ಎ ಬೆಟರ್ ಫಿಲ್ಮ್ ಹ್ಯಾಪನ್ಸ್. ಇಟ್ಸ್ ಅ ಟೀಮ್ ವರ್ಕ್ ಸರ್, ಅದನ್ನ ಹೇಳಿದ್ನಲ್ಲ. ಈಗ ಯು ಆರ್ ಆಲ್ಸೋ ಪಾರ್ಟ್ ಆಫ್ ಎ ಟೀಮ್ ಬಟ್ ಇಂಡೈರೆಕ್ಟ್ಲಿ. ಸೊ ದಟ್ಸ್ ಹೌ ಯು ಹ್ಯಾವ್ ಹೆಲ್ಪ್ಡ್ ಅಸ್. ನಮ್ಮ ಜರ್ನಿಲಿ ತುಂಬ ಜನ ಈ ಥರ ನಿಮ್ಮ ಥರ ತುಂಬ ಜನ ಭಾಳ ಸಿನಿಮಾಸ್ ಹ್ಯಾವ್ ಆಲ್ವೇಸ್ ಹೆಲ್ಪ್ಡ್ ಅಸ್ ಔಟ್. ಸಿನಿಮಾ ರಿವ್ಯೂವರ್ಸ್ ಆಲ್ಸೋ ಹೆಲ್ಪ್ಡ್ ಅಸ್ ಔಟ್. ಇಲ್ಲಾಂದರೆ ನಾವು ಸರ್ ಈಗ ತಿದ್ದಲಿಲ್ಲ ಅಂದರೆ ಯಾರು ಸರ್ ನಮಗೆ, ನಾವೆಲ್ಲ ಹೋಗ್ಬಿಡ್ತೀವಿ. ಸೊ ತಿದ್ದಬೇಕು, ಕಲಿಬೇಕು, ಮುಂದಕ್ಕೆ ಹೋಗಿ. ಅಟ್ಸ್ ಎ ಸೈಕಲ್ ಸರ್ ಅದು. ನೆಕ್ಸ್ಟ್ ಸಿನಿಮಾ ಮಾಡೋರು ಅದೇ ಕತೆ. ಇಲ್ಲ ಸರ್, ಇದು ಕನ್ನಡ ಚಿತ್ರರಂಗ ಈಗ ನೋಡ್ತಾನೆ ಗ್ಲೋಬಲ್ ಲೆವೆಲ್ಗೆ ಬೆಳೆದು ನಿಂತಿದ್ದು ಖಂಡಿತ ಸರ್. ಹೌದು, ಕನ್ನಡ ಚಿತ್ರಗಳು ಅಂದ ತಕ್ಷಣ ಒಂದ್ಸರಿ ಎಲ್ಲರೂ ನೆಗ್ಲೆಕ್ಟ್ ಮಾಡೋರು, ಆದರೆ ಕನ್ನಡ ಚಿತ್ರರಂಗ ಎಲ್ಲರೂ ಕೂಡ ತಿರುಗಿ ನೋಡೋ ಅಂತ ಆಯಿತು. ಆದರೂ ಎಲ್ಲೋ ಒಂದು ಕಡೆಗೆ ಕನ್ನಡ ಸಿನಿಮಾಗಳಂದರೆ ಬೇರೆ ಭಾಷೆಯರು ಅಥವಾ ಬೇರೆ OTT ಪ್ಲಾಟ್ಫಾರ್ಮ್ಗಳಲ್ಲಿ ಯಾಕೆ ಅಷ್ಟು ಕಡೆಗಣಿಸ್ತಾರೆ ಅಂತ. ಸರ್ ಅದು ಎರಡು ಆಸ್ಪೆಕ್ಟ್ ನಿಮ್ಮ ಸ್ಟೋರಿಗೆ. ಓಕೆ, ನೀವು ಹೇಳಿದ್ರಲ್ಲ ಕನ್ನಡಕ್ಕೆ ಜನ ತಿರುಗಿ ನೋಡೋರು ಅಂತ. ನಾನು ಸಾಫ್ಟ್ವೇರ್ ಕೆಲಸ ಮಾಡ್ತಿದ್ನಲ್ಲ, KGF ಬಂತು. ಎಷ್ಟು ನನ್ನ ಜೊತೆಲಿ ಬಂದಿದ್ರು, ನನಗೆ ತುಂಬ ಪರಿಚಯ, ನಮ್ಮ ಜೊತೆಲೆಲ್ಲ ಬಂದಿದ್ರು. ಯಾರೋ ಲಿಫ್ಟಲ್ಲಿ ಹೋಗ್ತಾ ಇರ್ತಾರೆ, ಯಾಕಂದ್ರೆ ಯು ಆರ್ ಫ್ರಮ್ ಕರ್ನಾಟಕ ಅಂದ್ರು. ಹೌದು. ಹ್ಯಾವ್ ಯು ಸೀನ್ KGF ಅಂದ್ರು. ನಾನು ಗೊತ್ತಿಲ್ಲ ಅಂದೆ. ಓಕೆ, ಡು ಯು ನೋ ಯಶ್ ಅಂದ್ರೆ ಗೊತ್ತಿಲ್ಲ ಅಂದೆ. ಆಸಮ್ ಫಿಲ್ಮ್ ಮ್ಯಾನ್, ವಿ ವಾಚ್ಡ್ ಇಟ್ ಸೋ ಮೆನಿ ಟೈಮ್ಸ್. ತೆಲುಗು ವರ್ಷನ್, ಕನ್ನಡ ವರ್ಷನ್ ಎಲ್ಲ ಅಮೆರಿಕ ಥಿಯೇಟ್ರಲ್ಲಿ ನೋಡಿದ್ದಾರೆ. ಆಮೇಲೆ ನಾನು ಲಿಫ್ಟಿಂದ ಮೇಲೆ ತೆಗೆದು ತೋರಿಸ್ದೆ, ನೋಡು ಇದೇನಾ ಎಷ್ಟು ಅಂದ್ರು. ನಿನಗೆ ಗೊತ್ತಲ್ವಾ ಅಂದ್ರು. ಅಟ್ಲೀಸ್ಟ್ ಯು ರೆಕಗ್ನೈಸಿಂಗ್ ಮೈ ಕನ್ನಡ ಅಂತ ಖುಷಿ ಆಯ್ತು. ಅದು ಒಂದು ಆಸ್ಪೆಕ್ಟ್. ಸೆಕೆಂಡ್ ಆಸ್ಪೆಕ್ಟ್ ನೀವು ಹೇಳಿದ್ರಲ್ಲ OTT, ಇದ್ರ ಬಗ್ಗೆ ತುಂಬಾ ರಿಸರ್ಚ್ ಮಾಡ್ತಿದ್ದೆ ಸರ್. ಯಾಕಂದ್ರೆ ಅಮೆಝಾನ್, ಈಗ ನಮ್ಮ ಫ್ರೆಂಡ್ಸ್ ಎಲ್ಲ ತುಂಬಾ ಜನ ಅಮೆಝಾನಲ್ಲಿ ಕೆಲಸ ಮಾಡ್ತಾರೆ. ಅಲ್ಲಿ ಕಂಟೆಂಟ್ ಹೆಂಗೆ ತೊಗೊಳ್ತಾರೆ, ಹೆಂಗೆ ವರ್ಕ್ ಆಗುತ್ತೆ ಅಂತೆಲ್ಲ ಕೇಳಿದಾಗ ಅವ್ರು ಹೇಳ್ತಾರೆ, ಸರ್ ವ್ಯೂವರ್ಶಿಪ್ ಇಲ್ಲ. The reason why we don't take outright for Kannada is viewership illa. You guys talk to your community, bring the viewership, then we will give the films. We will buy the films. Viewership illa sir. If I put a Tamil film or a Telugu film, automatically people buy or people view. ನಮ್ದ್ರಲ್ಲಿ ವ್ಯೂವರ್ಶಿಪ್ ಕಡಿಮೆ ಆಗ್ತಿದ್ದಾಗ we stopped buying. ಇದೇ ಕಂಪ್ಲೇಂಟ್ ಎಲ್ಲ OTTನೂ ಹೇಳ್ತಿದ್ದಾರೆ ಸರ್. ನಾನು ಅದಕ್ಕೆ ಹೇಳ್ತೀನಿ, ಒಂದು ಕನ್ನಡ ಸಿನಿಮಾ ಒಂದು OTTಲಿ ಬಂತಂದ್ರೆ ದಯವಿಟ್ಟು ನೋಡಿ. ಇದನ್ನ ನೀವು ನೋಡ್ಲಿಲ್ಲ ಅಂದ್ರೆ ಮುಂದಕ್ಕೆ ಬರೋರಿಗೆ ತೊಂದರೆ ಅದಾಗೆ ಆಗಿರುತ್ತೆ ಸರ್. ಇಟ್ಸ್ ನಾಟ್ ಲೈಕ್ ಅವರು ಡಿಸ್ಕ್ರಿಮಿನೇಷನ್ ಅಲ್ಲ ಸರ್. ದೇ ಆರ್ ಎ ಕಾರ್ಪೊರೇಟ್ ಕಂಪನಿ, ದೇ ವರ್ಕ್ ಇನ್ ಎ ಕಾರ್ಪೊರೇಟ್ ಕಲ್ಚರ್ ವೇ. ಫಾರ್ ಮೀ, ಐ ಆಮ್ ಇನ್ವೆಸ್ಟಿಂಗ್ ಸೋ ಮಚ್ ಆಫ್ ಮನಿ ಇನ್ ಅಪ್ಲೋಡಿಂಗ್ ದಿಸ್ ಫಿಲ್ಮ್, ಪುಟಿಂಗ್ ಇನ್ ಕ್ಲೌಡ್, ಸೊ ದಟ್ ಎಲ್ಲರೂ ವರ್ಲ್ಡ್ ವೈಡ್ ನೋಡಬೇಕು ಅಂತ ಅವ್ರು ಮಾಡಿರ್ತಾರೆ. ಅವ್ರ ಇನ್ಫ್ರಾಸ್ಟ್ರಕ್ಚರ್ ಎಲ್ಲ ಆಲ್ರೆಡಿ. ನೀವು ಸಿನಿಮಾನೇ ನೋಡಲ್ಲ ಅಂದರೆ ಅಥವಾ ವಾಚೇ ಮಾಡಲಿಲ್ಲ ಅಂದರೆ ಆ ಸ್ಲಾಟ್ನ, ಆ ಸ್ಪೇಸ್ ನಾವು ಬೇರೆಯವ್ರಿಗೆ ಕೊಡ್ಬೋದಲ್ಲ. ಹಂಗಾಗಿ ಸರ್ ಆಗಿರೋದು ಇಟ್ಸ್ ಚಾಲೆಂಜ್ ಫಾರ್ OTT ಆಲ್ಸೋ, ಚಾಲೆಂಜ್ ಫಾರ್ ಫಿಲ್ಮ್ ಮೇಕರ್ಸ್ ಆಲ್ಸೋ. ದ ಓನ್ಲಿ ವೇ ದ ಪ್ರಾಬ್ಲಮ್ ವಿಲ್ ಬಿ ಸಾಲ್ವ್ ಅಂದರೆ ಈ ಪ್ರಾಬ್ಲಮ್ನ ಸಾಲ್ವ್ ಮಾಡೋಕೆ ಒಂದೇ ಸೊಲ್ಯೂಷನ್ ಏನಂದರೆ ಎಲ್ಲರೂ ಕನ್ನಡ ಸಿನಿಮಾ ನೋಡಬೇಕು. ಚೆನ್ನಾಗಿರೋದನ್ನ ನೋಡಿ ಬಿಡಿ, ಚೆನ್ನಾಗಿಲ್ದಿರೋದನ್ನ ನೋಡ್ಬಿಡಿ. ನಾವು ಯಾರು ಫೋರ್ಸು ಮಾಡೋಕ್ಕಾಗಲ್ಲ. ಚೆನ್ನಾಗಿರೋದನ್ನ ನೋಡಿದಾಗ ಏನಾಗುತ್ತೆ, ಮುಂದಕ್ಕೆ ಬರ್ತಾರೆ. ಪೇಪರ್ ವ್ಯೂ ಬಂತು ಅಂತ ಇಟ್ಕೊಳ್ಳಿ, ಆ ಸಿನಿಮಾ ಚೆನ್ನಾಗಿತ್ತು, ಪೈರೇಟೆಡ್ ವರ್ಷನ್ ನೋಡಬೇಡಿ. ದಯವಿಟ್ಟು ಆನ್ಲೈನಲ್ಲಿ ₹100, ₹150 ಇಲ್ಲಿ, ಅಲ್ಲಿ $2, $3 ಇರುತ್ತೆ. ಕೊಟ್ಟು ನೋಡಿ ಅಂತ ಹೇಳ್ತೀವಿ. ಅದನ್ನ ನೋಡಿದಾಗ ಏನಾಗುತ್ತೆ ಸರ್, 10 years ಫ್ರಮ್ ನೌ ಆರ್ 5 years ಫ್ರಮ್ ನೌ ಆ ಮಾರ್ಕೆಟ್ ಬೆಳೆಯುತ್ತೆ. ಬೆಳೆದ್ರೇ ನಿಮ್ಗೆ ಅದು ಸಿಗೋದು. ಇಲ್ಲಾಂದರೆ ನೀವು ಏನು ಮಾಡಿದ್ರು ಚೇಂಜ್ ಮಾಡೋಕ್ಕಾಗಲ್ಲ. ಸೊ ದಟ್ ಈಸ್ ದ ಓನ್ಲಿ ಸೊಲ್ಯೂಷನ್ ಟು ದಟ್ ಪ್ರಾಬ್ಲಮ್ ಸರ್. ಬೇರೆ ಯಾರು ಏನು ಮಾಡೋಕ್ಕಾಗಲ್ಲ. ದಟ್ ಈಸ್ ದ ವೇ ಇಟ್ ವರ್ಕ್ಸ್. ನೀವು ಕಂಡಂಗೆ ಈಗ ಕನ್ನಡ ಚಿತ್ರರಂಗದ ಸ್ಥಿತಿಗತಿ ಹೇಗಿದೆ? ಯಾಕಂದರೆ ನೋಡಿದ್ದೀರ ಎಲ್ಲ ಚಿತ್ರರಂಗದ ಬಗ್ಗೆ. ಸರ್ ಏನು ಗೊತ್ತಾ ಸರ್, ಈಗ ನೋಡಿ, ನಾನು ತಮಿಳ್ ಡಿಸ್ಟ್ರಿಬ್ಯೂಟರ್ಸು ಪರಿಚಯ, ತೆಲುಗು ಡಿಸ್ಟ್ರಿಬ್ಯೂಟರ್ಸು ಪರಿಚಯ, ಹಿಂದಿ ಡಿಸ್ಟ್ರಿಬ್ಯೂಟರ್ಸು ಪರಿಚಯ. ಯಾರೇ ಆರ್ಟಿಸ್ಟಲ್ಲಿ ಬಂದ್ರೂ ನಾಗೇಂದ್ರ ಬಾಯ್ ಬನ್ನಿ ಅಣ್ಣ ವರ್ಣ ವಾಂಗೋ ಅಂತೆಲ್ಲ ಕೇಳ್ತಾರೆ. ನಾವು ಹೋಗ್ತೀವಿ, ಮೀಟ್ ಮಾಡ್ತೀವಿ. ಅವ್ರಿಗೆ ತುಂಬ ರೆಸ್ಪೆಕ್ಟ್ ಇದೆ ಸರ್. ಬೇರೆ ಭಾಷೆಯವರು ಕನ್ನಡ ಸಿನಿಮಾ ಬಗ್ಗೆ ತುಂಬ ರೆಸ್ಪೆಕ್ಟ್ ಕೊಡ್ತಾರೆ. ಪ್ರಾಬ್ಲಮ್ ಅಂದರೆ ಸರ್, ಸಕ್ಸಸ್ ಫೇಲ್ಯೂರ್ ರೇಟ್ ಇಫ್ ಯು ಕಂಪೇರ್, ಇಟ್ಸ್ ದ ಸೇಮ್ ಥಿಂಗ್ ಇನ್ ಎವ್ರಿ ಇಂಡಸ್ಟ್ರಿ ಸರ್. ಅದೇನು ಕನ್ನಡಕ್ಕೆ ತಮಿಳಿಗೆ ಏನು ಆ ಥರ ಏನು ಡಿಫ್ರೆನ್ಸ್ ಏನಿಲ್ಲ. ಅಲ್ಲೂ ತುಂಬ ಸಿನಿಮಾಗಳು ಬರುತ್ತೆ.
ನಮ್ಗದು ಕಾಣಲ್ಲ, ಹಂಗಾಗಿ ಅದು ಗೊತ್ತಿಲ್ಲ. ಇಲ್ಲಿ ನಾವು ಇರ್ತೀವಲ್ಲ, ನಮ್ಮ ಮಾತೃಭಾಷೆ ಆಗಿರೋದ್ರಿಂದ ಇನ್ನೂರು ರಿಲೀಸ್ ಆಗ್ತಾ ಇದೆ, ಡಾಟಾ ನಮ್ಗೆ ಚೆನ್ನಾಗಿ ಸಿಗುತ್ತೆ, ಈಸಿಲಿ ಆಕ್ಸೆಸಬಲ್ ಇರುತ್ತೆ. 10-12 ಪಿಕ್ಚರ್ ಬರುತ್ತೆ. ಸೊ 10-12 ಪಿಕ್ಚರಲ್ಲಿ ಇಷ್ಟು ವರ್ಕ್ ಆಗಲಿಲ್ಲ ಅಂತ. ಸೊ ಇವೆಂಚುಲಿ ಸಕ್ಸಸ್ ರೇಟ್ 10 to 12 ಫಿಲ್ಮ್ಸ್ ಸರ್, ಅಷ್ಟೇ. ಆ ಇಂಡಸ್ಟ್ರಿಗೂ ಅಷ್ಟೇ, ಈ ಇಂಡಸ್ಟ್ರಿಗೂ ಅಷ್ಟೇ. ಬಟ್ ನಮ್ಮಲ್ಲಿ ಏನು ಮಾಡ್ಬೋದು ಅಂದರೆ ಟ್ರೈನ್ಡ್ ಫಿಲ್ಮ್ ಮೇಕರ್ಸ್ ಜಾಸ್ತಿ ಆಗಬೇಕು. ಈಗ ತಮಿಳು ತೆಲುಗುಲೆಲ್ಲ ಟ್ರೈನ್ಡ್ ಫಿಲ್ಮ್ ಮೇಕರ್ಸ್ ತುಂಬ ಜಾಸ್ತಿ ಆಗ್ತಾ ಇದ್ದಾರೆ. ಇಂಜಿನಿಯರಿಂಗ್ ಓದಿರೋರು, ಮೆಡಿಕಲ್ ಓದಿರೋ, ಅದು ಬಿಟ್ಬಿಡಿ, ಅದಲ್ಲ. ಐ ಆಮ್ ನಾಟ್ ಟೆಲಿಂಗ್ ದೇ ಆರ್ ಎಜುಕೇಟೆಡ್ ಫಿಲ್ಮ್ ಮೇಕರ್ಸ್. ವಾಟ್ ಆಮ್ ಟ್ರೈಂಗ್ ಟು ಸಿ, ಅಸಿಸ್ಟೆಂಟ್ ಡೈರೆಕ್ಟರ್ ಯಾವುದೋ ಒಂದು ಊರಿಂದ ಬರ್ತಾನೆ, ಅವನು ಸುತ್ತಮುತ್ತಲ ನಡೆದಿರುವಂಥ ಕಥೆಗಳನ್ನ ಅವ್ನು ಎತ್ಕೊಂಡು ಬಂದು ಅದನ್ನು ಅವ್ನು ಸಿನಿಮಾ ಮಾಡ್ತೀನಿ ಅಂತ ಬಂದರೆ 3 ಒಳ್ಳೆ ಕತೆ ಬರುತ್ತೆ. ಸೊ ಆ ಥರದ್ದು ಕಲ್ಚರು ತಮಿಳು ತೆಲುಗಲ್ಲಿ ಇದೆ. ಈಗ ನಾನು ಯಾರನ್ನೋ ಕೇಳಿದಾಗ, ಸರ್ ಒಬ್ಬ ಅಸಿಸ್ಟೆಂಟ್ ಬಂದ, ಅವ್ನಿಗೇನು ಸರ್ ನೆಟ್ಟಿಗೆ ಪ್ಯಾಂಟಿ ಶರ್ಟ್ ಹಾಕೋಣ ಸರ್, ಕಿತ್ತೋಗಿರೋದೆಲ್ಲ ಹಾಕೊಂಬಂದಿದ್ದಾನೆ ಸರ್, ಕತೆ ಹೇಳ್ತಾನೆ ಸರ್, ಹಳ್ಳಿ ಕತೆ ತಮಿಳಲ್ಲಿ ಹೆಂಗೆ ಹೇಳ್ತಾನೆ ಸರ್. ಐ ಟೋಲ್ಡ್ ಹಿಮ್ ವರ್ಕ್ ವಿತ್ ಮೀ ಫಾರ್ 3 years, ಅದನ್ನು ನೀನು ಸಿನಿಮಾ ಮಾಡು. ಸೊ ಆ ಥರ ನಾವು ಸಿನಿಮಾಗೆ ನೀವು ಬರ್ತೀರಾ ಕೆಲಸಕ್ಕಂತ ಬರೋದಕ್ಕಿಂತ ಒಂದು ಒಳ್ಳೆ ಕತೆ, ನಿಮ್ಮ ನೇಟಿವಿಟಿ ಇರೋವಂಥ ಒಂದು 2-3 ಕತೆ ತಲೆಯಲ್ಲಿ ಇಟ್ಕೊಂಡು ಸಿನಿಮಾಗೆ ಬಂದು ಸೇರ್ಕೊಳ್ಳಿ. ಆವಾಗ ನಿಮಗೆ ಸಿನಿಮಾ ಗ್ರಾಮರ್ನ ಕಲ್ತ್ಕೊಳ್ತೀರಾ. ಈ 3 ಕತೆನ ನಿಮ್ಮ ಸೀನಿಯರ್ಸಿಗೆ ಕೊಡಿ, ಅವ್ರು ನಿಮ್ಮನ್ನು ಎಕ್ಸಿಕ್ಯೂಟ್ ಮಾಡಿಸಿ ಹೇಳ್ತಾರೆ. ಕ್ಲಾಸಿಕ್ ಎಕ್ಸಾಂಪಲ್ ಇಸ್ ಪುನೀತ್, ನಾವು ಇವತ್ತು ಮಾಡಿದ್ದು ಏಳುಮಲೆಗೆ. ಆ ಥರದ್ದು ನಮ್ಮ ಇಂಡಸ್ಟ್ರಿ ಇಂಪ್ರೂವ್ ಆಗ್ಬೇಕಂದ್ರೆ ದಟ್ ಇಸ್ ದ ಓನ್ಲಿ ವೇ ಸರ್. ಎಲ್ಲರೂ ಸ್ವಂತ ಕತೆ, ಬೆಂಗಳೂರಲ್ಲಿರೋರ್ಗಿಂತ ಔಟ್ಸ್ಕರ್ಟ್ಸ್ ಅಲ್ಲಿ ಎಷ್ಟು ಕತೆ ಇದೆ ಸರ್. ಆ ಥರ ಕತೆ ನೀವು ಕತೆಗಳೇ ಸಿನಿಮಾ ಆಗಬೇಕು. ಅದನ್ನು ತಗೊಂಡ್ಬನ್ನಿ. ನೀವು ಕೆಲ್ಸಕ್ಕಂತ ಬರಬೇಡಿ. ನನ್ನಲ್ಲಿ ಒಂದು ಕತೆ ಇದೆ, ಇದನ್ನ ನಾನು ಸಿನಿಮಾಗೆ ತರ್ತೀನಿ ಅಂತ ಬಂದು ಕೆಲ್ಸಕ್ಕೆ ಸೇರ್ಕೊಳ್ಳಿ. ಅವಾಗ ತುಂಬ ಒಳ್ಳೆ ಕತೆಗಳು ಬರ್ತವೆ. ಆ ಥರದ ಜನ ತಮಿಳು ತೆಲುಗಲ್ಲಿ ತುಂಬ ಜಾಸ್ತಿ. ನಿಮ್ಮ ಪ್ರಕಾರ ಕನ್ನಡದಲ್ಲಿ ಇಲ್ಲ ಅಂತೀರಾ? ಇಲ್ಲ ಅಂತಲ್ಲ ಸರ್, ಅವರು ಮನೆ ಬಿಟ್ಟು ಬಂದೆ, ಊರು ಬಿಟ್ಟು ಬಂದೆ, ಕೆಲ್ಸಕ್ಕೋಸ್ಕರ ಬರ್ತಿದ್ದಾರೆ, ತಪ್ಪಲ್ಲ ಅದು. ಬಟ್ ಕಂಟೆಂಟ್ ಕತೆ ಒಂದು ಇಟ್ಕೊಂಡು ನಾನು ಡೈರೆಕ್ಷನ್ ಅಂತ ಬರ್ತಾರಲ್ಲ, ಅಲ್ಲೇ ಸರ್ ಹೊಸತನ ಬರೋದು. ಮಾಡಬಹುದು. ಆ ಥರದ್ದು ತಮಿಳು ತೆಲುಗಲ್ಲಿ ನಾನು ನೋಡ್ರಂಗೆ ತುಂಬ ಜನ ಆ ಥರ ಕತೆ ಇಟ್ಕೊಂಡೇ ಬರ್ತಾರೆ, ನಾನು ಡೈರೆಕ್ಟರ್ ಆಗಬೇಕು ಅಂತಲೇ ಬರ್ತಾರೆ. ಸೊ ಅದು ತುಂಬ ಚೆನ್ನಾಗಿರುತ್ತೆ. ಅವಾಗ ಏನಾಗುತ್ತೆ, ಹೊಸತು ಬರ್ತಾ ಹೋಗುತ್ತೆ. ಅವಾಗ ಇಂಡಸ್ಟ್ರಿನೂ ಬೆಳೆಯುತ್ತೆ, ಅವರು ಬೆಳೀತಾರೆ, ದೊಡ್ಡ ದೊಡ್ಡ ಪ್ರೊಡಕ್ಷನ್ ಹೌಸಸ್ ಸಪೋರ್ಟ್ ಮಾಡುತ್ತೆ. ಇಲ್ಲೂ ಬರ್ತಾರೆ, ಬರಲ್ಲ ಅಂತಲ್ಲ, ನಂಬರ್ಸ್ ಆರ್ ಲೆಸ್. ಆಮೇಲೆ ಹೊಸ ಕತೆಗಳನ್ನ ನೋಡಿ ತಗೊಂಡು ಬನ್ನಿ ಅಂತ ಹೇಳ್ತೀವಲ್ಲ, ಆ ನಿಟ್ಟಿನಲ್ಲಿ ಬಂದಾಗಲೇ ಇಂಡಸ್ಟ್ರಿ ಬೆಳೆಯುತ್ತೆ. ಒನ್ಸ್ ಇಂಡಸ್ಟ್ರಿ ಬೆಳೆದಾಗ ಏನಾಗುತ್ತೆ, ನೀವು ಹೇಳ್ದಂಗೆ ಸ್ಯಾಟಲೈಟ್, OTT ಎಲ್ಲ ಆಟೋಮೆಟಿಕ್ ಆಗಿ ಬರೋಕ್ಕೆ ಶುರು ಆಗ್ತಾರೆ. ಸೊ ದಟ್ಸ್ ದ ರಿಸರ್ಚ್ ಸರ್. ನಿಮ್ಮ ಪ್ರಕಾರ ಕನ್ನಡ ಇಂಡಸ್ಟ್ರಿ ಚೆನ್ನಾಗಿದೆ? 100% ಸರ್. ಸರ್ ಈಗ ಸಾಫ್ಟ್ವೇರು ಮೇಲೆ ಇರುತ್ತೆ, ಇದಕ್ಕಿದಂಗೆ ಬೀಳುತ್ತೆ, ಎಲ್ಲ ಆಗುತ್ತೆ. ದಟ್ ಡಸಂಟ್ ಮೀನ್ ದಟ್ ಸಾಫ್ಟ್ವೇರ್ ಇಸ್ ಅಪ್ ಆರ್ ಡೌನ್. ಟೆಕ್ನಾಲಜಿ ವಸ್ತುಗೆ ನಾವು ಅಡಾಪ್ಟ್ ಮಾಡ್ಕೊಳ್ತೀವಿ. ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದಿದೆ, ನಾನು ಅದು ಕಲಿಯಲ್ಲ ಅಂದರೆ ನೀವು ಸರ್ವೈವ್ ಆಗಲ್ಲ. ಕಲ್ತ್ರೆ ನೀವು ಮುಂದಕ್ಕೆ ಸರ್ವೈವ್ ಆಗ್ತೀರಾ. ಸೊ ಬಿಕಾಸ್ ಆಫ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಪೀಪಲ್ ಹ್ಯಾವ್ ಟು ಶಿಫ್ಟ್ ಮಾಡಲ್ಲ ಅನ್ನೋರು ದೇ ವಿಲ್ ಬಿ ಲೆಫ್ಟ್ ಬಿಹೈಂಡ್. ಶಿಫ್ಟ್ ಮಾಡೋರು ಮುಂದಕ್ಕೆ ಹೋಗ್ತಾರೆ. ಹಂಗೆ ಸರ್, ನಾವು ಅಪ್ಗ್ರೇಡ್ ಹೋಗ್ತಾ ಇರಬೇಕು. ಇವತ್ತು ಕಂಟೆಂಟ್, ನೀವು ಇಂಡಸ್ಟ್ರಿ ಅಂತ ಹೇಳಿದ್ರಲ್ಲ, ರೆಗ್ಯುಲರ್ ಕಂಟೆಂಟ್ ಕೊಟ್ಟರೆ ನೋಡಲ್ಲ ಸರ್. ನಿಮ್ಗೆ ಅದು ಗೊತ್ತು. ಇವು ರೆಗ್ಯುಲರ್ ಕಂಟೆಂಟ್ಗೆ ಕೈ ಹಾಕಬಾರ್ದು. ಆಮೇಲೆ ಹೊಸ ಕಂಟೆಂಟ್ ಔಟ್ ಆಫ್ ದ ಬಾಕ್ಸ್, ಅಷ್ಟೇ ಸರ್. ಇವಾಗ ನಿಮ್ಗೆ ಗೊತ್ತಲ್ಲ, ಔಟ್ ಆಫ್ ದ ಬಾಕ್ಸ್ ನೀವು ಮಾಡಿದ್ರೆ ಯು ಹ್ಯಾವ್ ಅಟ್ಲೀಸ್ಟ್ ಸಂಬಡಿ ಕ್ಯಾನ್ ಟರ್ನ್ ಟುವರ್ಡ್ಸ್ ಯು. ಇಲ್ಲ ಅಂದ್ರೆ ಅದು ಇಲ್ಲ. ಸೊ ನಾವಾಗೆ ನಾವು ಅಪ್ಗ್ರೇಡ್ ಆಗ್ತಾ ಹೋದ್ರೆ ಇಂಡಸ್ಟ್ರಿ ಯಾವತ್ತೂ ಗೋಲ್ಡೇನೆ, ಮುಂದಕ್ಕೂ ಗೋಲ್ಡೇನೆ, ಯಾವತ್ತೂ ಗೋಲ್ಡೇನೆ. ಎಸ್, ಫೈನಲಿ ನೆಕ್ಸ್ಟ್ ವೆಂಚರ್ಸ್ ಇನ್ ಪ್ಲಾನಿಂಗ್ಸ್ ಈಗ ಸರ್ ಒಂದಷ್ಟು ಕತೆಗಳೆಲ್ಲ ಕೇಳಿದ್ದೀವಿ. ಅದೇ ಹೊಸಬ್ರೆ ಇದ್ದಾರಾ ನಿಮ್ಮ ಸಂಸ್ಥೆಯಲ್ಲಿ? ಹೊಸಬ್ರೆ ಬರ್ತಾರಾ? ಹೊಸಬ್ರಿಗೆ ಸರ್ ಹೊಸ ಕತೆ ಯಾರು ತಗೊಂಬಂದು ಹೇಳ್ತಾರ ಸರ್? ನಾನು ಇವತ್ತಿಗೂ ಕತೆ ಕೇಳ್ತೀನಿ. ನನ್ನ ಕಂಪನಿ ಐಡಿ ಎಲ್ಲರಿಗೂ ಗೊತ್ತು, ಅಸಿಸ್ಟೆಂಟ್ಗಳು ಎಲ್ಲರ ಕತೆ ಕಳಿಸ್ತಾರೆ. ಅವ್ರಿಗೆ ನಾನು 1 ಲೈನಲ್ಲಿ 2 ಲೈನಲ್ಲಿ ಬರೀ ಅಂದ್ರೆ ಗೊತ್ತಾಗಲ್ಲ ಪಾಪ ಹೊಸಬ್ರು. ನಾನು ಒಂದು 3-4 ಪೇಜಲ್ಲಿ ಕತೆ ಬರೆದು ಕಳಿಸಿ ಅಂತಾರೆ, ಕತೆ ಕೇಳಿ ಅಂತಾರೆ. ನಂಗೆ ಕೇಳೋಷ್ಟು ಟೈಮ್ ಇಲ್ಲ, ಆನೆಸ್ಟಾಗಿ ಹೇಳ್ತೀನಿ. ನೀವು ಇಮೇಲ್ ಮಾಡಿದ್ರೆ ಖಂಡಿತ ರಿಪ್ಲೈ ಮಾಡ್ತೀನಿ. ಆ ಥರ ಕತೆಗಳು ಕೇಳ್ತಾ ಇದೀವಿ. ಆಮೇಲೆ ತರುಣ್ ಸರ್ ನಮ್ದು ಕೊಲಾಬ್ರೇಷನ್, ಅವ್ರು ಒಂದಷ್ಟು ಕತೆಗಳು ಕೇಳ್ತಿದ್ದಾರೆ. ನಾವು ಮಾಡ್ತಿದ್ದಾಗ ನಮ್ಗೆ ಯಾವ್ದು ಎಕ್ಸೈಟ್ಮೆಂಟ್ ಅನ್ಸುತ್ತೋ ಅದನ್ನು ತಗೊಂಡು 2 ವರ್ಷ ಸರ್, ಐ ಹ್ಯಾವ್ ಟು ಟೇಕ್ ಔಟ್ ಮೈ 2 years, ತರುಣ್ ಸರ್ 2 years, 10 ಡೂ ದಟ್. ಹಂಗಾಗಿ ವಿ ವಾಂಟ್ ಟು ಮೇಕ್ ಶ್ಯೂರ್ ದಟ್ ತುಂಬಾ ಯೂನಿಕ್ ಆಗಿರೋದು. ತುಂಬಾ ಕತೆಗಳಿದೆ ಸರ್, ಒಂದು 3-4 ಆ ಥರದ್ದು ಇದೆ. ಬಟ್ ಇದ್ರದ್ದು ಸಕ್ಸಸ್ಸು, ಇದ್ರದ್ದು ಬಿಸ್ನೆಸ್ ಎಲ್ಲ ನೋಡಿಕೊಂಡು ನೆಕ್ಸ್ಟ್ ಸ್ಟೆಪ್ ಮಾಡೋಣ ಅಂತ ಇಟ್ಕೊಂಡಿದ್ದೀವಿ. ಬಟ್ ಲಾಟ್ ಆಫ್ ವರ್ಕ್ಸ್ ಹ್ಯಾಸ್ ಬಿನ್ ಪ್ಲಾನ್ಡ್. ಫೈನಲಿ ಫುಲ್ ಹ್ಯಾಪಿ ಅಂತೂ ಇದ್ದಾರೆ ಅಟ್ಲಾಂಟಾ ಅವರು ಸರ್. ಖುಷಿಯಾಗಿದ್ರೇನೆ ಖುಷಿಯಾಗಿ ಏನಾದ್ರು ಸಿನಿಮಾ ಮಾಡೋಕ್ಕೆ ಸರ್. ಯಾವುದಕ್ಕೂ ಬೇಜಾರು ಮಾಡ್ಕೋಬಾರ್ದು. ಮತ್ತು ಈ ಥರ ರೆಸ್ಪಾನ್ಸ್ ಸರ್ ಯಾರಿಗೆ ಸರ್ ಸಿಗುತ್ತೆ ನಿಮಗೆ? ಹೊಸಬ್ರನ್ನ ಇಟ್ಕೊಂಡು ಸರ್, ಇವತ್ತು ಎಲ್ಲರ ಬಾಯಲ್ಲೂ ಏಳುಮಲೆ ಅನ್ನೋ ಸಿನಿಮಾ ನಾಗೇಂದ್ರ ಮಾಡಿದನೋ ಅಥವಾ ತರುಣ ಮಾಡಿದನೋ ಅನ್ನೋದು ಬಿಟ್ಟರೆ, ಅದು ಗೊತ್ತಿದೆಯೋ ಗೊತ್ತಿಲ್ಲ ಅನ್ನೋದಕ್ಕಿಂತ ಏಳುಮಲೆ ಟೈಟಲ್ ಇಸ್ ರಿಜಿಸ್ಟರ್ಡ್ ಆಲ್ ಓವರ್ ದ ವರ್ಲ್ಡ್ ಅಲ್ವಾ? ಅದು ತುಂಬಾ ಚೆನ್ನಾಗಿ ರಿಜಿಸ್ಟರ್ ಆಗಿದೆ. ಅದೇನಂತಂದ್ರೆ ಸಿನಿಮಾ ಮೂಲಕ ಒಬ್ಬ ಒಳ್ಳೆ ನಟಿನ ಕೊಟ್ಟರೆ ಕನ್ನಡ ಇಂಡಸ್ಟ್ರಿಗೆ, ಅದೊಂದು. ಆಮೇಲೆ ಹೀರೋನು ಕೂಡ ತುಂಬಾ ಮಾಗಿದ್ರು, ಅದೊಂದು. ಅದು ಕರೆಕ್ಟ್.
ಆಮೇಲೆ ಆಸ್ ಎ ಟೆಕ್ನಿಷಿಯನ್ಸ್ ವಿ ಸೆಟ್ ಅನ್ ಎಕ್ಸಾಂಪಲ್ ಆಲ್ಸೋ ರೈಟ್. ಟೆಕ್ನಿಕಲಿ ಸ್ಟ್ರಾಂಗ್ ಆಗಿ ಸಿನಿಮಾ ಮಾಡ್ಬೋದು ನಾವೆಲ್ಲ ಕಷ್ಟಪಟ್ಟರೆ ಅನ್ನೋದನ್ನ ಒಂದು ಅದು ನಮಗೆ ಸೆಟ್ ಮಾಡಬೇಕು ಅಂತಿತ್ತು. ರ್ಯಾಂಬೋದಲ್ಲೂ ಮಾಡಿದ್ವಿ, ರ್ಯಾಂಬೋ 2 ಮಾಡಿದ್ವಿ, ಮತ್ತೆ ಅದನ್ನ ಕಂಟಿನ್ಯೂ ಮಾಡ್ತಾ ಇದ್ದೀವಿ. ಸೊ ಆ ಥರ ಇದ್ದಾಗ ವಿ ಫೀಲ್ ಎಕ್ಸೈಟೆಡ್, ಹ್ಯಾಪಿ ಆ್ಯಂಡ್ ಎವ್ರಿಥಿಂಗ್. ಬಟ್ ಅಗೇನ್ ಥ್ಯಾಂಕ್ಸ್ ಟು ಮೀಡಿಯಾ ಆ್ಯಂಡ್ ಥ್ಯಾಂಕ್ಸ್ ಟು ಆಡಿಯನ್ಸ್. ಅವರು ಇವತ್ತು ಕೊಟ್ಟಿರೋ ಸಪೋರ್ಟ್ಗೆ ಸರ್ ನಾನು ಇಲ್ಲಿ ಕೂತಿದ್ದೀನಿ, ಇಲ್ಲಾಂದರೆ ಬೇಜಾರು ಮಾಡ್ಕೊಂಡು ಹೋಗ್ಬೇಕಾಗಿತ್ತು. ಬಟ್ ತುಂಬ ಚೆನ್ನಾಗಿ ನನ್ನ ಪ್ರಮೋಟ್ ಮಾಡೋದು, ನನ್ನ ಗೆಲ್ಸಿರೋದು ಅವರೇ. ನಾವು ಕತೆ ಏನೇ ಮಾಡಿ ಗೆದ್ದಿರ್ಬೋದು, ಬಟ್ ಇವೆಂಚುಲಿ ಗೆಲ್ಸಿದ್ದವರು. ಅವ್ರಿಗೆ ಸ್ಪೆಷಲ್ ಥ್ಯಾಂಕ್ಸ್. ನಿಮಗೂ ಸ್ಪೆಷಲ್ ಥ್ಯಾಂಕ್ಸ್. ನನ್ನ ಕರೆಸಿ ಇಷ್ಟೆಲ್ಲ ಮಾಡಿ ನನ್ನ ಜೊತೆಲಿ ಮಾತುಕತೆ ಮಾಡಿ ನನಗೆ ಸಮಯ ಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದಗಳು. ಒಟ್ಟಾರೆ ಅಟ್ಲಾಂಟಾ ನಾಗೇಂದ್ರ ಅವರು ಇವತ್ತು ನಮ್ಮ ಕೈ ಸಿಕ್ಕರು. ಯಾಕಂದರೆ ಇನ್ನೊಂದು 2 ದಿನ ಬಿಟ್ಟರೆ ಅವರು ಸೀದಾ ಹಾರ್ಕೊಂಡು ಹೋಗ್ತಾರೆ ಅಟ್ಲಾಂಟಾಗೆ. ಆದರೆ ಅಲ್ಲಿ ಇಟ್ಕೊಂಡೇ ಒಂದು ಒಳ್ಳೊಳ್ಳೆಯ ಕನ್ನಡ ಸಿನಿಮಾಗಳನ್ನು ಮಾಡ್ತಾರೆ ಅಂದರೆ ಅವರಿಗೆ ಇರ್ತಕ್ಕಂಥ ಸಿನಿಮಾ ಪ್ರೀತಿ ಅಷ್ಟೇ. ಅವರು ನಿರ್ದೇಶನ ಮಾಡಬೇಕು, ಒಂದಿಷ್ಟು ನಿರ್ಮಾಣಗಳನ್ನು ಮಾಡಬೇಕು ಅನ್ನೋ ಆಸೆಯಲ್ಲೇ ಇದ್ದಾರೆ. ಆದರೂ ಕೂಡ ಇದುವರೆಗೆ ಮಾಡಿರೋ ಅಷ್ಟೂ ಸಿನಿಮಾಗಳು ಕೂಡ ಸಕ್ಸಸ್ಫುಲ್ ಸಿನಿಮಾಗಳು. ಎಲ್ಲೋ ಒಂದಿಷ್ಟು ಸಿನಿಮಾಗಳು ಮೇಲೆ ಕೆಳಗೆ ಆಗಿರ್ಬೋದು, ಆದರೆ ಸಿನಿಮಾ ಪ್ರೀತಿ ಮತ್ತು ಸಿನಿಮಾ ಮೇಲಿರ್ತಕ್ಕಂಥ ಅಪಾರವಾದಂಥ ಶ್ರದ್ಧೆ ಇವತ್ತು ಅವ್ರನ್ನ ಇಲ್ಲಿ ತಂದು ಕೂರಿಸಿದೆ. ಯಾವತ್ತೂ ಸಿನಿಮಾ ಬಗ್ಗೆ ಅತೀವ ಆಸಕ್ತಿ ಇಟ್ಕೊಂಡಿರ್ತಾರೋ ಅವರು ಸಿನಿಮಾ ರಂಗದಲ್ಲಿ ಯಶಸ್ವಿ ಆಗ್ತಾರೆ ಅನ್ನೋದಕ್ಕೆ ಅಟ್ಲಾಂಟಾ ನಾಗೇಂದ್ರ ನಮ್ಮ ಕಣ್ಮುಂದಿನ ಸಾಕ್ಷಿ ಅಂತ ಹೇಳ್ತಾ, ಸರ್ ಇಷ್ಟೊತ್ತು ನಮ್ಮ ಪಾಡ್ಕಾಸ್ಟ್ನ ಗೆಸ್ಟಾಗಿ ಬಂದು ನಿಮ್ಮ ಎಲ್ಲ ಜರ್ನಿ ಕುರಿತು ಮಾತಾಡಿದಿರಿ. ನಿಮ್ಮ ಈ ಸಿನಿಮಾ ರಂಗದಲ್ಲಿ ಇನ್ನೂ ಒಂದಿಷ್ಟು ಒಳ್ಳೊಳ್ಳೆಯ ಸಿನಿಮಾಗಳು ಬರಲಿ ನಿಮ್ಮ ಮೂಲಕ, ಒಂದಷ್ಟು ಆ ಸಿನಿಮಾಗಳು ಕೂಡ ದೊಡ್ಡ ಮಟ್ಟದಲ್ಲಿ ಯಶಸ್ಸು ಕಾಣ್ತಾ ಹೋಗಲಿ ಅಂತೇಳಿ ನಾನು ಹೇಳ್ತಾ ನಿಮಗೆ ಧನ್ಯವಾದ. ನಾನು ನಿಮಗೆ ಥ್ಯಾಂಕ್ಸ್ ಹೇಳ್ಬೇಕು. ಯಾಕಂದರೆ ಥ್ಯಾಂಕ್ ಯು ಈ ಸ್ಲಾಟ್ ಕೊಟ್ಟಿದ್ದಕ್ಕೆ. ಎಸ್ಪೆಷಲಿ ಏಳುಮಲೆ ಸಕ್ಸಸ್ನು ನಾನು ಜನದ ಜೊತೆಲಿ ಶೇರ್ ಮಾಡೋದಕ್ಕೊಂದು ಆಪರ್ಚುನಿಟಿ ಕೊಟ್ರಿ. ಅಗೇನ್ ಐ ಹ್ಯಾವ್ ಟು ಥ್ಯಾಂಕ್ ಯು ಫಾರ್ ಆಲ್ ಯುವರ್ ಟೈಮ್ ಆ್ಯಂಡ್ ಥ್ಯಾಂಕ್ಸ್ ಫಾರ್ ಆಲ್ ದ ಸಪೋರ್ಟ್. ಮೊದಲೇ ಹೇಳ್ದಂಗೆ ನೀವುಗಳು ಕೊಟ್ಟಿರೋ ಸಪೋರ್ಟು ಮತ್ತು ನೀವುಗಳು ಕೊಟ್ಟಿರೋ ಹುಮ್ಮಸ್ಸಿನಿಂದನೇ ನಾನು ಮತ್ತೆ ಸಿನಿಮಾ ಮಾಡೋಷ್ಟು ಧೈರ್ಯ ಬಂದಿರೋದು. ಅಗೇನ್ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.